जय बोलो चतुर्विंशति तीर्थंकर भगवान की जय। नमो अरिहन्ताणं नमो सिद्धाणं नमो आयिर्याणं नमो उवज्जायाणं नमो लोये सव्वसाहूणं। जय बोलो 24वें तीर्थंकर पंच परमेष्ठी भगवान की जय। जय बोलो आचार्य भगवान नेमिचंद सिद्धांत चक्रवर्ती महाराज की जय। जय बोलो आचार्य भगवान विशुद्ध सागर जी मुनि महाराज की जय। जय बोलो मुनि श्री नियम सागर जी मुनि महाराज की जय। जय बोलो मुनि श्री क्षमा सागर जी मुनि महाराज की जय। जय बोलो ಕರ್ಣಾನ್ ಯೋಗ ದೀಪಿಕಾ ಗ್ರಂಥ ರಾಜ್ ಕಿ ಜೈ. ಎಲ್ಲರಿಗೂ ಜೈ ಜಿನೇಂದ್ರ. ನಿನ್ನೆದು ಒಂದು ಸ್ವಲ್ಪ ರಿವಿಷನ್ ಮಾಡೋಣ. ಓಕೆ, ಕರ್ಣಾನುಯೋಗ ದೀಪಿಕದ ಮೊದಲನೇ ಪ್ರಶ್ನೆ. ನಿನ್ನೆದು ಒಂದು 2 minutes ರಿವಿಷನ್ ಮಾಡೋಣ. ಕರ್ಣಾನುಯೋಗ ಎಂದು ಯಾವುದಕ್ಕೆ ಕರೆಯುತ್ತೇವೆ? ಯಾವುದರಲ್ಲಿ ಗುಣಸ್ಥಾನ, ಮಾರ್ಗಣ ಮತ್ತು ಜೀವದ ಭಾವಗಳನ್ನು ಹಾಗೂ ಲೋಕ ಮತ್ತು ಅಲೋಕ ಹಾಗೂ ಕಾಲಚಕ್ರ ಮುಂತಾದವುಗಳ ವರ್ಣನೆಯನ್ನು ಎಲ್ಲಿ ಮಾಡಲಾಗಿದೆಯೋ ಅಂತಹ ಗ್ರಂಥವನ್ನು ಕರ್ಣಾನುಯೋಗ ಅಂತ ನಾವು ಕರೆಯುತ್ತೇವೆ. ಎಲ್ಲಿ ಗುಣಸ್ಥಾನ, ಮಾರ್ಗಣ, ಲೋಕ ಅಲೋಕದ ವರ್ಣನೆಗಳು, ಜೀವದ ಏನು ಹಲವಾರು ಭಾವಗಳಿದೆ ಜೀವದು, ಆ ಭಾವದ ವರ್ಣನೆಗಳು ಮತ್ತು ಕಾಲಚಕ್ರ ಏನು ಉತ್ಸರ್ಪಣಿ ಅವಸರ್ಪಣಿ ಅಂತ ಏನು 6 ಕಾಲದ ಏನು ಕಾಲಚಕ್ರ ಇದೆ, ಆ ಕಾಲಚಕ್ರದ ವರ್ಣನೆಗಳು. ಸೊ ಇವೆಲ್ಲ ಎಲ್ಲಿ ಮಾಡಲಾಗಿದೆಯೋ ಅಥವಾ 4 ಗತಿಗಳ ವರ್ಣನೆಗಳು ಇವೆಲ್ಲ ಎಲ್ಲಿ ಮಾಡಲಾಗಿದೆಯೋ ಅದಕ್ಕೆ ಕರ್ಣಾನುಯೋಗ ಅಂತ ಹೇಳ್ತಾರೆ. ಇನ್ನು ಗುಣಸ್ಥಾನ ಎಂದು ಯಾವುದಕ್ಕೆ ಕರೆಯುತ್ತೇವೆ? ಮೋಹ ಮತ್ತು ಯೋಗದ ನಿಮಿತ್ತದಿಂದ ಆಗುವಂತಹ ಆತ್ಮನ ಪರಿಣಾಮದಲ್ಲಿ ತಾರತಮ್ಯವನ್ನು ಗುಣಸ್ಥಾನ ಎಂದು ಕರೆಯುತ್ತಾರೆ. ಮೋಹ ಅಂತಂದ್ರೆ ದರ್ಶನ ಮೋಹನೀಯ ಮತ್ತು ಚಾರಿತ್ರ ಮೋಹನೀಯದ ಯಾವ ಒಂದು ಪ್ರಕೃತಿಗಳಿದೆ, ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ, ಸಂಜುಲನ, ಇವೆಲ್ಲ ಏನು ಮೋಹಿನಿಯ ಕರ್ಮದ್ದು ಏನ್ ಭೇದಗಳು ಮಾಡಿದ್ದೇವೆ. ಸೊ ಈ ಮೋಹಿನಿಯ ಕರ್ಮದ ಸಂಬಂಧಪಟ್ಟದಕ್ಕೆ ಮೋಹ ಅಂತ ಹೇಳ್ತೇವೆ ಅಥವಾ ಕಷಾಯ ಅಂತ ಹೇಳ್ತೇವೆ. ಸೊ ಮೋಹ ಹಾಗೂ ಯೋಗ. ಯೋಗ ಅಂತಂದ್ರೆ ಮನೋವಚನ ಕಾಯದಿಂದ ಆಗುವಂತಹ ಆತ್ಮ ಪ್ರದೇಶದಲ್ಲಿ ಹಲನ ಚಲನಕ್ಕೆ ಯೋಗ ಅಂತ ಹೇಳ್ತಾರೆ. ಸೊ ಈ ಮೋಹ ಮತ್ತು ಯೋಗದ ನಿಮಿತ್ತದಿಂದ ಆತ್ಮನ ಪರಿಣಾಮದಲ್ಲಿ ಆಗುವಂತಹ ತಾರತಮ್ಯವನ್ನು ಹೆಚ್ಚು ಕಡಿಮೆ, ಆತ್ಮನ ಪರಿಣಾಮದಲ್ಲಿ ಹೆಚ್ಚು ಕಡಿಮೆ ಏನಾಗುತ್ತಲ್ಲ ಪರಿಣಾಮದಲ್ಲಿ, ಅದಕ್ಕೆ ಗುಣಸ್ಥಾನ ಎಂದು ಕರೆಯುತ್ತಾರೆ. ಗುಣಸ್ಥಾನದಲ್ಲಿ ಮೂರನೇ ಪ್ರಶ್ನೆ, ಗುಣಸ್ಥಾನದಲ್ಲಿ ಎಷ್ಟು ಭೇದಗಳಿವೆ? ಗುಣಸ್ಥಾನಗಳಲ್ಲಿ ಒಟ್ಟು 14 ಭೇದಗಳಿವೆ. ಅದನ್ನ ನಾವು ತಿಳ್ಕೊಂಡ್ವಿ. ಇನ್ನು ನೋಡಿ, ಸಂಸಾರದಲ್ಲಿ ಅನೇಕ ಜೀವಿಗಳಿದೆ, ಅನಂತ ಜೀವಿಗಳಿದೆ. ಆ ಅನಂತ ಜೀವಿಗಳನ್ನು ನಾವು ಗುರ್ತಿಡಿಬೇಕಾದ್ರೆ ಏನಾದ್ರೂ ಒಂದು ಬೇಕಲ್ಲ, ಸೋರ್ಸ್ ಬೇಕಲ್ವಾ? ಅಷ್ಟು ಜೀವಿಗಳನ್ನ, ಅನಂತ ಜೀವಿಗಳು ಅನಂತ ಪರಿಣಾಮಗಳನ್ನು ಹೊಂದಿದೆ. ಆ ಅನಂತ ಪರಿಣಾಮಗಳನ್ನು ಈ 14 ಗುಣಸ್ಥಾನಗಳಲ್ಲಿ ಆಚಾರ್ಯರು ಹಿಡಿದಿಟ್ಟಿದ್ದಾರೆ. 14 ರೂಪದಿಂದ ಸಂಸಾರದ ಎಲ್ಲಾ ಪ್ರಾಣಿಗಳನ್ನು ನಾವು ಗುರುತಿಸಬಹುದು. ಅರ್ಥ ಆಯ್ತಲ್ವಾ? 14 ಕ್ಯಾಟಗರಿ ಮಾಡಿದ್ರೆ ಸಂಪೂರ್ಣ ಸಂಸಾರದ ಜೀವಿಗಳನ್ನ, ಅನಂತ ಜೀವಿಗಳು ಅನಂತ ಪರಿಣಾಮಗಳನ್ನು ಹೊಂದಿದೆ. ಆದರೂ ಸಹ ಆ ಅನಂತ ಜೀವಿಗಳನ್ನು ಈ 14 ಗುಣಸ್ಥಾನಗಳ ಮೂಲಕ ಅದನ್ನು ಕ್ಯಾಟಗರೈಸ್ ಮಾಡಿದ್ದಾರೆ, ಅಂದ್ರೆ ಹಿಡಿದಿಟ್ಟಿದ್ದಾರೆ. ಆ 14 ಗುಣಸ್ಥಾನಗಳ ಮೂಲಕ ನಾವು ಆ ಜೀವಿಗಳನ್ನು ನಾವು ಗುರುತಿಸಬಹುದು. ಅದಕ್ಕೆ ಗುಣಸ್ಥಾನ ಅಂತ ಹೇಳ್ತಾರೆ. ಈ ರೀತಿ 14 ಗುಣಸ್ಥಾನಗಳಿವೆ. ಇನ್ನು ಮೊದಲನೇ ಗುಣಸ್ಥಾನ ಮಿಥ್ಯಾತ್ವ ಗುಣಸ್ಥಾನ. ಮಿಥ್ಯಾತ್ವ ಗುಣಸ್ಥಾನ ಅಂದ್ರೆ ಏನು? ಮಿಥ್ಯಾತ್ವ ಪ್ರಕೃತಿಯ ಉದಯದಿಂದ ಆಗುವಂತಹ ತತ್ವಾರ್ಥದ ಅಶ್ರದ್ಧಾನ ರೂಪ ಪರಿಣಾಮವನ್ನು ಮಿಥ್ಯಾತ್ವ ಗುಣಸ್ಥಾನ ಎಂದು ಕರೆಯುತ್ತಾರೆ. ಅಂದರೆ ದರ್ಶನ ಮೋಹನೀಯ ಕರ್ಮದ ಯಾವ ಒಂದು ಮಿಥ್ಯಾತ್ವ ಪ್ರಕೃತಿ ಇದೆ, ಆ ಪ್ರಕೃತಿಯ ಉದಯದಿಂದ ಆ ಜೀವಕ್ಕೆ ತತ್ವಾರ್ಥದಲ್ಲಿ, ಅಂದ್ರೆ ನವ ಪದಾರ್ಥ, ಸಪ್ತತತ್ವ, 6 ದ್ರವ್ಯಗಳ ಪ್ರತಿ ಆ ಜೀವಕ್ಕೆ ಅಶ್ರದ್ಧಾನ ರೂಪ ಪರಿಣಾಮ, ಅಂದ್ರೆ ಈ ತತ್ವಗಳ ಮೇಲೆ, ಈ ನವ ಪದಾರ್ಥಗಳ ಮೇಲೆ ಆ ಜೀವಕ್ಕೆ ಶ್ರದ್ಧಾನ, ವಿಶ್ವಾಸ, ನಂಬಿಕೆ ಅನ್ನೋದು ಮೂಡೋದಿಲ್ಲ. ಅದಕ್ಕೇನ್ ಹೇಳ್ತಾರೆ? ಅಶ್ರದ್ಧಾನ ರೂಪ ಪರಿಣಾಮ. ಸೊ ಮಿಥ್ಯಾತ್ವ ಪ್ರಕೃತಿಯ ಉದಯದಿಂದ ಆ ಜೀವಕ್ಕೆ ಏನು ಈ ತತ್ವಗಳ ಪ್ರತಿ ಅಥವಾ ನವ ಪದಾರ್ಥಗಳ ಪ್ರತಿ ಅಶ್ರದ್ಧಾನ ರೂಪ ಪರಿಣಾಮ ಆಗುತ್ತದೆಯೋ ಅದಕ್ಕೆ ಮಿಥ್ಯಾತ್ವ ಗುಣಸ್ಥಾನ ಅಂತ ಕರೀತಾರೆ. ಈ ಪರಿಣಾಮದಿಂದ ಯುಕ್ತವಾಗಿರುವಂತ ಜೀವನೇ ಮಿಥ್ಯಾ ದೃಷ್ಟಿ ಅಂತ ಅನ್ಸ್ಕೊಳ್ತಾನೆ. ಇನ್ನು 4ನೇ ಪ್ರಶ್ನೆ, ಮಿಥ್ಯಾ ದೃಷ್ಟಿಯಲ್ಲಿ ಎಷ್ಟು ಭೇದಗಳಿವೆ?
ಮಿಥ್ಯಾದೃಷ್ಟಿಯ ಎಷ್ಟು ಭೇದಗಳಿವೆ? 5ನೇ ಪ್ರಶ್ನೆ, ಮಿಥ್ಯಾದೃಷ್ಟಿಯ ಎಷ್ಟು ಭೇದಗಳಿವೆ ಅಂತ. ನೆನ್ನೆ ನಾವು ತಿಳ್ಕೊಂಡ್ವಿ ಮಿಥ್ಯಾದೃಷ್ಟಿಯಲ್ಲಿ 2 ಭೇದಗಳಿವೆ ಅಂತ ನಾವು ತಿಳ್ಕೊಂಡ್ವಿ. ಯಾವುದು? ಮೊದಲನೇ ಭೇದ ಸ್ವಸ್ಥಾನ ಮಿಥ್ಯಾದೃಷ್ಟಿ, ಎರಡನೇದು ಸಾತಿಶಯ ಮಿಥ್ಯಾದೃಷ್ಟಿ. ಮೊದಲಿಗೆ ಸ್ವಸ್ಥಾನ ಮಿಥ್ಯಾದೃಷ್ಟಿ ಅಂದ್ರೆ ಏನು? ಯಾವ ಜೀವನು ಮಿಥ್ಯಾತ್ವದಲ್ಲೇ ಸದಾ ರಚಪಚನಾಗಿರುತ್ತಾನೆ ಅಂತಹ ಜೀವಿಗೆ ಸ್ವಸ್ಥಾನ ಮಿಥ್ಯಾದೃಷ್ಟಿ ಅಂತ ಹೇಳ್ತಾರೆ. ಸದಾ ಅವನು ಅಜ್ಞಾನದಲ್ಲಿ ಆ ಒಂದು ಅಶ್ರದ್ಧಾನ ರೂಪ ಪರಿಣಾಮದೊಂದಿಗೆ ಅಜ್ಞಾನದಲ್ಲಿ ಆ ಮಿಥ್ಯಾತ್ವದಲ್ಲೇ ಅವನು ರಚಪಚನಾಗಿರ್ತಾನೆ ಅಂತಹ ಜೀವಿಗೆ ಸ್ವಸ್ಥಾನ ಪದದಲ್ಲೇ ಅರ್ಥ ಇದೆ ನೋಡಿ. ತನ್ನ ಸ್ಥಾನದಲ್ಲೇ ಇರ್ತಾನೆ, ಮುಂದೆ ಹೋಗೋ ಪ್ರಯತ್ನನೇ ಮಾಡೋದಿಲ್ಲ, ಅವನು ಪುರುಷಾರ್ಥನೇ ಮಾಡೋದಿಲ್ಲ, ಜಿನೇಂದ್ರ ಭಗವಂತರ ವಾಣಿ ಮೇಲೆ ವಿಶ್ವಾಸನೇ ಮಾಡೋದಿಲ್ಲ. ಅವನಿಗೆ ತನ್ನ ಅಜ್ಞಾನ ಏನಿದೆ ಆ ಅಜ್ಞಾನದಲ್ಲೇ ಇರಕ್ಕೆ ಅವನು ಇಚ್ಛೆ ಪಡ್ತಾನೆ. ಅದಕ್ಕೇನ್ ಹೇಳ್ತಾರೆ? ಸ್ವಸ್ಥಾನ ಮಿಥ್ಯಾದೃಷ್ಟಿ. ತನ್ನ ಅಜ್ಞಾನದಲ್ಲೇ ರಚಪಚನಾಗಲು ಅವನು ಬಯಸ್ತಾನೆ. ಅಂತಹ ಜೀವಿಗೆ ಸ್ವಸ್ಥಾನ ಮಿಥ್ಯಾದೃಷ್ಟಿ ಅಂತ ಹೇಳ್ತಾರೆ. ಎರಡನೇದು ಸಾತಿಶಯ ಮಿಥ್ಯಾದೃಷ್ಟಿ. ಸಾತಿಶಯ ಮಿಥ್ಯಾದೃಷ್ಟಿ ಅಂದ್ರೆ ಯಾರು? ಯಾವ ಒಬ್ಬ ವಿವೇಕಿ ಜೀವ ಇದ್ದಾನೆ, ಜಾಗೃತ ಅವಸ್ಥೆ ಇರುವಂತ ವಿವೇಕಿ ಜೀವ ತನ್ನ ಆತ್ಮ ಕಲ್ಯಾಣವನ್ನು ಬಯಸಿ ಆ ಜೀವ ಏನ್ ಮಾಡ್ತಾನೆ? ನಿಜವಾದ ದೇವಶಾಸ್ತ್ರ ಗುರುಗಳ ಪ್ರತಿ ಯಥಾರ್ಥ ಶ್ರದ್ಧಾನವನ್ನು ಹೊಂದುತ್ತಾ ನಾನು ಸಮ್ಯಕ್ ದೃಷ್ಟಿ ಆಗ್ಬೇಕು ಅನ್ನೋ ಪರಿಣಾಮವನ್ನು ಹೊಂದುತ್ತಾ ಆ ಜೀವ ನಿಜವಾದ ದೇವಶಾಸ್ತ್ರ ಗುರುಗಳ ಪ್ರತಿ, 7 ತತ್ವಗಳ ಪ್ರತಿ, 9 ಪದಾರ್ಥಗಳ ಪ್ರತಿ, ಭಗವಂತನು ಉಪದೇಶಿಸಿದಂತಹ ಏನ ವಸ್ತು ಸ್ವರೂಪ ಇದೆ ಅದರ ಪ್ರತಿ ಅವನು ನಂಬುತ್ತಾನೆ, ಅದ್ರ ಮೇಲೆ ವಿಶ್ವಾಸ ಇಡ್ತಾನೆ, ಶ್ರದ್ಧಾನ ಮಾಡ್ತಾನೆ. ಅದರೊಂದಿಗೆ ಅವನಿಗೇನಾಗತ್ತೆ? ಆ ಜೀವ ಇದರ ಮೇಲೆ ಶ್ರದ್ಧಾನ ಮಾಡುವುದರಿಂದ ಆ ಜೀವಕ್ಕೆ ಸಮ್ಯಕ್ ದರ್ಶನದ ಪ್ರತಿ ಅಥವಾ ಸಮ್ಯಕ್ ದರ್ಶನದ ಸಮ್ಮುಖ ಆ ಜೀವದ ಅಧಃಕರಣ, ಅಪೂರ್ವಕರಣ, ಅನಿವೃತ್ತಕರಣ ರೂಪ ಪರಿಣಾಮವನ್ನು ಹೊಂದುತ್ತಾನೆ. ಇಂತಹ ಪರಿಣಾಮದಿಂದ ಯುಕ್ತವಿರುವಂತಹ ಜೀವಿಗೆ ಸಾತಿಶಯ ಮಿಥ್ಯಾದೃಷ್ಟಿ ಅಂತ ಹೇಳ್ತಾನೆ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಅಂದ್ರೆ ಯಾವ ಜೀವಿ ಸಮ್ಯಕ್ತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕೆ ಅದರ ಸಮ್ಮುಖ ಇದ್ದಾನೆ, ಇನ್ನೇನು ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದಾನೆ, ಆ ಪ್ರೋಸೆಸ್ ನಲ್ಲಿ ಇದ್ದಾನೆ. ಆ ಪ್ರೋಸೆಸ್ ಯಾವುದು? ನಾನು ನಿಮ್ಗೆ ಹೇಳಿದೆ, ಅಧಃಕರಣ, ಅಪೂರ್ವಕರಣ, ಅನಿವೃತ್ತಿಕರಣ. ಈ 3 ಕರಣಗಳು ಏನಿದೆ ಈ ಪರಿಣಾಮವನ್ನು ಹೊಂದಿರುವಂತಹ ಆ ಜೀವಿಗೆ ಅಥವಾ ಈ ಪರಿಣಾಮದಿಂದ ಯುಕ್ತವಿರುವಂತಹ ಜೀವಿಗೆ ಸಾತಿಶಯ ಮಿಥ್ಯಾದೃಷ್ಟಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಇದು ನಿನ್ನೆ ನಾವು ಇದನ್ನ ತಿಳ್ಕೊಂಡಿದ್ವಿ. ಇನ್ನು ಒಂದು ಇದಕ್ಕೆ ನೋಡಿ, ಮಿಥ್ಯಾದೃಷ್ಟಿಯಲ್ಲಿ 2 ಭೇದ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ 2 ಭೇದ ಕೊಟ್ಟಿದ್ದಾರೆ. ನೀವು ಇನ್ನೊಂದು ಅಪೇಕ್ಷೆಯಿಂದ ಇದೇ ಮಿಥ್ಯಾದೃಷ್ಟಿಗಳಲ್ಲಿ 3 ಭೇದನೂ ಸಹ ಮಾಡ್ಬೋದು. ತಿಳ್ಕೊಳ್ಳಿ ಹೇಗೆ ಅಂತ ಅಂದ್ರೆ, ನೋಡಿ ಮಿಥ್ಯಾದೃಷ್ಟಿಗಳಲ್ಲಿ ಇನ್ನೂ 3 ಭೇದ ಮಾಡ್ಬೋದು. ಹೇಗೆ ಅಂತಂದ್ರೆ, ಒಂದು ಅನಾದಿ ಅನಂತ ಮಿಥ್ಯಾದೃಷ್ಟಿ ಅಂತ. ಮೊದಲನೇದು ಅನಾದಿ ಅನಂತ ಮಿಥ್ಯಾದೃಷ್ಟಿ. ಹಂಗಂದ್ರೆ ಏನು? ಅನಾದಿ ಅನಂತ ಮಿಥ್ಯಾದೃಷ್ಟಿ ಅಂದ್ರೆ ಅನಾದಿ ಕಾಲದಿಂದಲೂ ಅವನು ಮಿಥ್ಯಾದೃಷ್ಟಿಯಾಗಿದ್ದಾನೆ, ಇನ್ನು ಅನಂತ ಕಾಲದವರೆಗೂ ಮಿಥ್ಯಾದೃಷ್ಟಿಯಾಗಿ ಇರ್ತಾನೆ. ಅವನು ಸಮ್ಯಕ್ತ ಪ್ರಾಪ್ತಿನೇ ಮಾಡ್ಕೊಳ್ಳೋದಿಲ್ಲ ಆ ಜೀವ. ಅಂತ ಜೀವಿಗೆ ಏನ್ ಹೇಳ್ತಾರೆ? ಅಂತ ಒಬ್ಬ ಮಿಥ್ಯಾದೃಷ್ಟಿಗೆ ಏನಂತ ಕರೀತಾರೆ? ಅನಾದಿ ಅನಂತ ಮಿಥ್ಯಾದೃಷ್ಟಿ. ಈ ಜೀವವನ್ನೇ ನಾವು ಇನ್ನೊಂದು ಪದದಿಂದ ನಾವು ಕರಿಬಹುದು ಇದೇ ಜೀವನ. ಏನಂತ? ದೂರಾನುದೂರ ಭವ್ಯ ಅಂತಾನೂ ಸಹ ಕರಿಬಹುದು, ಅಥವಾ ಅಭವ್ಯ ಅಂತಾನೂ ಕರಿಬಹುದು. ಅರ್ಥ ಆಯ್ತಲ್ವಾ? ಈ ಅನಾದಿ ಅನಂತ ಮಿಥ್ಯಾದೃಷ್ಟಿ ಏನಿದ್ದಾನೆ ಇವನು ಅಭವ್ಯ ಜೀವಿಯಾಗಿದ್ದಾನೆ. ಹಾಗೂ ಅಭವ್ಯಕ್ಕೂ ನಾವು ಅನಾದಿ ಅನಂತ ಕರಿಬಹುದು. ಹಾಗೂ ಯಾವ ಜೀವ ದೂರ ಭವ್ಯನಿದ್ದಾನೋ ಅವನು ಸಹ ಅನಾದಿ ಅನಂತ ಮಿಥ್ಯಾದೃಷ್ಟಿನೇ ಆಗಿದ್ದಾನೆ. ಏಕೆಂದರೆ ನೋಡಿ, ದೂರ ಭವ್ಯ ಅಂದ್ರೆ ಏನು? ಯಾವ ದೂರ ಭವ್ಯ ಜೀವಿ ಅಂತಂದ್ರೆ ಅವನಲ್ಲಿ ಭವ್ಯತ್ವ ಅಂತೂ ಇದೆ, ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ಳುವಂತ ಯೋಗ್ಯತೆ ಅಂತೂ ಇದೆ. ಆದರೆ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ಳುವಂತ ನಿಮಿತ್ತನೇ ಸಿಗೋದಿಲ್ಲ ಅವನಿಗೆ. ಮತ್ತೆ ಆಚಾರ್ಯರು ಹೇಳ್ತಾರೆ, ಇಂತಹ ದೂರ ಭವ್ಯ ಜೀವಿಗಳು ಸದಾ ನಿತ್ಯ ನಿಗೋಧದಲ್ಲೇ ಇರ್ತಾರಂತೆ. ಅಂದ್ರೆ ನಿತ್ಯ ನಿಗೋಧದ ಪರ್ಯಾಯದಿಂದ ಹೊರಗಡೆ ಬಂದೇ ಇಲ್ಲ ಅಂತ ಆ ಜೀವಿಗಳು. ಎಷ್ಟೆಲ್ಲ ದೂರ ಭವ್ಯ ಜೀವಿಗಳಿದೆ ಆ ಜೀವಿಗಳು ಇನ್ನೂ ಸಹ ನಿತ್ಯ ನಿಗೋಧದಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಆ ನಿತ್ಯ ನಿಗೋಧದಲ್ಲಿ 2 ಭೇದ ಮಾಡಿದ್ದಾರೆ ನೋಡಿ. ಒಂದು ಅನಾದಿ ಅನಂತ ನಿತ್ಯ ನಿಗೋಧ. ಅನಾದಿ ಅನಂತ ನಿತ್ಯ ನಿಗೋಧ ಅಂತಂದ್ರೆ ಈಗ ನಾನು ಹೇಳಿದ್ನಲ್ಲ, ದೂರ ಭವ್ಯ ಜೀವಿಗಳು. ಈ ದೂರ ಭವ್ಯ ಜೀವಿಗಳು ಅನಾದಿ ಅನಂತ ನಿತ್ಯ ನಿಗೋಧದಲ್ಲೇ ಇರ್ತಾರೆ. ಅಂದ್ರೆ ಅನಾದಿ ಕಾಲದಿಂದಲೂ ನಿತ್ಯ ನಿಗೋಧದಲ್ಲಿದ್ದಾರೆ, ಅನಂತ ಕಾಲದವರೆಗೂ ನಿತ್ಯ ನಿಗೋಧದಲ್ಲೇ ಇದ್ದಾರೆ. ಆ ಒಂದು ಪರ್ಯಾಯದಿಂದ ಹೊರಗಡೆನೆ ಬರೋದಿಲ್ಲ. ಅರ್ಥ ಆಯ್ತಲ್ವಾ? ಇನ್ನು ಎರಡನೇದು
ಎರಡನೇ ರೀತಿ ಮಿಥ್ಯಾದೃಷ್ಟಿ ಯಾರು ಅಂತಂದ್ರೆ ಅನಾದಿ ಶಾಂತ. ಎರಡನೇದು ಅನಾದಿ ಶಾಂತ ಮಿಥ್ಯಾದೃಷ್ಟಿ. ಎರಡನೇವನ್ ಯಾರು? ಅನಾದಿ ಶಾಂತ ಮಿಥ್ಯಾದೃಷ್ಟಿ. ಅಂದ್ರೆ ಅನಾದಿ ಕಾಲದಿಂದಂತಲೂ ಮಿಥ್ಯಾದೃಷ್ಟಿಯಾಗಿ ಇದ್ದಾನೆ, ಆದ್ರೆ ಮುಂದೆ ಅವನು ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತ ಜೀವಿಗೆ ಏನಂತ ಹೇಳ್ತಾರೆ? ಅನಾದಿ ಶಾಂತ ಮಿಥ್ಯಾದೃಷ್ಟಿ. ಈ ಅನಾದಿ ಶಾಂತ ಮಿಥ್ಯಾದೃಷ್ಟಿನ ನಾವು ಇನ್ನೊಂದು ಪದದಿಂದಲೂ ಕರಿಬಹುದು. ಏನು? ಅನಾದಿ ಮಿಥ್ಯಾದೃಷ್ಟಿ ಅಂತನೂ ಸಹ ಕರಿಬಹುದು. ಅನಾದಿ ಮಿಥ್ಯಾದೃಷ್ಟಿ ಅಂತನೂ ಸಹ ಕರಿಬಹುದು. ಅಂದ್ರೆ ಅನಾದಿ ಕಾಲದಿಂದಲಂತೂ ಮಿಥ್ಯಾದೃಷ್ಟಿ ಇದ್ದಾನೆ, ಮುಂದೆ ಅವನಿಗೆ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ಳುವಂತ ಅವಕಾಶ ಸಿಗುತ್ತೆ ಅಥವಾ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ಬಹುದು ಅಂತ ಜೀವಿಗೆ ಅನಾದಿ ಶಾಂತ ಮಿಥ್ಯಾದೃಷ್ಟಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಸೊ ಇನ್ನು ಮೂರನೇ ಪ್ರಕಾರ ಮಿಥ್ಯಾದೃಷ್ಟಿ ಯಾರು ಅಂತಂದ್ರೆ ಸಾದಿ ಶಾಂತ ಮಿಥ್ಯಾದೃಷ್ಟಿ. ಮೂರನೇವನು ಸಾದಿ ಶಾಂತ ಮಿಥ್ಯಾದೃಷ್ಟಿ ಅಂತ ಕರೀತೇವೆ. ಈ ಸಾದಿ ಶಾಂತ ಮಿಥ್ಯಾದೃಷ್ಟಿಗೆ ಏನಂತ ಹೇಳ್ತೇವೆ ಅಂದ್ರೆ, ನಾವು ನೋಡಿ ಸಾದಿ ಮಿಥ್ಯಾದೃಷ್ಟಿ ಅಂತ ನಾವು ಕರಿತೇವಲ್ಲ, ಅಂದ್ರೆ ನೋಡಿ ಸಾದಿ ಶಾಂತ ಮಿಥ್ಯಾದೃಷ್ಟಿ ಅಂದ್ರೆ ಮುಂಚೆ ಒಂದ್ಸಲಿ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಂಡಿದ್ದಾನೆ, ಈಗ ಅವನಿಗೆ ಆ ಸಮ್ಯಕ್ತ ಬಿಟ್ಟೋಗಿದೆ, ಪುನಃ ಅವನು ಮುಂದೆ ಯಾವಾಗಾದ್ರೂ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಅರ್ಥ ಆಯ್ತಲ್ವಾ? ಮುಂಚೆ ಯಾವಾಗ ಒಂದ್ಸಲಿ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಂಡಿದ್ದ, ಅದಕ್ಕೆ ಅವನು ಸಾದಿ ಮಿಥ್ಯಾದೃಷ್ಟಿ ಅನ್ಸ್ಕೊಂಡ. ಒಂದ್ಸಲಿ ಪ್ರಾಪ್ತಿ ಮಾಡ್ಕೊಂಡವನು ಆಲ್ರೆಡಿ. ಈಗ ಏನೋ ಅನಂತಾನುಬಂಧಿಯ ಉದಯನೋ ಅಥವಾ ಮಿಥ್ಯಾತ್ವದ ಉದಯದಿಂದ ಸಮ್ಯಕ್ತವನ್ನ ಕಳ್ಕೊಂಡಿದ್ದಾನೆ. ತಿರ್ಗಾ ಮುಂದೆ ಯಾವಾಗಾದ್ರೂ ಅವನು ನಿಮಿತ್ತ ಪಡ್ಕೊಂಡು ಸಮ್ಯಕ್ತವನ್ನ ಪ್ರಾಪ್ತಿ ಮಾಡ್ಕೊಂತಾನೆ ಅಂತ ಜೀವಿಗೆ ಸಾದಿ ಶಾಂತ ಮಿಥ್ಯಾದೃಷ್ಟಿ ಅಂತ ಕರೀತೇವೆ. ಸೊ ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಎಷ್ಟು ಎರಡು ಭೇದ ಹೇಳಿದರೆ, ಸಾತಿಶಯ ಮಿಥ್ಯಾದೃಷ್ಟಿ, ಸ್ವಸ್ಥಾನ್ ಮಿಥ್ಯಾದೃಷ್ಟಿ, ಸಾತಿಶಯ ಮಿಥ್ಯಾದೃಷ್ಟಿ ಅಂತ ಎರಡು ಭೇದ. ಇನ್ನು 3 ಭೇದ ಮಾಡ್ಬೇಕಾದ್ರೆ ಈ ರೀತಿನೂ ಸಹ ನಾವು ಮಾಡ್ಬೋದು. ಒಂದು ಅನಾದಿ ಅನಂತ ಮಿಥ್ಯಾದೃಷ್ಟಿ, ಎರಡನೇದು ಅನಾದಿ ಶಾಂತ ಮಿಥ್ಯಾದೃಷ್ಟಿ, ಮೂರನೇದು ಸಾದಿ ಶಾಂತ ಮಿಥ್ಯಾದೃಷ್ಟಿ. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ನಿನ್ನೆ ಏನ್ ತಿಳ್ಕೊಂಡ್ವಿ? ಪ್ರಶ್ನೆ ನಂಬರ್ 6, ಸಾಧನ ಗುಣಸ್ಥಾನ ಎಂದು ಯಾವುದಕ್ಕೆ ಹೇಳುತ್ತೇವೆ? ನೋಡಿ, ಸಾಧನ ಅಂದ್ರೆ ಏನು? ಸಾಧನ, ಇಲ್ಲಿ ಅಂತಂದ್ರೆ ಈ ಪದದಿಂದ ನಾವು ಅರ್ಥ ತಗೊಳ್ಳೋಣ. ಅಂದ್ರೆ ಯುಕ್ತನಾಗಿರುವನು, ಅದರಿಂದ ಸಂಯುಕ್ತನಾಗಿರುವನು ಅಂತ ನಾವು ತಗೊಬೇಕು. ಆಸಾಧನ ಆಸಾಧನ ಅಂತಂದ್ರೆ ನೋಡಿ, ಆಸಾಧನ ಅಂತಂದ್ರೆ ಚ್ಯುತನಾಗುವುದು ಅಥವಾ ಘಾತವಾಗುವುದು, ಚ್ಯುತನಾಗುವುದು ಅಂತ ನಾವು ಹೇಳ್ಬೋದು. ಈಗ ಯಾರು ನೋಡಿ, ಸಾಧನ ಅಂತಂದ್ರೆ ಯಾರು ಸಮ್ಯಕ್ತ್ವದ ಆಸಾಧನ ಮಾಡುತ್ತಾನೆಯೋ, ಆಸಾಧನ ಅಂತಂದ್ರೆ ಸಮ್ಯಕ್ತದಿಂದ ಚ್ಯುತನಾಗುವುದು ಅಥವಾ ಬೀಳೋದು, ಇದಕ್ಕೆ ಸಾಧನ ಅಂತ ಹೇಳ್ತಾರೆ. ಇನ್ನು ಡೆಫಿನೇಷನ್ಗೆ ಹೋಗೋಣ. ಸಾಧನ ಗುಣಸ್ಥಾನ ಕಿಸೆ ಕೇತೆ ಹೇ? ಪ್ರಥಮೋಪಶಮ ಸಮ್ಯಕ್ತ್ವ ಅಥವಾ ದ್ವಿತೀಯೋಪಶಮ ಸಮ್ಯಕ್ತ್ವದ ಅಂತರ್ಮೂರ್ತದ ಕಾಲದಲ್ಲಿ ಜಗನ್ಯದಿಂದ 1 ಸಮಯ ಮತ್ತು ಉತ್ಕೃಷ್ಟದಿಂದ 6 ಅವಲಿ ಪ್ರಮಾಣ ಕಾಲ ಶೇಷ ಉಳಿದಾಗ ಆ ಮಧ್ಯದ ಕಾಲದಲ್ಲಿ ಅನಂತಾನುಬಂಧಿಯ ಕ್ರೋಧ, ಮಾನ, ಮಾಯ, ಲೋಭ ಈ 4 ಕಷಾಯಗಳಲ್ಲಿ ಯಾವುದಾದ್ರೂ ಒಂದು ಕಷಾಯವು ಉದಯಕ್ಕೆ ಬಂದಾಗ ಆ ಜೀವವು ಸಮ್ಯಕ್ತ್ವದಿಂದ ಏನಾಗುತ್ತೆ? ಸಮ್ಯಕ್ತ್ವದ ಘಾತ ಮಾಡ್ಕೊಳ್ತಾನೆ, ಅಂದ್ರೆ ಸಮ್ಯಕ್ತ್ವದಿಂದ ಬೀಳ್ತಾನೆ ಕೆಳಗಡೆ, ಸಮ್ಯಕ್ತ್ವನ ಕಳ್ಕೊಳ್ತಾನೆ. ಆದ್ರೆ ಇನ್ನು ಮಿಥ್ಯಾತ್ವವನ್ನು ಪ್ರಾಪ್ತಿ ಮಾಡ್ಕೊಂಡಿರೋದಿಲ್ಲ. ಅಂದ್ರೆ 4ನೇ ಗುಣಸ್ಥಾನದಿಂದ ಉಪಶಮ ಸಮ್ಯಕ್ತ್ವ, ಪ್ರಥಮೋಪಶಮ ಸಮ್ಯಕ್ತ್ವ ಅಂದ್ರೆ ಎಷ್ಟು? 4ನೇ ಗುಣಸ್ಥಾನ. 4ನೇ ಗುಣಸ್ಥಾನದಲ್ಲಿ ಆ ಪ್ರಥಮೋಪಶಮ ಸಮ್ಯಕ್ತ್ವದ ಏನೋ ಒಂದು ಅಂತರ್ಮೂರ್ತ ಕಾಲ ಇತ್ತು. ಆ ಅಂತರ್ಮೂರ್ತ ಕಾಲದಲ್ಲಿ ಕಡಿಮೆ ಅಂದ್ರೆ 1 ಸಮಯ, ಅಂದ್ರೆ ಈ ಅಂತರ್ಮೂರ್ತ ಮುಗಿಯಕ್ಕೆ ಇನ್ನೇನು 1 ಸಮಯ ಇದೆ. ಕಡಿಮೆ ಅಂದ್ರೆ ಇನ್ನೇನು ಅಂತರ್ಮೂರ್ತ ಇನ್ನು 1 ಸಮಯಕ್ಕೆ ಮುಗ್ದೋಗುತ್ತೆ. ಅಂತರ್ಮೂರ್ತ ಇನ್ನೇನು 1 ಸಮಯ ಇದ್ದಾಗ, ಹಾಗೂ ಉತ್ಕೃಷ್ಟ ರೂಪದಲ್ಲಿ ಹೆಚ್ಚು ಅಂತಂದ್ರೆ 6 ಅವಲಿ, ಇನ್ನು ಅಂತರ್ಮೂರ್ತ ಮುಗಿಯಕ್ಕೆ ಇನ್ನು 6 ಅವಲಿಗಳಷ್ಟು ಸಮಯ ಶೇಷ ಇದೆ. ಆ ಮಧ್ಯದ ಸಮಯದಲ್ಲಿ ಆ ಜೀವಕ್ಕೆ ಅನಂತಾನುಬಂಧಿಯ ಕ್ರೋಧಮಾನ ಮಾಯ ಲೋಭದ ಯಾವುದಾದ್ರೂ ಒಂದು ಕಷಾಯ ಉದಯಕ್ಕೆ ಬಂದಾಗ ಅವನು ಸಮ್ಯಕ್ತದಿಂದ ಕೆಳಗಡೆ ಬೀಳ್ತಾನೆ. ಅಂದ್ರೆ 4ನೇ ಗುಣಸ್ಥಾನದಿಂದ ಕೆಳಗಡೆ ಬಿದ್ದ, ಆದ್ರೆ ಇನ್ನು ಅವನು ಮಿಥ್ಯಾತ್ವವನ್ನು ಪ್ರಾಪ್ತಿ ಮಾಡ್ಕೊಂಡಿಲ್ಲ. ಮಿಥ್ಯಾತ್ವ ಅಂದ್ರೆ 1ನೇ ಗುಣಸ್ಥಾನ, ಮಿಥ್ಯಾತ್ವಕ್ಕೆ ಇನ್ನೂ ಅವನು ಬಂದು ಮುಟ್ಟಿಲ್ಲ. ಆ ಮಧ್ಯದ ಅವನು ಎಲ್ಲಿ ಹೋಗ್ತಾನೆ? 4ನೇ ಗುಣಸ್ಥಾನದಿಂದ ಸೀದೆ 2ನೇ ಗುಣಸ್ಥಾನಕ್ಕೆ ಬಂದು 2ನೇ ಗುಣಸ್ಥಾನಕ್ಕೆ ಬರ್ತಾನೆ. ಆದ್ರೆ ಇನ್ನು ಕೆಳಗಡೆ ಬಿದ್ದಿಲ್ಲ, ಅರೆ ನಿಯಮದಿಂದ ಕೆಳಗಡೆ ಬಿದ್ದೇ ಬೀಳ್ತಾನೆ. ಆದ್ರೆ
ಇನ್ನು ಕೆಳಗಡೆ ಬಿಡ್ದಿಲ್ಲ ಮಧ್ಯದ ಏನ್ ಅವಸ್ಥೆ ಇದೆಯಲ್ಲ ಆ ಅವಸ್ಥೆಗೆ ಏನ್ ಹೇಳ್ತಾರೆ, ಸಾಸಾಧನ ಗುಣಸ್ಥಾನ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಸೊ ಸಾಸಾಧನ ಗುಣಸ್ಥಾನದಲ್ಲಿ ಇರುವಂತ ಜೀವ ಅಂದ್ರೆ ಎರಡನೇ ಗುಣಸ್ಥಾನದಲ್ಲಿ ಇರುವಂತ ಜೀವ ನಿಯಮದಿಂದ ಕೆಳಗಡೆ ಅಂತೂ ಬಿದ್ದೆ ಬೀಳ್ತಾನೆ, ಅಂದ್ರೆ ಮಿಥ್ಯಾತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ನಿನ್ನೆ ಒಂದು ಉದಾಹರಣೆ ಕೊಟ್ಟಿದ್ವಿ. ಈಗ ಯಾರಾದ್ರೂ ಯಾವ್ದೋ ಒಂದು ಮಾವಿನ ಹಣ್ಣನ್ನ ಮರದ ಮೇಲೆ ನಾವು ಕಟ್ ಮಾಡಿದಾಗ ಏನಾಗುತ್ತೆ, ಅದು ಆ ಮರದಿಂದ ಅಂತೂ ಅದು ಏನು ಮರದಿಂದ ಆ ಮಾವಿನ ಹಣ್ಣು ಕಟ್ ಆಗಿದೆ, ಬಟ್ ಇನ್ನು ಕೆಳಗಡೆ ಬೀಳ್ತಾ ಇದೆ, ಪೂರ್ತಿ ಕೆಳಗಡೆ ನೆಲಕ್ಕೆ ಟಚ್ ಆಗಿಲ್ಲ. ಆ ಮಧ್ಯದ ಅವಸ್ಥೆ ಏನಿರುತ್ತಲ್ವಾ ಅದು ಸಾಸಾಧನ ಗುಣಸ್ಥಾನ. ಆದ್ರೆ ಮರದಿಂದ ಕಟ್ಟಾದಂತಹ ಮಾವಿನಕಾಯಿ ಅಥವಾ ಮಾವಿನ ಹಣ್ಣು ಕೆಳಗಡೆ ಅಂತೂ ಟಚ್ ಆಗೇ ಆಗುತ್ತೆ ಅಲ್ವಾ, ಭೂಮಿಯ ಮೇಲೆ ಟಚ್ ಆಗೇ ಆಗುತ್ತೆ, ಭೂಮಿ ಮೇಲೆ ಬಂದು ಬಿದ್ದೇ ಬೀಳುತ್ತೆ. ಅದೇ ಪ್ರಕಾರ ಎರಡನೇ ಗುಣಸ್ಥಾನದಲ್ಲಿ ಇರುವಂತಹ ಜೀವ ನಿಯಮದಿಂದ ಒಂದನೇ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಓಕೆ, ಇಷ್ಟು ನೆನ್ನೆ ವಿಷಯ ಆಯ್ತು. ಇನ್ನು ಓಕೆ, ಇನ್ನು ಇವತ್ತಿಂದು 7ನೇ ಪ್ರಶ್ನೆ ನಾವು ತಗೊಳ್ಳೋಣ. 7ನೇ ಪ್ರಶ್ನೆ ಏನಿದೆ ಅಂತ ಹೇಳ್ತೇನೆ. ಓಕೆ, ಪ್ರಶ್ನೆ 7. ಅನಂತಾನುಬಂಧಿಯ ಉದಯದಿಂದ ಸಮ್ಯಕ್ತದ ನಾಶ ಆಗುತ್ತದೆ ಎಂದಾದರೆ ಅದನ್ನು ದರ್ಶನ ಮೋನಿಯದ ಭೇದ ಎಂದು ನೀವು ಹೇಳಬೇಕಾಗಿತ್ತು. ದರ್ಶನ ಮೋನಿಯ ಭೇದದಲ್ಲಿ ಸೇರಿಸಬೇಕಾಯಿತು. ಆದರೆ ಆದರೆ ಅದು ಚಾರಿತ್ರ ಮೋನಿಯ ಭೇದವಾಗಿದೆ. ಮತ್ ಹಾಗಿರ್ಬೇಕಾದ್ರೆ ಅದರಿಂದ ಸಮ್ಯಕ್ತದ ವಿರಾಧನ ಆಗ್ಬಾರ್ದಾಗಿತ್ತು. ಆದ್ರೆ ಅಂತಹ ಒಂದು ಅವಸ್ಥೆ ಸಾಸಾಧನ ಗುಣಸ್ಥಾನ ಕೇಸ್ ಹೇಗೆ ನಿಮಿಷ, ಅದು ಹಿಂದಿ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಪ್ರಶ್ನೆ ತುಂಬಾ ದೊಡ್ಡದಿದೆ. ನಾನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡಿ, ಮೊದಲು ನಿಮ್ಗೆ ಎಲ್ಲರಿಗೂ ಇದು ಗೊತ್ತಲ್ವಾ, ದರ್ಶನ ಮೋನಿಯದ ಭೇದ ಮತ್ತು ಚಾರಿತ್ರ ಮೋನಿಯ ಭೇದ ಎಲ್ಲರಿಗೂ ಗೊತ್ತು ಅನ್ಕೊಳ್ತೇನೆ. ಗೊತ್ತಿಲ್ಲ ಅಂತಂದ್ರೆ ಹ್ಯಾಂಡ್ ರೈಸ್ ಮಾಡಿ ನಾನು ಬರ್ಸ್ತೇನೆ. ಎಲ್ಲರಿಗೂ ಗೊತ್ತಿದೆ ಅನ್ಕೊಂತೀನಿ, ಯಾಕಂದ್ರೆ ದ್ರವ್ಯ ಸಂಗ್ರಹ ಮಾಡ್ಬೇಕಾದ್ರೆ ನಾನು ಬರ್ಸಿದೆ ನಿಮ್ಗೆ ದರ್ಶನ ಮೋನಿಯ ಮತ್ತು ಚಾರಿತ್ರ ಮೋನಿಯದ ಭೇದಗಳು. ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ, ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ. ನೋಡಿ, ಮೋಹನೀಯ ಕರ್ಮದಲ್ಲಿ 2 ಭೇದ ಮಾಡಿದ್ದಾರೆ, ಒಂದು ದರ್ಶನ ಮೋಹನೀಯ, ಇನ್ನೊಂದು ಚಾರಿತ್ರ ಮೋಹನೀಯ. ದರ್ಶನ ಮೋಹನೀಯದಲ್ಲಿ 3 ಭೇದ: ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಇನ್ನು ಚಾರಿತ್ರ ಮೋಹನೀಯದಲ್ಲಿ ಒಟ್ಟು 25 ಭೇದ ಇದೆ. ಯಾವ್ದ್ಯಾವ್ದು? ಚಾರಿತ್ರ ಮೋಹನದಲ್ಲಿ 25 ಭೇದ. ಅಷ್ಟು ಓಕೆ, ಅಷ್ಟು ಒಳಭೇದ ಈಗ ಮಾಡೋದು ಬೇಡ, ಬರೀ ಮುಖ್ಯವಾಗಿ ತಿಳ್ಕೊಳ್ಳಿ. ಚಾರಿತ್ರ ಮೋಹನೀಯದಲ್ಲಿ ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ ಮತ್ತು ಸಂಜೋಲನ, ಈ ಪ್ರಕಾರ 4 ಕಷಾಯಗಳು. ಓಕೆ, ಪೂರ್ತಿನೇ ಬರ್ಕೊಳ್ಳಿ, ಯಾಕಂದ್ರೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಚಾರಿತ್ರ ಮೋಹನೀಯದಲ್ಲಿ 25 ಭೇದ ಮಾಡಿದ್ದಾರೆ, ದರ್ಶನ ಮೋಹನೀಯದಲ್ಲಿ 3 ಭೇದ ಮಾಡಿದ್ದಾರೆ. ಚಾರಿತ್ರ ಮೋಹನೀಯದ 25 ಭೇದ ಯಾವುದು ಅಂತಂದ್ರೆ ಅನಂತಾನುಬಂಧಿಯ 4, ಅಂದ್ರೆ ಅನಂತಾನುಬಂಧಿಯ ಕ್ರೋಧ, ಮಾನ, ಮಾಯ, ಲೋಭ, ಮತ್ತು ಅಪ್ರತ್ಯಾಖ್ಯಾನದ 4, ಪ್ರತ್ಯಾಖ್ಯಾನದ 4, ಸಂಜೋಲನದ 4. ಅರ್ಥ ಆಯ್ತಲ್ಲ? ಒಟ್ಟು ಎಷ್ಟಾಯ್ತು? 4 4 16 ಪ್ಲಸ್ 9 ನೋ ಕಷಾಯ. ಇಷ್ಟು ಸೇರಿ 25 ಕಷಾಯಗಳು ಚಾರಿತ್ರ ಮೋಹನಕ್ಕೆ ಸಂಬಂಧಪಟ್ಟದ್ದು. ದರ್ಶನ ಮೋಹನಕ್ಕೆ ಸಂಬಂಧಪಟ್ಟದ್ದು 3. ಇಲ್ಲಿ ಏನ್ ಪ್ರಶ್ನೆ ಕೇಳ್ತಿದ್ದಾರೆ ಅಂದ್ರೆ ನೋಡಿ, 2ನೇ ಗುಣಸ್ಥಾನದಲ್ಲಿ ಅನಂತಾನುಬಂಧಿಯ ಉದಯದಿಂದ ಅವನು ಸಮ್ಯಕ್ತ್ವದಿಂದ ಚ್ಯುತನಾದ ಅಂತ ನೀವು ಹೇಳ್ತಿದ್ದೀರಾ. ಆದ್ರೆ ಈ ಅನಂತಾನುಬಂಧಿ ಏನಿದೆಯಲ್ವಾ, ಅನಂತಾನುಬಂಧಿ ಚಾರಿತ್ರ ಮೋಹನಿಗೆ ಸಂಬಂಧಪಟ್ಟಿದ್ದು, ಸರಿನಾ? ಆ ಚಾರಿತ್ರ ಮೋಹನಿಗೆ ಸಂಬಂಧಪಟ್ಟಿದ್ದು, ಮತ್ತದು ಆದ್ರೆ ಅದು ಸಮ್ಯಕ್ತವನ್ನು ಹೇಗೆ ನಾಶ ಮಾಡುತ್ತೆ? ಸಮ್ಯಕ್ತವನ್ನು ನಾಶ ಮಾಡೋದು ದರ್ಶನ ಮೋಹನಿಗೆ ಸಂಬಂಧಪಟ್ಟದ್ದಾಗಿರ್ಬೇಕಲ್ವಾ? ದರ್ಶನ ಮೋಹನಿಗೆ ಸಂಬಂಧಪಟ್ಟಂತ ಯಾವ್ದು? ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಈ 3 ದರ್ಶನ ಮೋಹನಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಈ ಅನಂತಾನುಬಂಧಿ ಕ್ರೋಧಮಾನ ಮಾಯಲೋಭ ಚಾರಿತ್ರ ಮೋಹನಿಗೆ ಸಂಬಂಧಪಟ್ಟಿದ್ದು. ಅದು ಹೇಗೆ ದರ್ಶನ ಅಂದ್ರೆ ಸಮ್ಯಕ್ ದರ್ಶನವನ್ನು ಘಾತ ಹೇಗ್ ಮಾಡುತ್ತೆ ಅಂತ ಅಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ. ಸೊ ಅದಕ್ಕೆ ಉತ್ತರ ಏನ್ ಕೊಡ್ತಾ ಇದಾರೆ ಕೇಳಿ. ನೋಡಿ, ಈ ಅನಂತಾನುಬಂಧಿ ಎಂಬ ಕಷಾಯ ಏನಿದೆಯಲ್ವಾ, ಇದು ಚಾರಿತ್ರ ಮೋಹನಿಗೆ ಸಂಬಂಧಪಟ್ಟಿದ್ದು. ಇದು ಚಾರಿತ್ರವನ್ನು ಘಾತ ಮಾಡ್ಬೇಕಾಯ್ತು, ಆದ್ರೆ ಸಮ್ಯಕ್ ದರ್ಶನ ಯಾಕೆ ಘಾತ ಮಾಡ್ತು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ಏನಂತಂದ್ರೆ, ಅನಂತಾನುಬಂಧಿ ಕಷಾಯ ಚಾರಿತ್ರ ಮೋಹನಿಯದೇ ಭೇದ ಆಗಿದೆ, ಆದರೆ ಅನಂತಾನುಬಂಧಿ ಕಷಾಯ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ ಎರಡರನ್ನೂ ಸಹ
ಘಾತ ಮಾಡುವಂತ ಸ್ವಭಾವವನ್ನು ಹೊಂದಿದೆ. ಅದಕ್ಕೆ ಈ ಅನಂತಾನುಬಂಧಿ ಕ್ರೋಧಮಾನ ಮಾಯ ಲೋಭನ ದ್ವಿ ಸ್ವಭಾವವಾಲ ಅಂತ ಹೇಳ್ತಾರೆ. ಈ ಅನಂತಾನುಬಂಧಿ ಕಷಾಯವನ್ನ ದ್ವಿ ಸ್ವಭಾವವನ್ನು ಹೊಂದಿರುವಂತಹ ಕಷಾಯ ಅಂತ ಆಚಾರ್ಯರು ಕರೀತಾರೆ. ಕಾರಣ ಇದು ಚಾರಿತ್ರ ಮೋನಿಯದ ಭೇದ ಆಗಿದೆ. ಆದ್ರೂ ಸಹ ಇದು ಜೀವದ ಚಾರಿತ್ರ ಗುಣವನ್ನು ಘಾತ ಮಾಡುತ್ತೆ ಮತ್ತು ಜೀವದ ದರ್ಶನ ಗುಣವನ್ನು ಸಹ ಘಾತ ಮಾಡುತ್ತೆ. ಅಂದ್ರೆ ಸಮ್ಯಕ್ ದರ್ಶನವನ್ನು ಘಾತ ಮಾಡುತ್ತೆ, ಸಮ್ಯಕ್ ಚಾರಿತ್ರವನ್ನು ಸಹ ಇದು ಘಾತ ಮಾಡುತ್ತೆ. ಆದ್ರಿಂದ ಈ ಅನಂತಾನುಬಂಧಿ ಕಷಾಯವನ್ನು ದ್ವಿ ಸ್ವಭಾವ ಹೊಂದಿರುವಂತಹ ಕಷಾಯ ಅಂತ ಆಚಾರ್ಯರು ಕರೀತಾರೆ. ಯಾಕೆ ಅಂದ್ರೆ ನೋಡಿ, ಎರಡನೇ ಗುಣಸ್ಥಾನ ಉಪಶಮ ಸಮ್ಯಕ್ ದೃಷ್ಟಿ, ಪ್ರಥಮೋಪಶಮ ಸಮ್ಯಕ್ತ್ವದಲ್ಲಿ ಇರುವಂತಹ ಜೀವಿಗೆ ಆ ಅಂತರ ಮುಹೂರ್ತದ ಕಾಲದಲ್ಲಿ ಅನಂತಾನುಬಂಧಿ ಉದಯ ಆದಾಗ ಅವನು ಸಮ್ಯಕ್ತ್ವದ ವಿರಾಧನ ಆಗುತ್ತೆ. ಅಂದ್ರೆ ಸಮ್ಯಕ್ತ್ವದಿಂದ ಕೆಳಗಡೆ ಬೀಳ್ತಾನೆ. ಆ ಅನಂತಾನುಬಂಧಿ ಸಮ್ಯಕ್ತ್ವದ ಘಾತ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಅದಕ್ಕೆ ಅದು ಚಾರಿತ್ರ ಮೋನಿಯ ಆದ್ರೇನು, ಚಾರಿತ್ರ ಮೋನಿಯ ಕರ್ಮದ ಭೇದ ಆಗಿದ್ರೇನು ಇಲ್ಲಿ ಸಮ್ಯಕ್ ದರ್ಶನವನ್ನು ಸಹ ಘಾತ ಮಾಡುತ್ತೆ, ಸಮ್ಯಕ್ ಚಾರಿತ್ರವನ್ನು ಸಹ ಘಾತವಾಗುತ್ತೆ. ಯಾಕಂದ್ರೆ ಇದು ಎರಡು ಸ್ವಭಾವವನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಇನ್ನು ನೋಡಿ, ಇನ್ನು ಈ ಅನಂತಾನುಬಂಧಿಯ ಕೆಲಸ ಏನು ಅಂತಂದ್ರೆ ನೋಡಿ, ಈ ಅನಂತಾನುಬಂಧಿ ಕಷಾಯ ನೇರವಾಗಿ ಸಮ್ಯಕ್ತ್ವವನ್ನು ಘಾತ ಅಂತೂ ಮಾಡೇ ಮಾಡುತ್ತೆ. ಅಂದ್ರೆ ಸಮ್ಯಕ್ತ್ವದಿಂದ ಅದೇನ್ ಮಾಡಿಸುತ್ತೆ, ಆ ಜೀವವನ್ನು ಕೆಳಗಡೆ ಬೀಳಿಸುತ್ತೆ ಅಥವಾ ಘಾತ ಮಾಡುತ್ತೆ. ನೇರವಾಗಿ ಸಮ್ಯಕ್ತ್ವವನ್ನು ಘಾತ ಅಂತೂ ಮಾಡುತ್ತೆ. ಅದ್ರೊಂದಿಗೆ ಚಾರಿತ್ರವನ್ನು ಅದು ಹೇಗೆ ಘಾತ ಮಾಡುತ್ತೆ ಅಂದ್ರೆ, ಚಾರಿತ್ರ ಮೌನ್ಯದ ಅಂದ್ರೆ ಚಾರಿತ್ರ ಮೌನ್ಯ ಕರ್ಮದ ನೋಡಿ, ಚಾರಿತ್ರ ಮೌನ್ಯ ಕರ್ಮದ ಭೇದಗಳು ಯಾವ್ದು ಹೇಳಿದ್ದಾರೆ? ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ. ಈ ಒಂದ್ ನಿಮಿಷ. ನೋಡಿ, ಈ ಅನಂತಾನುಬಂಧಿ ಸಮ್ಯಕ್ತ್ವ ಅಂತೂ ನೇರವಾಗಿ ಘಾತ ಮಾಡುತ್ತೆ. ಆದ್ರೆ ಚಾರಿತ್ರದ ಘಾತ ಹೇಗೆ ಮಾಡುತ್ತೆ ಅಂದ್ರೆ, ಚಾರಿತ್ರದ ಘಾತಕ ಅಂತ ಅನ್ಸ್ಕೊಂಡಿರುವಂತಹ ಅಪ್ರತ್ಯಾಖ್ಯಾನ ಮತ್ತು ಪ್ರತ್ಯಾಖ್ಯಾನವರ್ಣಿ ಕಷಾಯಗಳೇನಿದೆಯಲ್ವಾ, ಆ ಕಷಾಯಗಳನ್ನು ಪ್ರವಾಹಿತಗೊಳಿಸಿ ಇರಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡುತ್ತದೆ. ಅಂದ್ರೆ ಒಂದ್ ರೀತಿ ಫೌಂಡೇಶನ್, ನಾನಿದ್ದೀನಿ, ನೀವು ನಿಮ್ ಕೆಲಸ ನೀವು ಮಾಡಿ ಅಂತ. ಅಂದ್ರೆ ನಿಮ್ ಹಿಂದೆ ನಾನಿದ್ದೀನಿ, ನಿಮ್ ಕೆಲಸ ನೀವು ಜಾರಿ ಇಡಿ, ಇರಿಸಿಕೊಳ್ಳಿ ಅಂತ. ಅರ್ಥ ಆಗ್ತಿದೆಯಲ್ವಾ? ಈಗ ಅಪ್ರತ್ಯಾಖ್ಯಾನ ಮತ್ತು ಪ್ರತ್ಯಾಖ್ಯಾನವರ್ಣಿ ಕಷಾಯಗಳನ್ನು ಈ ಅನಂತಾನುಬಂಧಿ ಏನ್ ಮಾಡುತ್ತೆ, ನಾನಿದ್ದೀನಿ, ನೀವು ನಿಮ್ಮ ಪ್ರವಾಹವನ್ನು ಹಾಗೆ ಇರಿಸಿಕೊಳ್ಳಿ, ನಿಮ್ಮ ಕಾರ್ಯವನ್ನು ಮಾಡುತ್ತೀರಿ, ಚಾರಿತ್ರವನ್ನು ಘಾತ ಮಾಡುತ್ತೀರಿ ಅಂತ ಏನು ಈ ಅನಂತಾನುಬಂಧಿಯ ಕೆಲಸ. ಅರ್ಥ ಆಯ್ತಲ್ವಾ? ಹಾಗಾಗಿ ಇದು ಚಾರಿತ್ರವನ್ನು ಸಹ ಘಾತ ಮಾಡುತ್ತೆ ಮತ್ತು ಸಮ್ಯಕ್ತ್ವವಂತೂ ನೇರವಾಗಿ ಘಾತ ಮಾಡುತ್ತೆ. ಚಾರಿತ್ರವನ್ನು ಘಾತ ಮಾಡುವಂತಹ ಅಪ್ರತ್ಯಾಖ್ಯಾನ ಪ್ರತ್ಯಾಖ್ಯಾನ ಕಷಾಯಗಳ ಪ್ರವಾಹಿತಗೊಳಿಸಿ ಇರಿಸಿಕೊಳ್ಳುತ್ತದೆ. ಅರ್ಥ ಆಯ್ತಲ್ವಾ? ಸೊ ಯಾರಿಗಾರು ಅರ್ಥ ಆಗಿಲ್ಲ ಅಂದ್ರೆ ನಂತರ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಇದಕ್ಕೆ ದ್ವಿಮುಖ ಸ್ವಭಾವವುಳ್ಳ ಕಷಾಯ ಅಂತ ಇದನ್ನು ಕರೆಯುತ್ತಾರೆ. ಓಕೆ, ಓಕೆ ಸರಿ. ಇನ್ನು ಮುಂದಿನ ಪ್ರಶ್ನೆ 6, 7, 8. ಮುಂದೆ 8ನೇ ಪ್ರಶ್ನೆ, ಮಿಶ್ರ ಗುಣಸ್ಥಾನ ಎಂದು ಯಾವುದಕ್ಕೆ ಕರೆಯುತ್ತೇವೆ? ನೋಡಿ, ಮಿಶ್ರ ಗುಣಸ್ಥಾನ ಅಂತ ಯಾವುದಕ್ಕೆ ಕರೆಯುತ್ತೇವೆ, ಇಲ್ಲಿ ಏನ್ ಡೆಫಿನೇಷನ್ ಕೊಟ್ಟಿದ್ರೆ ಅದನ್ನು ಓದ್ತೇನೆ. ಜಾತ್ಯಾಂತರ ಸರ್ವಗಾತಿ ಸಮ್ಯಕ್ ಮಿಥ್ಯಾತ ಪ್ರಕೃತಿಯ ಉದಯದಿಂದ ಕೇವಲ ಸಮ್ಯಕ್ತ ರೂಪ ಮತ್ತು ಮಿಥ್ಯಾತ್ವ ರೂಪ ಪರಿಣಾಮವೂ ಆಗದೆ ಎಲ್ಲಿ ಮಿಶ್ರ ರೂಪ ಪರಿಣಾಮ ಆಗುತ್ತದೆಯೋ ಅದಕ್ಕೆ ಮಿಶ್ರ ಗುಣಸ್ಥಾನ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇನ್ನೊಂದ್ಸಲಿ ಓದ್ತೇನೆ. ಜಾತ್ಯಾಂತರ ಸರ್ವಗಾತಿ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿಯ ಉದಯದಿಂದ ಕೇವಲ ಸಮ್ಯಕ್ ರೂಪವೂ ಹಾಗೂ ಮಿಥ್ಯಾ ರೂಪವೂ ಪರಿಣಾಮ ಆಗದೆ ಎರಡು ಮಿಶ್ರ ರೂಪ ಪರಿಣಾಮ ಎಲ್ಲಿ ಆಗುತ್ತದೆಯೋ ಅಂತಹ ಗುಣಸ್ಥಾನಕ್ಕೆ ಮಿಶ್ರ ಗುಣಸ್ಥಾನ ಎಂದು ಕರೆಯುತ್ತಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೋಡಿ, ಮೊದಲು ಇಲ್ಲಿ ಏನ್ ಹೇಳಿದ್ದಾರೆ, ಜಾತ್ಯಾಂತರ ಸರ್ವಗಾತಿ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಅಂತ ಹೇಳಿದ್ದಾರೆ. ಅಂದ್ರೆ ಏನ್ ಅರ್ಥ?
ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ದರ್ಶನ ಮೋಹನೀಯದ ಒಟ್ಟು 3 ಭೇದ ನಾನು ಹೇಳಿದೆ. ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಈ ಸಮ್ಯಕ್ ಮಿಥ್ಯಾತ್ವ ಏನ್ ಪ್ರಕೃತಿ ಇದೆಯಲ್ವಾ, ಆ ಪ್ರಕೃತಿನ ಆಚಾರ್ಯರು ಇಲ್ಲಿ ಜಾತ್ಯಾಂತರ ಸರ್ವಘಾತಿ ಪ್ರಕೃತಿ ಅಂತ ಕರೆದಿದ್ದಾರೆ. ಜಾತ್ಯಾಂತರ ಅಂದ್ರೆ ಏನು, ಯಾಕೆ ಅದನ್ನ ಜಾತ್ಯಾಂತರ ಅಂತ ಕರೆದಿದ್ದಾರೆ ಅಂದ್ರೆ, ನೋಡಿ, ಈ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿಯು ಸರ್ವಘಾತಿ ಪ್ರಕೃತಿಯಾಗಿದೆ. ಈ ಪ್ರಕೃತಿ ಅಂತ ಸರ್ವಘಾತಿ ಪ್ರಕೃತಿಯಾಗಿದೆ. ಆದರೆ ಇದು ಸಮ್ಯಕ್ತವನ್ನು ಪೂರ್ಣವಾಗಿ ನಾಶ ಮಾಡುವುದಿಲ್ಲ, ಪೂರ್ಣವಾಗಿ ಘಾತ ಮಾಡುವುದಿಲ್ಲ ಅಲ್ವಾ. ಈಗ ಸರ್ವಘಾತಿ ಪ್ರಕೃತಿ ಅಂದ್ರೆ ಏನು ನೋಡಿ, ಮೊದಲು ಇದನ್ನ ತಿಳ್ಕೊಳ್ಳಿ. ಸರ್ವಘಾತಿ ಪ್ರಕೃತಿ ಅಂದರೆ ಗುಣದ ಅಂಶ ಮಾತ್ರವನ್ನು ಪ್ರಕಟ ಮಾಡಲು ಬಿಡುವುದಿಲ್ಲ, ಅದಕ್ಕೆ ಸರ್ವಘಾತಿ ಪ್ರಕೃತಿ ಅಂತ ಹೇಳ್ತಾರೆ. ದೇಶಘಾತಿ ಪ್ರಕೃತಿ ಅಂತಂದ್ರೆ ಗುಣದ ಅಂಶವನ್ನು ಮಾತ್ರ ಪ್ರಕಟ ಮಾಡಲು ಬಿಡುತ್ತದೆ, ಗುಣವನ್ನು ಆಂಶಿಕ ರೂಪದಲ್ಲಿ ಮಾತ್ರ ಪ್ರಕಟ ಮಾಡಲು ಬಿಡುತ್ತದೆ, ಅದಕ್ಕೆ ದೇಶಘಾತಿ ಪ್ರಕೃತಿ, ಕರ್ಮದ ದೇಶಘಾತಿ ಪ್ರಕೃತಿ ಅಂತಾರೆ. ಸರ್ವಘಾತಿ ಪ್ರಕೃತಿ ಅಂದ್ರೆ ಪೂರ್ಣವಾಗಿ ಘಾತ ಮಾಡುತ್ತೆ, ಅಂದ್ರೆ ಗುಣವನ್ನು ಪ್ರಕಟ ಮಾಡಲು ಬಿಡೋದೇ ಇಲ್ಲ, ಅದಕ್ಕೆ ಸರ್ವಘಾತಿ ಪ್ರಕೃತಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ. ಸೊ ಈ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಏನಿದೆ ಅದು ಸರ್ವಘಾತಿ ಪ್ರಕೃತಿ ಇದೆ. ಅದು ಪೂರ್ಣವಾಗಿ ಸಮ್ಯಕ್ತವನ್ನು ಪ್ರಕಟ ಮಾಡಕ್ಕೆ ಬಿಡೋದೇ ಇಲ್ಲ, ಅಂತ ಒಂದು ಗುಣ ಹೊಂದಿರ್ಬೇಕಾಯ್ತು. ಆದ್ರೆ ಇದು ಅಂತ ಒಂದು ಗುಣ ಹೊಂದಿಲ್ಲ. ಅರ್ಥ ಆಗ್ತಿದೆಯಲ್ವಾ. ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಸರ್ವಘಾತಿ ಪ್ರಕೃತಿ ಆಗಿದ್ರೂ ಸಹ ಅದು ಸಮ್ಯಕ್ತವನ್ನು ಪೂರ್ಣವಾಗಿ ಘಾತ ಮಾಡದೆ ಸಮ್ಯಕ್ತ ಪ್ರಕೃತಿಯ ನೋಡಿ, ಇದು ಸರ್ವಘಾತಿ ಅಂತೂ ಇದೆ, ಆದ್ರೆ ಅದ್ರ ಕೆಲಸ ದೇಶಘಾತಿಯಾಗಿದೆ. ಅರ್ಥ ಆಗ್ತಿದೆಯಲ್ವಾ. ಇದ್ರ ಕೆಲಸ ದೇಶಘಾತಿಯಾಗಿದೆ. ದೇಶಘಾತಿ ಅಂತಂದ್ರೆ ಇದು ಸಮ್ಯಕ್ತದಲ್ಲಿ, ಒಂದ್ ನಿಮಿಷ, ನೋಡಿ, ಈ ಸಮ್ಯಕ್ ಪ್ರಕೃತಿಯ, ಈ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿಯಲ್ಲಿ ಸಮ್ಯಕ್ತ್ವ ಅಂಶವೂ ಇದೆ, ಸಮ್ಯಕ್ ಅಂಶವೂ ಇದೆ ಮತ್ತು ಮಿಥ್ಯಾತ್ವದ ಅಂಶ, ಎರಡೂ ಅಂಶಗಳನ್ನು ಒಳಗೊಂಡಿದೆ. ಹಾಗಾಗಿ ಇದು ಒಂದು ರೀತಿ ಮಿಶ್ರ ಗುಣಸ್ಥಾನ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ. ಇನ್ನೊಂದ್ಸಲ ಅರ್ಥ ಮಾಡಿಸ್ತೇನೆ ನೋಡಿ. ನೋಡಿ, ಇದ್ರ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಸರ್ವಘಾತಿಯ ಪ್ರಕೃತಿಯಾಗಿದೆ. ಆದರೆ ಇದು ಉದಯಕ್ಕೆ ಬಂದಾಗ ಅದು ದೇಶಘಾತಿಯ ರೂಪದಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಸಮ್ಯಕ್ತವನ್ನು ಪೂರ್ತಿ ನಾಶ ಮಾಡೋದಿಲ್ಲ. ಆ ಸಮ್ಯಕ್ತಕ್ಕೆ ಸಮ್ಯಕ್ತವನ್ನು ಅಂದ್ರೆ ಸಮ್ಯಕ್ತ್ವ ಪರಿಣಾಮವನ್ನು ಇಟ್ಕೊಂಡಿರುತ್ತೆ, ಅದರೊಂದಿಗೆ ಮಿಥ್ಯಾತ್ವ ಪರಿಣಾಮವನ್ನು ಸಹ ಅದೇನ್ ಮಾಡುತ್ತೆ, ಸೇರಿಸುತ್ತೆ, ಮಿಶ್ರಣಗೊಳಿಸುತ್ತೆ. ಅದಕ್ಕೆ ಮಿಶ್ರ ಗುಣಸ್ಥಾನ ಅಂತ ಕರೀತಾರೆ. ಅದಕ್ಕೆ ಜಾತ್ಯಾಂತರ ಸರ್ವಘಾತಿ ಸಮ್ಯಕ್ ಪ್ರಕೃತಿ ಅಂತ ಹೇಳ್ತಾರೆ. ಅದರ ಜಾತಿಯನ್ನು ಸರ್ವಘಾತಿ, ಆದ್ರೆ ಅದು ಕೆಲಸ ಮಾಡೋದೇನು, ದೇಶಘಾತಿ ರೂಪದಲ್ಲಿ ಅದು ಕಾರ್ಯ ಮಾಡ್ತಿದೆ. ಸಮ್ಯಕ್ತವನ್ನು ಪೂರ್ಣ ನಾಶ ಮಾಡ್ತಿಲ್ಲ, ಅದರೊಂದಿಗೆ ಮಿಥ್ಯಾತ್ವವನ್ನು ಬೆರೆಸ್ತಾ ಇದೆ. ಈ ತರ ಅರ್ಥ ಮಾಡ್ಕೊಳ್ಳಿ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಯಾವ ಪ್ರಕಾರ ಬೆಲ್ಲ ಮತ್ತು ಮೊಸರು ಮಿಶ್ರಿತವಾದಾಗ ಯಾವ ರೀತಿಯ ಒಂದು ಸ್ವಾದ ಬರುತ್ತದೆಯೋ ಆ ಸ್ವಾದ ರೂಪದಲ್ಲಿ ಆ ಜೀವದ ಪರಿಣಾಮ ಇರುತ್ತದೆ. ಈ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಉದಯಕ್ಕೆ ಬಂದಾಗ ಆ ಜೀವದ ಪರಿಣಾಮ ಹೇಗಿರುತ್ತೆ ಅಂತಂದ್ರೆ, ಈಗ ಬೆಲ್ಲ ಮತ್ತೆ ನಾವು ಮೊಸರನ್ನು ಮಿಶ್ರಣ ಮಾಡಿದಾಗ ಹೇಗಿರುತ್ತೆ ಅದ್ರ ಸ್ವಾದ, ಆ ಕಡೆ ಸ್ವಲ್ಪ ಹುಳಿನೂ ಇರಲ್ಲ, ಈ ಕಡೆ ಸಿಹಿನೂ ಇರಲ್ಲ, ಎರಡು ಮಿಶ್ರಿತ ರೂಪವಾದಂತಹ ಸ್ವಾದ ಇರುತ್ತೆ. ಸ್ವಲ್ಪ ಹುಳಿನೂ ಇರುತ್ತೆ, ಸ್ವಲ್ಪ ಸಿಹಿನೂ ಇರುತ್ತೆ ಅಲ್ವಾ. ಅದೇ ಪ್ರಕಾರ ಈ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಉದಯಕ್ಕೆ ಬಂದಾಗ ಸ್ವಲ್ಪ ಸಮ್ಯಕ್ತ್ವನೂ ಇದೆ, ಸ್ವಲ್ಪ ಮಿಥ್ಯಾತ್ವನೂ ಇದೆ. ಎರಡು ಮಿಶ್ರಿತ ರೂಪವಾದಂತಹ ಪರಿಣಾಮಕ್ಕೆ ಮೂರನೇ ಗುಣಸ್ಥಾನ ಅಂದ್ರೆ ಮಿಶ್ರ ಗುಣಸ್ಥಾನ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ. ಈ ಜೀವದ ಪರಿಣಾಮ ಹೇಗಾಗುತ್ತೆ ಅಂತ ಮುಂದೆ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಏಕಕಾಲದಲ್ಲಿ ಈ ಗುಣಸ್ಥಾನದಲ್ಲಿ ಸ್ಥಿತ ಇರುವಂತಹ ಜೀವಿಗೆ ಸರ್ವಜ್ಞ ಕಥಿತ ತತ್ವಗಳಲ್ಲಿ ಶ್ರದ್ಧಾನ ರೂಪವು ಹಾಗೂ ಸರ್ವಜ್ಞನಲ್ಲದ ಅನ್ಯ ದೇವರುಗಳಿಂದ ಕಥಿತವಾದಂತಹ ಯಾವ ಒಂದು ಸರ್ವಜ್ಞಾಭಾಸ ಕಥಿತ ಅಂದ್ರೆ ಅನ್ಯ ದೇವರಿಂದ ಹೇಳಲ್ಪಟ್ಟಂತಹ ಯಾವ ವಸ್ತು ಸ್ವರೂಪದ ವಿರುದ್ಧ ಇರುವಂತಹ ಏನು ಅತತ್ವ ಶ್ರದ್ಧಾನ ಇದೆ, ಅತತ್ವ ಶ್ರದ್ಧಾನನೂ ಇದೆ, ತತ್ವರೂಪ ಶ್ರದ್ಧಾನನೂ ಇದೆ. ಅರ್ಥ ಆಗ್ತಿದೆಯಲ್ಲ. ಈ ಗುಣಸ್ಥಾನದಲ್ಲಿ ಸ್ಥಿತ ಇರುವಂತಹ ಜೀವದ ಪರಿಣಾಮ ಹೇಗಿರುತ್ತೆ ಅಂತಂದ್ರೆ, ತತ್ವದಲ್ಲಿ ಶ್ರದ್ಧಾನ ರೂಪನೂ ಇರುತ್ತೆ, ಅತತ್ವದಲ್ಲೂ ಶ್ರದ್ಧಾನ ರೂಪ ಇರುತ್ತೆ. ಹಾಗಾಗಿ ಈ ಮಿಶ್ರ ಪರಿಣಾಮವನ್ನು ಮಿಶ್ರ ಗುಣಸ್ಥಾನ ಅಂತ ಕರೀತಾರೆ.
ಸೊ ಇದ್ರ ಡೆಫಿನೇಷನ್ ಇಷ್ಟು ಕೊಟ್ಟಿದ್ದಾರೆ. ಇನ್ನು ಈ ಮಿಶ್ರ ಗುಣಸ್ಥಾನ ಅಂದ್ರೆ ಏನು ಹೇಗೆ ಅಂತ ನಾವು ಜನರಲ್ ಆಗಿ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಈ ಮಿಶ್ರ ಗುಣಸ್ಥಾನ ಅಂತ ಏನು ಹೇಳ್ತಾರಲ್ಲ, ಈ ಮಿಶ್ರ ಗುಣಸ್ಥಾನದ ಸಮಯ ಹೆಚ್ಚು ಅಂತಂದ್ರೆ ಒಂದು ಅಂತರ್ಮುಹೂರ್ತ ಮಾತ್ರ. ಮಿಶ್ರ ಗುಣಸ್ಥಾನದ ಗುಣದಲ್ಲಿರುವಂತ ಜೀವಿ ಅದು ಉತ್ಕೃಷ್ಟ ಸಮಯ ಒಂದು ಅಂತರ್ಮುಹೂರ್ತ. ಆ ಒಂದು ಅಂತರ್ಮುಹೂರ್ತದ ನಂತರ ಆ ಜೀವ ಇಲ್ಲ ಒಂದನೇ ಗುಣಸ್ಥಾನಕ್ಕೆ ಹೋಗ್ತಾನೆ, ಅಂದ್ರೆ ಮಿಥ್ಯಾತ್ವವನ್ನು ಪ್ರಾಪ್ತಿ ಮಾಡ್ಕೊಂತಾನೆ, ಇಲ್ಲ ಪರಿಣಾಮವನ್ನು ಅವನೇನಾದ್ರೂ ಸುಧಾರಿಸ್ಕೊಂಡ್ರೆ ಪುನಃ 4ನೇ ಗುಣಸ್ಥಾನಕ್ಕೆ ಹೋಗ್ತಾನೆ, ಅಂದ್ರೆ ಪುನಃ ಸಮ್ಯಕ್ ದೃಷ್ಟಿ ಆಗ್ತಾನೆ. ಪರಿಣಾಮವನ್ನು ಕೆಡ್ಸ್ಕೊಂಡ್ರೆ ಅಥವಾ ಪರಿಣಾಮವನ್ನು ಹಾಗೆ ಮಿಶ್ರ ರೂಪದಲ್ಲೇ ಇಟ್ಕೊಂಡ್ರೆ ಅವನು 1ನೇ ಗುಣಸ್ಥಾನಕ್ಕೆ ಬರ್ತಾನೆ. ಪರಿಣಾಮವನ್ನು ಅವನು ಸುಧಾರಿಸ್ಕೊಂಡ್ರೆ ಅವನು ಪುನಃ ಸಮ್ಯಕ್ ದೃಷ್ಟಿ ಅಂದ್ರೆ 4ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಉತ್ಕೃಷ್ಟ ಸಮಯ ಅಂದ್ರೆ ಎಷ್ಟು? ಈ ಗುಣಸ್ಥಾನದಲ್ಲಿ ಜೀವ ಹೆಚ್ಚು ಅಂದ್ರೆ ಒಂದು ಅಂತರ್ಮುಹೂರ್ತ ಮಾತ್ರ ಇರಲು ಸಾಧ್ಯ, ಅದಕ್ಕಿಂತ ಹೆಚ್ಚು ಸಮಯ ಇರಲು ಸಾಧ್ಯ ಇಲ್ಲ. ಇನ್ನು ಈ ಸಮ್ಯಕ್ ಮಿಥ್ಯಾತ್ವ ಏನಿದೆ, ಓಕೆ ನೋಡಿ, ಈ ಸಮ್ಯಕ್ ಮಿಥ್ಯಾತ್ವದಲ್ಲಿ ಇರುವಂತ ಜೀವದ ಪರಿಣಾಮ ಹೇಗಿರುತ್ತೆ ಅನ್ನೋದು ನಾವೊಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಉದಾಹರಣೆಗೆ ಈಗ ಎಕ್ಸಾಂಪಲ್ ನಾವು ಯಾವ್ದಾದ್ರು ಒಂದು ನೋಡಿ, ನಾವೆಲ್ಲ ಸಮ್ಯಕ್ ದೃಷ್ಟಿ ಅಂತ ತಿಳ್ಕೊಳ್ಳಿ. ನಾವು ವೀತರಾಗ್ ಭಗವಂತರ ವಾಣಿ ಮೇಲೆ ಯಥಾರ್ಥ ಶ್ರದ್ಧಾನವನ್ನು ಹೊಂದಿದ್ದೇವೆ. ನಿಜವಾದ ಜೀವಶಾಸ್ತ್ರ ಗುರುಗಳನ್ನೇ ನಾವು ಭಕ್ತಿ ಪೂಜೆ ಮಾಡ್ತೇವೆ. ಹೀಗೆ ನಾವು ಏನೋ ಒಂದ್ ದಿವಸ ಯಾವ್ದಾದ್ರು ಒಂದು ಶ್ವೇತಾಂಬರ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಅಂತ ತಿಳ್ಕೊಳ್ಳಿ, ಶ್ವೇತಾಂಬರ ಮಂದಿರಕ್ಕೆ. ಓಕೆ, ಅಲ್ಲಿ ಹೋದಾಗ ಶ್ವೇತಾಂಬರ ಮಂದಿರಗಳನ್ನ ನೋಡಿರ್ಬೋದು, ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿರ್ತಾರೆ ಅಲ್ವಾ? ಅಂದ್ರೆ ಫುಲ್ ವೈಟ್ ಮಾರ್ಬಲ್ ಇಂದ ಎಷ್ಟು ಸುಂದರವಾಗಿ ಕೆತ್ತನೆಗಳು ಮಾಡಿರ್ತಾರೆ ಅಲ್ವಾ? ಆ ದೇವಸ್ಥಾನ ನೋಡಿದ್ರೇನೆ ಒಂದ್ಸರಿ ಹೋಗ್ಬೇಕು ಅನ್ಸುತ್ತೆ, ಅಷ್ಟು ಸುಂದರವಾಗಿರುತ್ತೆ ಆ ದೇವಸ್ಥಾನ ಅಲ್ವಾ? ಸೊ ಅಂತಹ ಒಂದು ದೇವಸ್ಥಾನ ಎಕ್ಸಾಂಪಲ್ ಹೇಳ್ತಾ ಇದೀನಿ. ಈಗ ಶ್ವೇತಾಂಬರ ಮಂದಿರಗಳನ್ನ ಹೋಗ್ತೀವಿ, ಅಲ್ಲಿ ಸುಂದರವಾದಂತಹ ಕಲಾಕೃತಿಗಳನ್ನೆಲ್ಲ ನೋಡ್ತೀವಿ. ಮತ್ತು ಅಲ್ಲೂ ಸಹ ಏನೋ ತೀರ್ಥಂಕರರ ಪದ್ಮಾಸನ ವಿರಾಜಮಾನ ಮಾಡಿರ್ತಾರೆ, ಸುಂದರವಾದಂತ ಉಡುಗೊರೆ ಎಲ್ಲ ಹಾಕಿರ್ತಾರೆ, ಎಷ್ಟು ಸುಂದರವಾದಂತ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಆಮೇಲೆ ಎಷ್ಟೋ ನೂರಾರು ಜನ ಅಲ್ಲಿ ಭಕ್ತಿ ಮಾಡ್ತಾ ಇರ್ತಾರೆ. ಇಂತಹ ಒಂದು ದೃಶ್ಯವನ್ನು ನೋಡಿದಾಗ ನಮ್ಮ ಮನ್ಸಲ್ಲಿ ಏನ್ ಬರುತ್ತೆ? ಹೋ, ಇವರು ನಿಜವಾದ ದೇವರೇ ಅನ್ಸುತ್ತೆ. ಹೇಗಿದ್ರೇನೋ ಇವ್ರು ಹೇಗಿದ್ರೇನೋ ಇವ್ರು ತೀರ್ಥಂಕರನೇ ಅಲ್ವಾ? ಜೈನ ಮಂದಿರನೇ ಆಗಿದೆ, ಇವರು ತೀರ್ಥಂಕರೇ ಇದ್ದಾರೆ. ಆಮೇಲೆ ಎಷ್ಟು ಸುಂದರವಾದಂತಹ ಒಂದು ಏನ್ ಹೇಳ್ತಾರೆ, ಸುಂದರವಾದಂತ ಮೋಹಾಲ್ ಅಂತ ಹೇಳ್ತಾರಲ್ಲ, ಒಂದು ದೃಶ್ಯ, ಸುಂದರವಾದಂತಹ ಮಂದಿರ, ಎಷ್ಟು ಸುಂದರವಾಗಿರುವಂತಹ ದೇವರನ್ನು ಇವರು ಸ್ಥಾಪನೆ ಮಾಡಿದ್ದಾರೆ ಅಂತ ನೋಡಿದಾಗ ಇದು ದೇವರು, ಆಮೇಲೆ ಹೇಗಿದ್ರೆ ಇದು ತೀರ್ಥಂಕರೇ ಅಲ್ವಾ ಅಂತ ಅದಕ್ಕೆ ಕೈ ಮುಗಿಯೋದು, ಅದನ್ನ ಮನಸ್ಸಿಂದ ಅದನ್ನ ಪ್ರಶಂಸೆ ಮಾಡೋದು. ಆಗ ಏನಾಗುತ್ತೆ, ಆ ಜೀವಕ್ಕೆ ಈ ಸಮ್ಯಕ್ ಮಿಥ್ಯಾತ್ವದ ಉದಯ ಆಗುತ್ತೆ. ಉದಯದಿಂದ ಏನಾಗುತ್ತೆ, ಅವನು ಪುನಃ 4ರಿಂದ ಮತ್ತೆ ಅವನು 3ನೇ ಗುಣಸ್ಥಾನಕ್ಕೆ ಬರ್ತಾನೆ. ಈ ಪರಿಣಾಮದಿಂದ ಅರ್ಥ ಆಯ್ತಲ್ವಾ? ಪುನಃ ಅವನೇನಾದ್ರೂ ಯೋಚನೆ ಮಾಡಿ, ಚಿಂತನೆ ಮಾಡಿ, ಏನಂತ ಚಿಂತನೆ ಮಾಡ್ತಾನೆ, ಅಯ್ಯೋ ನಾನು ಎಂಥ ಒಂದು ಅನರ್ಥ ಭಾವ ಮಾಡಿದೆ. ನಮ್ಮ ಜಿನ ಧರ್ಮದಲ್ಲಿ ಯಾರು ವೀತರಾಗಿ ಸರ್ವಜ್ಞ ಹಿತೋಪದೇಶಿ ಇದ್ದಾನೆಯೋ, ಯಾರು 18 ದೋಷದಿಂದ ರಹಿತನಿದ್ದಾನೆಯೋ, ಯಾರ ನಗ್ನ ಸ್ವರೂಪವನ್ನು ಹೊಂದಿದ್ದಾನೆಯೋ ಅವನೇ ನಿಜವಾದ ದೇವರು. ಅವನನ್ನೇ ನಾವು ಪೂಜಿಸಬೇಕು, ಆರಾಧಿಸಬೇಕು. ವಸ್ತ್ರಧಾರಿಗಳನ್ನು, ರಾಗದ್ವೇಷಗಳಿಂದ ಕೂಡಿರುವಂತಹ ದೇವರನ್ನು, ವಸ್ತ್ರಧಾರಿಗಳನ್ನು ನಾವು ಪೂಜೆ ಭಕ್ತಿ ಮಾಡಬಾರದು. ಅವರು ಪೂಜೆ ಮಾಡಲು ಯೋಗ್ಯರಲ್ಲ. ನಾನು ಎಂಥ ಒಂದು ಅನರ್ಥವಾದಂತಹ ಭಾವನೆ ಮಾಡಿದೆ. ವಸ್ತ್ರಧಾರಿಯಾದಂತಹ ತೀರ್ಥಂಕರ ಮೂರ್ತಿಯನ್ನು ನಮ್ಮ ಭಗವಂತ ಅಂತ ನಾನು ಅವರಲ್ಲಿ ಶ್ರದ್ಧಾನವನ್ನು ಹೊಂದುತ್ತಾ ಇದ್ದೆ. ಇಂಥ ಒಂದು ತಪ್ಪು ಭಾವನೆ ಮಾಡಿದೆ ಅಂತ ಅವನೇನಾದ್ರೂ ತನ್ನನ್ನು ತಾನು ತಿದ್ಕೊಂಡ್ರೆ ಆಗೇನಾಗತ್ತೆ, ಮತ್ತೆ ಅವನು 3ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಅರ್ಥ ಆಯ್ತಲ್ವಾ? ಆದ್ರೆ ಆ ಜೀವ ಈ ರೀತಿಯಾದಂತಹ ಭಾವನೆ ಮಾಡ್ದಿರಾ, ಅಂದ್ರೆ ತನ್ನ ತಪ್ಪನ್ನು ತಾನು ತಿದ್ಕೊಳ್ದಿರಾ, ಅವರು ಸೇರಿ ಇವರು ಸೇರಿ ವೀತರಾಗನ್ನು ಸಹ ನಾವು ಪೂಜೆ ಮಾಡ್ತೇವೆ, ಅನ್ಯ ದೇವಿ ದೇವತೆಗಳನ್ನು ನಾವು ಪೂಜೆ ಮಾಡ್ತೇವೆ. ಇವರು ಅನ್ಯ ದೇವತೆಗಳು ನಮ್ಗಿಂತ ಶಕ್ತಿವಂತರು, ನಮ್ಗಿಂತ ಶ್ರೇಷ್ಠರು, ನಮ್ಗಿಂತ ದೊಡ್ಡವರು. ತೀರ್ಥಂಕರ ಸಮೋಷಣಕ್ಕೆಲ್ಲ ಹೋಗಿ ಬರ್ತಾರೆ ದೇವಿ ದೇವತೆಯರು. ಆಮೇಲೆ ದೇವಿ ದೇವತೆಯರು ತೀರ್ಥಂಕರರಿಗೆ ಚಮರವನ್ನು ಬೀಸುತ್ತಾರೆ, ನಮಗಿಂತ ಶ್ರೇಷ್ಠರು ಅಂತ. ಈ ವಸ್ತ್ರಧಾರಿಗಳಿಗೂ ನಾವು ಪೂಜೆ ಮಾಡ್ತೇವೆ, ಭಕ್ತಿ ಮಾಡ್ತೇವೆ. ವೀತರಾಗನನ್ನು ಪೂಜೆ ಮಾಡ್ತೇವೆ. ಇಂತಹ ಜೀವಿಗಳಿಗೆ ಗುಣಸ್ಥಾನ ಏನು, ಒಂದು. ಇವರು 3ನೇ ಗುಣಸ್ಥಾನನೂ ಅಲ್ಲ. ಇಂತಹ ಜೀವಿಗಳ ಗುಣಸ್ಥಾನ 1. ಅಂದ್ರೆ ಇದಕ್ಕೇನ್ ಹೇಳ್ತಾರೆ, ವಿನಯ ಮಿಥ್ಯಾತ್ವ ಅಂತ ಹೇಳ್ತಾರೆ.
ಈಗ ಮಿಥ್ಯಾತ್ವದಲ್ಲಿ 5 ಭೇದ ಇದೆ, ನೀವೆಲ್ಲ ಕೇಳಿರ್ಬೇಕು ಅಲ್ವಾ? ಆ 5 ಭೇದಗಳಲ್ಲಿ ವಿನಯ ಮಿಥ್ಯಾತ್ವವು ಸಹ ಒಂದು ಭೇದ ಆಗಿದೆ. ಅರ್ಥ ಆಗ್ತಿದೆಯಲ್ವಾ? ವಿನಯ ಮಿಥ್ಯಾತ್ವ ಅಂದ್ರೆ ಏನು? ವಿನಯ ಮಿಥ್ಯಾತ್ವ ಅಂದ್ರೆ ಎಲ್ಲರನ್ನು ವೀತರಾಗಿಯನ್ನು ಮತ್ತೆ ಸರಾಗಿಯನ್ನು ಇಬ್ಬರಿಗೂ ಸಮಾನವಾಗಿ ಪೂಜೆ ಮಾಡೋದು, ಇಬ್ಬರು ಪೂಜಿತರು, ಪೂಜೆಗೆ ಯೋಗ್ಯರು ಅಂತ ಇಬ್ಬರನ್ನು ಪೂಜೆ ಮಾಡೋದು, ಇಬ್ಬರನ್ನು ಮನ್ನಿಸೋದು. ಇದೇನಿದೆ ವಿನಯ ಮಿಥ್ಯಾತ್ವ. ವಿನಯ ಮಿಥ್ಯಾತ್ವ ಮಿಥ್ಯಾತ್ವನೇ ಆಗಿದೆ, 1ನೇ ಗುಣಸ್ಥಾನ. ಮಿಥ್ಯಾತ್ವದ 1ನೇ ಗುಣಸ್ಥಾನದ ಏನು ಮಿಥ್ಯಾತ್ವ ಇದೆ ಅದನ್ನ 5 ಭೇದ ಮಾಡಿದ್ದಾರೆ. ಮಿಥ್ಯಾತ್ವದಲ್ಲಿ ಏನು? ಏಕಾಂತ ಮಿಥ್ಯಾತ್ವ, ವಿಪರೀತ ಮಿಥ್ಯಾತ್ವ, ವಿನಯ ಮಿಥ್ಯಾತ್ವ, ಸಂಶಯ ಮಿಥ್ಯಾತ್ವ ಮತ್ತು ಅಜ್ಞಾನ ಮಿಥ್ಯಾತ್ವ. ಈ ಇಷ್ಟು 5 ಭೇದಗಳು ಮಿಥ್ಯಾತ್ವನೇ ಆಗಿದೆ. ಆದ್ರೆ 3ನೇ ಗುಣಸ್ಥಾನದಲ್ಲಿ ಹಾಗಲ್ಲ. 3ನೇ ಗುಣಸ್ಥಾನದಲ್ಲಿ ಅವನಿಗೆ ಎಲ್ಲೋ ಏನೋ ಒಂದು ದೊಡ್ಡದಾದಂತಹ ಒಂದು ಮಹೋತ್ಸವ, ಜನಜಂಗುಳಿ, ಸಾವಿರಾರು ಜನ ಅಥವಾ ಲಕ್ಷಾಂತರ ಜನ ಸೇರಿದ್ದಾರೆ, ತುಂಬಾ ಜೋರಾಗಿ ಆಚರಣೆ ಮಾಡ್ತಿದ್ದಾರೆ. ಅಥವಾ ಯಾವ್ದಾದ್ರು ಒಂದು ಭವ್ಯವಾದಂತಹ ಮಂದಿರಕ್ಕೆ ಹೋದ, ಇಸ್ಕಾನ್ ಟೆಂಪಲ್ಗೆ ಹೋದ, ಅಲ್ಲಿರುವಂತಹ ಅಲ್ಲೊಂದು ಪರಿಸರಗಳನ್ನೆಲ್ಲ ನೋಡಿ, ಅಲ್ಲಿ ಜನಗಳು ಏನ್ ಭಕ್ತಿ ಮಾಡ್ತಾ ಇದ್ರು, ಆ ಭಕ್ತಿನೆಲ್ಲ ನೋಡಿ ಇವನ್ಗೂ ಓ ಏನಪ್ಪಾ ಇದು, ಇವರು ಸಹ ನಿಜವಾದ ದೇವ್ರು ಇರ್ಬೋದು, ಇಷ್ಟೆಲ್ಲ ಭಕ್ತಿ ಮಾಡ್ತಿದ್ದಾರೆ, ಇಷ್ಟೆಲ್ಲ ಸುಂದರವಾದ ಭವ್ಯವಾದ ಮಂದಿರ ಇದೆ ಅಂತ ಅವನಿಗೆ ಮನಸ್ಸಿನಲ್ಲಿ ಬರುತ್ತೆ. ಆದ್ರೆ ಬಂದಾಗ ಅವನು ತುರಂತ ಅವನ್ ಮಾಡ್ತಾನೆ, ನಂತರ ಪುನಃ ಅವನ್ ಚಿಂತನೆ ಮಾಡ್ತಾನೆ. ಯಾಕಂದ್ರೆ ಆ ಜೀವ ಸ್ವಾಧ್ಯಾಯ ಮಾಡಿರ್ತಾನೆ, ಧರ್ಮ ಶ್ರವಣೆ ಮಾಡಿರ್ತಾನೆ. ಅದರಿಂದ ಅವನು ತನ್ನ ತಪ್ಪನ್ನು ಪುನಃ ತಿದ್ಕೊಳ್ತಾನೆ. ಅರೆ ಛೇ, ನಾನು ಎಂತ ಒಂದು ಭಾವನೆ ಮಾಡಿದೆ, ಈ ದೇವರಲ್ಲಿ ವೀತರಾಗತೆ ನನಗೆ ಕಾಣಿಸ್ತಾ ಇಲ್ಲ, ಸರ್ವಜ್ಞತ್ವನು ಕಾಣಿಸ್ತಾ ಇಲ್ಲ, 18 ದೋಷ ರಹಿತನೂ ಅಲ್ಲ. ಇಂತಹ ಒಂದು ಪರಿಗ್ರಹದಿಂದ ಕೂಡಿರುವಂತಹ ಯಾವ ಒಂದು ಸಂಸಾರಿ ಅಥವಾ ಇಂತಹ ಒಂದು ಪ್ರತಿಮೆನ ನಾವು ನಮ್ಮ ವೀತರಾಗ ಭಗವಂತನ ಸಮಾನ, ಇವನು ಭಗವಂತ ಅಂತ ನಾನು ಅನ್ಕೊಂಡಲ್ಲ, ಎಂತ ಒಂದು ತಪ್ಪು ಭಾವನೆ ಮಾಡಿದೆ ಅಂತ ಅವನು ಪುನಃ ಅವನು ತಿದ್ಕೊಳ್ತಾನೆ ತನ್ನ ತಪ್ಪನ್ನ. ಆಗೇನಾಗತ್ತೆ, ಅವನು 3ನೇ ಗುಣಸ್ಥಾನದಿಂದ ಆ ಅಂತರ್ಮೂರ್ತ ಕಾಲ ಏನಿರುತ್ತಲ್ವಾ, ಆ ಅಂತರ್ಮೂರ್ತ ಕಾಲದಲ್ಲಿ 3ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನಕ್ಕೆ ಅಥವಾ ಅಂದ್ರೆ ಸಮ್ಯಕ್ ದೃಷ್ಟಿ ಆಗ್ತಾನೆ. ಆದ್ರೆ ಆ ಪರಿಣಾಮವನ್ನು ಅವನು ಸುಧಾರಿಸ್ಕೊಳ್ದಿರ ಹಾಗೆ ಅಲ್ಲೇ ರಚಪಚನಾಗಿ ಅಲ್ಲಿ ವಸ್ತ್ರದಿಂದ ಕೂಡಿರುವಂತಹ ಆ ಅನ್ಯ ದೇವಿ ದೇವತೆಗಳನ್ನ ಅವನೇನೋ ಭಕ್ತಿ ಮಾಡ್ತಾ ಇದ್ರೆ ಏನಾಗುತ್ತೆ, ನಿಯಮದಿಂದ ಅವನು ಮಿಥ್ಯಾದೃಷ್ಟಿ 1ನೇ ಗುಣಸ್ಥಾನಕ್ಕೆ ಬಂದೇ ಬರ್ತಾನೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇಷ್ಟನ್ನ ನಾವು ಮಿಶ್ರ ಗುಣಸ್ಥಾನದಲ್ಲಿ ನಾವು ತಿಳ್ಕೊಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನೋಡಿ, ಉದಾಹರಣೆಗೆ ನಾವು ರೇವತಿ ರಾಣಿಯಿಂದನೂ ಕಲಿಬಹುದು. ರೇವತಿ ರಾಣಿಗೆ ಆ ಶುಲ್ಲಕರು ಸಮೋಷಣವನ್ನೇ ರಚನೆ ಮಾಡ್ತಾರೆ ಅಲ್ವಾ? ತಮ್ಮ ವಿದ್ಯೆಯಿಂದ ಸಮೋಷಣವನ್ನೇ ರಚನೆ ಮಾಡ್ತಾರೆ ರೇವತಿ ರಾಣಿನ ಪರೀಕ್ಷೆ ಮಾಡ್ಬೇಕಂತ. ಆಗ ರೇವತಿ ರಾಣಿ ಆ ಸಮೋಷಣಕ್ಕೆ ಹೋಗ್ತಾಳ? ಹೋಗುದಿಲ್ಲ. ಯಾಕೆ? ಅವಳಿಗೆ ಭಗವಂತರಿಂದ ಏನು ಉಪದೇಶಿಸಲ್ಪಟ್ಟಂತಹ ತತ್ವಗಳ ಮೇಲೆ ಯಥಾರ್ಥ ಶ್ರದ್ಧಾನ ಇದೆ ಅಲ್ವಾ? ತೀರ್ಥಂಕರು 24 ತೀರ್ಥಂಕರೇ ಆಗೋದು, 25ನೇ ತೀರ್ಥಂಕರು ಯಾವ ಕಾಲದಲ್ಲೂ ಆಗೋದಿಲ್ಲ ಅಂತ ದೃಢವಾದ ಶ್ರದ್ಧಾನ ಅವಳಲ್ಲಿತ್ತು. ಹಾಗಾಗಿ ನೋಡಿ, ಆ ಸಮಯದಲ್ಲಿ ಅಲ್ಲಿದ್ದಂತೆ ಎಷ್ಟೋ ಮುನಿಗಳು, ಶ್ರಾವಕರು, ವಿದ್ವಾಂಸರು ಎಲ್ಲರೂ ಹೋಗ್ತಾರೆ ಆ ಸಮೋಷಣಕ್ಕೆ. ಓ ಏನೋ ದೇವ್ರದ್ದು ಸಮೋಷಣ ಬಂದಿದೆ ಹೌದು ಅಂತ ಹೋಗ್ತಾರೆ. ಆ ರೇವತಿ ರಾಣಿ ಮಾತ್ರ ಸಮೋಷಣಕ್ಕೆ ಹೋಗೋದಿಲ್ಲ. ಅಂತ ಒಂದು ದೃಢವಾದ ಶ್ರದ್ಧಾನ ನಮ್ಮಲ್ಲಿ ಇರಬೇಕು. ಅರ್ಥ ಆಯ್ತಲ್ವಾ? ಸಮ್ಯಕ್ ದೃಷ್ಟಿ ಅಂದ್ರೆ ಅಷ್ಟು ಪಕ್ಕ ಇರ್ಬೇಕು. ಭಗವಂತರ ವಾಣಿ ಮೇಲೆ ನಮ್ಗೆ ಅಷ್ಟು ದೃಢವಾದ ನಂಬಿಕೆ ಇರಬೇಕು. ಯಾರೋ ಒಂದು ಮಾಯಾವಿ ಅಥವಾ ಏನೋ ಒಂದು ಚಮತ್ಕಾರಕ್ಕೆ ನಾವು ಒಳಗಾಗ್ಬಾರ್ದು. ತುಂಬಾ ಜನ ಅದಕ್ಕೆ ಒಳಗಾಗೋದು. ಏನೋ ತಮ್ಮ ಜೀವನದಲ್ಲಿ ಏನೇನೋ ಕಷ್ಟ ಬಂದಿರುತ್ತೆ. ಆ ಕಷ್ಟ ಬಂದಾಗ ಏನ್ ಮಾಡ್ತಾರೆ, ಎಲ್ಲೋ ಏನೋ ಚಮತ್ಕಾರ ನಡೆಯುತ್ತೆ, ಅಲ್ಲಿ ಹೋದ್ರೆ ನಮ್ ಕಷ್ಟಗಳೆಲ್ಲ ದೂರ ಆಗ್ಬಿಡುತ್ತೆ ಅಥವಾ ನಮ್ ಕಾರ್ಯಗಳು ಸಿದ್ಧಿ ಆಗತ್ತೆ ಅಂತ ಆ ಚಮತ್ಕಾರಕ್ಕೆ ಒಳಗಾಗಿ ಜನ ಏನ್ ಮಾಡ್ತಾರೆ, ಕುದೇವ ಕುಶಾಸ್ತ್ರ ಗುರುಗಳ ಮೊರೆ ಹೋಗ್ತಾರೆ. ಅದರಿಂದ ಏನಾಗತ್ತೆ, ಬಹುಮೂಲ್ಯವಾದಂತಹ ಈ ಸಮ್ಯಕ್ತ ರೂಪಿ ರತ್ನವನ್ನು ಕಳ್ಕೊಂಡು ಏನು ದೀನಹೀನನಾಗಿ ಸಂಸಾರ ರೂಪ ಸಮುದ್ರದಲ್ಲಿ ಅನಂತ ಕಾಲದವರೆಗೂ ಪರಿಭ್ರಮಣೆ ಮಾಡ್ತಾನೆ ಇರ್ತಾನೆ. ಇವೇ ಸಂಸಾರ ಸುಖಗಳ ಹಿಂದೆ ಇಂದ್ರಿಯಗಳ ವಿಷಯ ಭೋಗ ಕಷಾಯಗಳ ಇಚ್ಛೆಯಿಂದ ಸಂಸಾರದಲ್ಲಿ ನಿರಂತರ ಪ್ರತಿಭ್ರಮಣೆ ಮಾಡ್ತಾನೆ ಇರ್ತಾನೆ ಅಲ್ವಾ? ಹಾಗಾಗಿ ನಾವೇನ್ ಮಾಡ್ಬೇಕು, ಈ ಸಮ್ಯಕ್ತ ರೂಪಿ ರತ್ನವನ್ನು ನಾವು ಬಹಳ ಹುಷಾರಾಗಿ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ನಿಮಿತ್ತಗಳು ಎಷ್ಟೋ ಸಿಗುತ್ತೆ ಸಮ್ಯಕ್ತದಿಂದ. ನಾವು ಸಮ್ಯಕ್ತದಿಂದ ಚ್ಯುತನಾಗುವಂತ ಬಹಳಷ್ಟು ನಿಮಿತ್ತಗಳು ನಮ್ಗೆ ಸಿಗುತ್ತೆ. ನೋಡಿ, ನಾವು ಈಗ ರತ್ನಕರಣ ಶಾವಕಾಚಾರ್ಯ ಗ್ರಂಥದ ಸ್ವಾಧ್ಯಾಯ ಮಾಡಿದ್ವಿ, ಹಿಂದೆ ದ್ರವ್ಯ ಸಂಗ್ರಹವನ್ನು ಸ್ವಾಧ್ಯಾಯ ಮಾಡಿದ್ವಿ, ಹೀಗೆ ಹಲವಾರು ಇಷ್ಟೋಪದೇಶ ಗ್ರಂಥದ ಸ್ವಾಧ್ಯಾಯ ಮಾಡಿದ್ವಿ. ಸೊ ಈ ಗ್ರಂಥಗಳನ್ನೆಲ್ಲ ನಾವು ಸ್ವಾಧ್ಯಾಯ ಮಾಡಿ ನಾವು ವಸ್ತು ಸ್ವರೂಪವನ್ನ ನಾವು ತಿಳ್ಕೊಂಡಿದ್ದೇವೆ.
ಅಥವಾ ನಿಜವಾದ ದೇವಶಾಸ್ತ್ರ ಗುರುಗಳ ಸ್ವರೂಪ ತಿಳ್ಕೊಂಡ್ವಿ, ಕೂದೇವ ಕೂಶಾಸ್ತ್ರ ಕೂ ಗುರುಗಳ ಸ್ವರೂಪವನ್ನು ಸಹ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ. ಇಷ್ಟೆಲ್ಲ ತಿಳ್ಕೊಂಡು ನಾವು ಒಂದು ಸಮ್ಯಕ್ತವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತ ಒಂದು ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಆದ್ರೆ ಇಲ್ಲೂ ಸಹ ನಮ್ದು ಎಂತ ದುರ್ಭಾಗ್ಯ ಅಂತಂದ್ರೆ, ನಮ್ಮ ಸಮಾಜದಲ್ಲಿ ಇರುವಂತಹ ಯಾವ ಒಂದು ಧರ್ಮದ ಹಿರಿಯ ವ್ಯಕ್ತಿಗಳಿದ್ದಾರೆ, ಅಥವಾ ಹಿರಿಯ ವ್ಯಕ್ತಿಗಳಂತಂದ್ರೆ ನೀವು ಇವರನ್ನೇ ತಗೊಳ್ಳಿ, ಏನು ಎಷ್ಟೋ ಕೆಲವೊಂದು ಆರಿಕಾ ಮಾತಾಜಿ ಆಗಿರ್ಬೋದು, ದೊಡ್ಡ ದೊಡ್ಡ ಪಂಡಿತರಾಗಿರ್ಬೋದು, ಅಥವಾ ನಗ್ನ ವೇಷವನ್ನು ಧಾರಣೆ ಮಾಡಿರುವಂತಹ ಮುನಿಗಳಾಗಿರ್ಬೋದು, ಇಂತಹ ಮುನಿ ಆರಿಕಾ ದೊಡ್ಡ ದೊಡ್ಡ ಪಂಡಿತರುಗಳು ಸ್ವಾಮೀಜಿಗಳು ಸಹ ಏನ್ ಮಾಡ್ತಿದ್ದಾರೆ, ಈ ಮಿಥ್ಯಾತ್ವದ ಪೋಷಣೆ ಮಾಡ್ತಿದ್ದಾರೆ ಅಲ್ವಾ. ಮಿಥ್ಯಾತ್ವ ಅಂದ್ರೆ ವಸ್ತ್ರಧಾರಿಗಳಿಗೆ ಪೂಜೆ ಮಾಡಿ, ವಸ್ತ್ರಧಾರಿಗಳಿಗೆ ಆರತಿ ಬೆಳಗಿ ಪೂಜೆ ಮಾಡಿ. ಸೊ ಇಲ್ಲಿ ಧರ್ಮದ ಉಪದೇಶ ನೋಡಿ, ನಿಜವಾದ ವಸ್ತು ಸ್ವರೂಪದ ಉಪದೇಶಗಳು ಬಹಳ ವಿರಳ. ಅವರು ಉಪದೇಶನ ಕೊಟ್ಟು ಸಮ್ಯಕ್ ಮಾರ್ಗಕ್ಕೆ ಅಂದ್ರೆ ನಿಜವಾದ ಮೋಕ್ಷ ಮಾರ್ಗದ ಕಡೆ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ನಮ್ಮ ಸಮಾಜದಲ್ಲಿ ಇರುವಂತಹ ಹಿರಿಯ ವ್ಯಕ್ತಿಗಳು ಏನ್ ಮಾಡ್ತಾರೆ, ಪುನಃ ಅವರನ್ನು ಮಿಥ್ಯಾತ್ವ ಕಡೆಗೆ ಪ್ರೇರೇಪಿಸಿ ಪುನಃ ಅವರನ್ನು ಮತ್ತೆ ಮಿಥ್ಯಾತ್ವದ ಕಡೆಗೆ ಡೈವರ್ಟ್ ಮಾಡ್ತಿದ್ದಾರೆ. ಇದೊಂದು ನಮ್ಗೆ ಬಹಳ ಒಂದು ದುರ್ಭಾಗ್ಯ ಅಂತ ನಾನು ಅನ್ಕೊಂತೇನೆ. ಅರ್ಥ ಆಗ್ತಿದೆಯಲ್ವಾ? ಯಾಕಂದ್ರೆ ನೋಡಿ, ಹಾಗೆ ನೋಡಿದ್ರೆ ಜೈನ ಸಮಾಜದಲ್ಲಿ ಅರೌಂಡ್ 90 to 95% ಎಲ್ಲಾರ ಮನೆಯಲ್ಲೂ ಮಿಥ್ಯಾತ್ವ ಇದೆ. ಇದು ನಾನಷ್ಟೇ ಹೇಳಿದ್ರೆ, ನಮ್ಮ ಪಂಡಿತರು ಹೇಳಿದರೆ ಅದ್ ಅರೌಂಡ್ 90 to 95% ಎಲ್ಲಾರ ಮನೆಯಲ್ಲೂ ಮಿಥ್ಯಾತ್ವ ಇದೆ. ಅಂದ್ರೆ ರಾಗಿ ದ್ವೇಷಿ ದೇವತೆಗಳು, ವಸ್ತ್ರಧಾರಿಗಳಿಗೆ ಪೂಜೆ ಮಾಡುವವರಂತಾರೆ ಜಾಸ್ತಿ ಜೈನ ಧರ್ಮದಲ್ಲಿ. ಸೊ 95% ಜನ ಇದ್ದಾರೆ. ಸೊ ಅವ್ರನ್ನೆಲ್ಲಾನು ಸಮ್ಯಕ್ತ ಮಾರ್ಗದಲ್ಲಿ ಕರ್ಕೊಂಬರೋದೇ ನಮ್ಮ ಉದ್ದೇಶ ಅಲ್ವಾ. ಸೊ ನಾವು ಕರ್ಕೊಂಬರೋ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡಿಸ್ಕೊಳ್ಳುವಂತಹ ಅಥವಾ ಸಮ್ಯಕ್ ಮಾರ್ಗಕ್ಕೆ ಕರ್ಕೊಂಬರುವಂತ ಪ್ರಯತ್ನ ನಾವೆಲ್ಲ ಮಾಡ್ತಿದ್ದೇವೆ. ಸೊ ಆ ಪ್ರಯತ್ನದಲ್ಲಿ ನಮ್ಮ ಸಮಾಜದ ಹಿರಿಯರಿಂದಲೂ ಸಹ ಏನಾಗುತ್ತೆ, ಒಂದು ಮಟ್ಟಕ್ಕೆ ಅವ್ರು ಬಂದಿರ್ತಾರೆ, ಬಟ್ ಪುನಃ ಅವರನ್ನು ಮತ್ತೆ ತಪ್ಪು ದಾರಿಗೆ ಕರ್ಕೊಂಡು ಹೋಗೋರೆ ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಎಲ್ಲರ ಹತ್ರನೂ ಒಟ್ಟಿಗೆ ಚೆನ್ನಾಗೇ ಇರ್ಬೇಕು ನಾವು. ಯಾಕಂದ್ರೆ ಈಗ ಜೈನ ಧರ್ಮದಲ್ಲಿ ಇರುವಂತಹ ಮಿಥ್ಯಾ ದೃಷ್ಟಿಯಿಂದಲೂ ಸಹ ಏನಾದ್ರೂ ಒಂದು ಧರ್ಮಕ್ಕೆ ಉಪಕಾರ ಇದ್ದೇ ಇದೆ, ಇಲ್ಲ ಅಂತಲ್ಲ. ಆದ್ರೆ ಸಮ್ಯಕ್ ದರ್ಶನ ಅಂತ ವಿಷಯ ಬಂದಾಗ ನಾವು ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಬಾರ್ದು. ಎಲ್ಲರ ಹತ್ರನೂ ಚೆನ್ನಾಗಿರಿ, ಎಲ್ಲರೊಟ್ಟಿಗೆ ನಾವು ಚೆನ್ನಾಗಿರ್ಬೇಕು. ಆದ್ರೆ ಸಮ್ಯಕ್ ದರ್ಶನ ಅನ್ನೋ ವಿಷಯ ಬಂದಾಗ ನಾವ್ ಎಲ್ಲೂ ಕಾಂಪ್ರಮೈಸ್ ಆಗ್ಬಾರ್ದು ಅಲ್ವಾ. ಅಂದ್ರೆ ನಮ್ಮ ಪುರುಷಾರ್ಥ ನಮ್ಮ ಪುರುಷಾರ್ಥ ಏನಿರ್ಬೇಕು ಅದು ನಮಗ್ ಬಿಟ್ಟಿದ್ದು. ಸೊ ಅವ್ರು ಏನ್ ಮಾಡ್ತಾ ಇದ್ರೆ ಅವ್ರು ಬಿಟ್ಟಿದ್ದು. ನಾವೇನ್ ಮಾಡ್ತೀವಿ, ಸಮ್ಯಕ್ತವನ್ನು ಕಾಪಾಡ್ಕೊಳ್ಳೋಕೋಸ್ಕರ ನಾವ್ ಏನೆಲ್ಲ ಮಾಡ್ತಾ ಇದೀವಿ ಅದು ನಮಗ್ ಬಿಟ್ಟಿದ್ದು. ಅದನ್ನ ಯಾವತ್ತು ನಾವು ಬಿಡಬಾರ್ದು ಅಂತ. ಓಕೆ, ಸರಿ. ನೆಕ್ಸ್ಟ್ ಈಗ 9ನೇ ಪ್ರಶ್ನೆ. ಮಿಶ್ರ ಗುಣಸ್ಥಾನವರ್ತಿ ಜೀವ, ಆ ಜೀವದ ಏನೆಲ್ಲ ವಿಶೇಷತೆಗಳು ಇವೆ? ಮಿಶ್ರ ಗುಣಸ್ಥಾನವರ್ತಿ ಜೀವದ ಏನೆಲ್ಲ ವಿಶೇಷತೆಗಳು ಇವೆ ಅಂತ. ಸೊ ಈ ಮಿಶ್ರ ಗುಣಸ್ಥಾನವರ್ತಿಯ ಜೀವಿಯ ವಿಶೇಷತೆಗಳು ಏನು ಅಂತಂದ್ರೆ, ಈ ಜೀವಿಯು ಸಕಲ ಸಂಯಮ ಮತ್ತು ದೇಶ ಸಂಯಮವನ್ನು ಗ್ರಹಣ ಮಾಡುವುದಿಲ್ಲ. ಅಂದ್ರೆ 3ನೇ ಗುಣಸ್ಥಾನದಲ್ಲಿ ಇರುವಂತಹ ಜೀವಿಯು ದೇಶ ಸಂಯಮ ಅಂದ್ರೆ ಪ್ರತಿಮಾಧಾರಿ ಅಂದ್ರೆ ಅಣುವ್ರತವನ್ನು ಮತ್ತು ಸಕಲ ಸಂಯಮ ಅಂತಂದ್ರೆ ಮಹಾವ್ರತವನ್ನು, ಈ ಅಣುವ್ರತ ಮತ್ತು ಮಹಾವ್ರತವನ್ನು ಈ 3ನೇ ಗುಣಸ್ಥಾನದಲ್ಲಿ ಇರುವಂತಹ ಜೀವಿಯು ಗ್ರಹಣ ಮಾಡುವುದಿಲ್ಲ, ನೈಕರ್ಸಕ್ತ ಅಂತ ಕೊಟ್ಟಿದ್ದಾರೆ. ಇದು ಒಂದು ವಿಶೇಷತೆ. ಇನ್ನೊಂದು ವಿಶೇಷತೆ ಏನು, ಈ 3ನೇ ಗುಣಸ್ಥಾನ ಅಂದ್ರೆ ಮಿಶ್ರ ಗುಣಸ್ಥಾನದಲ್ಲಿ ಇರುವಂತಹ ಜೀವಿ ಯಾವುದೇ ಆಯುವನ್ನು ಬಂಧ ಮಾಡಿಕೊಳ್ಳುವುದಿಲ್ಲ, ಯಾವುದೇ ಹೊಸ ಆಯುವನ್ನು ಬಂಧ ಮಾಡಿಕೊಳ್ಳುವುದಿಲ್ಲ. ಅಂದ್ರೆ 3ನೇ ಗುಣಸ್ಥಾನದಲ್ಲಿ ಜೀವಿಗೆ ಆಯು ಬಂಧ ಆಗೋದಿಲ್ಲ. ಮುಂದಿನ ಭವದ ಏನೇ ಒಂದು ಆಯು ಇದೆ, ಆ ಆಯು ಈ 3ನೇ ಗುಣಸ್ಥಾನದಲ್ಲಿ ಆಗೋದಿಲ್ಲ. ಇನ್ನು 3ನೇದು ಮರಣಾಂತಿಕ ಸಮುದ್ಘಾತ್ ನಹಿ ಹೋತಾ. ನೋಡಿ, ಹಾಗೂ ಮರಣ ಬಿ ನಹಿ ಹೋತಾ. ಅಂದ್ರೆ ಈ 3ನೇ ಗುಣಸ್ಥಾನದಲ್ಲಿ ಮರಣಾಂತಿಕ ಸಮುದ್ಘಾತವೂ ಆಗೋದಿಲ್ಲ, ಮರಣವೂ ಆಗೋದಿಲ್ಲ, ಎರಡೂ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ನೋಡಿ, ಮರಣಾಂತಿಕ ಸಮುದ್ಘಾತ ಯಾಕೆ ಹಾಗೆ ಕೊಟ್ಟಿದ್ದಾರೆ? ಮರಣಾಂತಿಕ ಸಮುದ್ಘಾತ ಯಾವಾಗ ಆಗುತ್ತೆ? ಮರಣದ ಸಮಯದಲ್ಲೇ ಆಗೋದು. ಮರಣದ ಸಮಯದಲ್ಲಿ ಆ ಜೀವ ಎಲ್ಲಿ ಅವನು ಮುಂದೆ ಹುಟ್ಟುವನಿದ್ದಾನೋ ಆ ಸ್ಥಾನವನ್ನು ಏನಾಗತ್ತೆ, ತನ್ನ ಮೂಲ ಶರೀರವನ್ನು ಬಿಡದೆ ಆ ಆತ್ಮ ಶರೀರದಿಂದ ಹೊರಬಂದು ಆ ಮುಂದೆ ಎಲ್ಲಿ ಜನ್ಮ ಪಡೆಯವನಿದ್ದಾನೆ ಆ ಸ್ಥಾನವನ್ನು ಸ್ಪರ್ಶ ಮಾಡಿ ಪುನಃ ತನ್ನ ಶರೀರದಲ್ಲಿ ಆತ್ಮ ಪ್ರವೇಶ ಮಾಡುತ್ತೆ. ಅದಕ್ಕೆ ಏನ್ ಹೇಳ್ತಾರೆ? ಸಮುದ್ಘಾತ ಅಂತ ಹೇಳ್ತಾರೆ. ಸೊ ಈ ಮಾರಣಾಂತಿಕ ಸಮುದ್ಘಾತ ಮರಣ ಸಮಯದಲ್ಲಿ ಆಗುವಂತ ಪ್ರೋಸೆಸ್ ಇದು. ತನ್ನ ಮೂಲ ಶರೀರವನ್ನು ಬಿಡದೆ
ಮುಂದೆ ಎಲ್ಲಿ ಜನ್ಮ ಪಡಿತಾನೋ ಆ ಸ್ಥಾನವನ್ನು ಆ ಆತ್ಮ ಏನು ಸ್ಪರ್ಶ ಮಾಡಿ ಬರುತ್ತೆ. ಮೂಲ ಶರೀರವನ್ನು ಬಿಡದೆ. ಅರ್ಥ ಆಗ್ತಿದೆಯಲ್ವಾ? ಮೂಲ ಶರೀರವನ್ನು ಬಿಡದೆ ಶರೀರದಿಂದ ಹೊರ ಬರುವುದು ಆತ್ಮ ಅಥವಾ ಪಸರಿಸುವುದು. ಓಕೆ, ಸೊ ಮಾರಣಾಂತಿಕ ಸಮುದ್ಘಾತವೂ ಆಗುವುದಿಲ್ಲ ಮತ್ತು ಮರಣವೂ ಸಹ ಆಗುವುದಿಲ್ಲ ಮೂರನೇ ಗುಣಸ್ಥಾನದಲ್ಲಿ. ಅರ್ಥ ಆಯ್ತಲ್ವಾ? ಇನ್ನು ನೋಡೋಣ ಇನ್ನೇನು ವಿಶೇಷತೆ. ಇಲ್ಲಿ ಇಷ್ಟೇ ವಿಶೇಷತೆ ಕೊಟ್ಟಿದ್ದಾರೆ, ಇನ್ನೂ ಕೆಲವೊಂದು ವಿಶೇಷತೆ ಇದೆ, ನೋಡಿ ಹೇಳ್ತೇನೆ. ಇನ್ನೊಂದು ವಿಶೇಷತೆ ಏನಂದ್ರೆ ನೋಡಿ, ಯಾವ ಜೀವಿಯು ಸಮ್ಯಕ್ತ್ವದ ಅವಸ್ಥೆಯಲ್ಲಿ ಆಯುಬಂಧ ಮಾಡಿಕೊಂಡು ಮಿಶ್ರ ಗುಣಸ್ಥಾನಕ್ಕೆ ಬರುವುದು ಅಂದ್ರೆ 4ನೇ ಗುಣಸ್ಥಾನ ಅಥವಾ 5ನೇ ಗುಣಸ್ಥಾನ, ಸೊ 4, 5, 6 ಯಾವುದೇ ಒಂದು ಗುಣಸ್ಥಾನದಲ್ಲಿ ಆ ಜೀವ ಅಂದ್ರೆ ಸಮ್ಯಕ್ತ್ವದೊಂದಿಗೆ ಆ ಜೀವ ಆಯು ಬಂಧ ಮಾಡ್ಕೊಳ್ತು. ಆಯು ಸಮ್ಯಕ್ತ್ವದೊಂದಿಗೆ ಬಂಧ ಮಾಡಿಕೊಂಡು ಮರಣದ ಸಮಯದಲ್ಲಿ ಆ ಜೀವ ಮಿಶ್ರ ಗುಣಸ್ಥಾನಕ್ಕೆ ಅಂದ್ರೆ 3ನೇ ಗುಣಸ್ಥಾನಕ್ಕೆ ಬಂದರೆ ಅದು ಪುನಃ ಸಮ್ಯಕ್ತ್ವದೊಂದಿಗೆ ಆ ಗತಿಯಿಂದ ಹೊರಟು ಹೋಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಆ ಜೀವ ಪುನಃ ಸಮ್ಯಕ್ತ್ವದೊಂದಿಗೆ ಆ ಗತಿಯಿಂದ ಹೊರಟೋಗುತ್ತೆ ಅಂತೆ ನೋಡಿ, ಇದೊಂದು ವಿಶೇಷತೆ. ಅದೇ ಪ್ರಕಾರ ಯಾವ ಜೀವಿಯು ಮಿಥ್ಯಾತ್ವದ ಅವಸ್ಥೆಯಲ್ಲಿ ಆಯುಬಂಧ ಮಾಡಿಕೊಂಡು ಮಿಶ್ರ ಗುಣಸ್ಥಾನಕ್ಕೆ ಬರುವುದು ಅದು ಪುನಃ ಮಿಥ್ಯಾತ್ವದೊಂದಿಗೆ ಆ ಗತಿಯಿಂದ ಹೊರಟು ಹೋಗುತ್ತದೆ. ಆಯುಬಂಧ ಮಿಥ್ಯಾವಸ್ಥೆಯಲ್ಲಿ ಆಯುಬಂಧ ಮಾಡ್ಕೊಂಡ, ಆಯುಬಂಧ ಮಾಡ್ಕೊಂಡು ಅಲ್ಲಿಂದ ಅವನೇನೋ ಪುನಃ ಅವನೇನು ಮಿಶ್ರ ಗುಣಸ್ಥಾನಕ್ಕೆ ಬಂದ್ರೆ ಆದ್ರೆ ಆ ಜೀವ ಆ ಮಿಥ್ಯಾತ್ವದ ಹೊಂದಿಗೆ ಅವನು ಆ ಗತಿಯಿಂದ ಹೊರಟೋಗ್ತಾನೆ. ಸಮ್ಯಕ್ತ್ವದಿಂದ ಅವನೇನು ಸಮ್ಯಕ್ತ್ವದಲ್ಲಿ ಆಯುಬಂಧ ಮಾಡ್ಕೊಂಡು ಮಿಶ್ರ ಗುಣಸ್ಥಾನಕ್ಕೆ ಬಂದ್ರೆ ಸಮ್ಯಕ್ತ್ವದೊಂದಿಗೆ ಆ ಗತಿಯಿಂದ ಹೊರಟೋಗ್ತಾನೆ. ಮಿಥ್ಯಾತ್ವದೊಂದಿಗೆ ಆಯುಬಂಧ ಮಾಡ್ಕೊಂಡು ಈ 3ನೇ ಗುಣಸ್ಥಾನಕ್ಕೆ ಬಂದ್ರೆ ಅವನು ಮಿಥ್ಯಾತ್ವದೊಂದಿಗೆ ಈ ಗತಿಯಿಂದ ಅವನು ಹೊರಟೋಗ್ತಾನೆ ಅಂತ ಇದೊಂದು ವಿಶೇಷತೆ ಕೊಟ್ಟಿದ್ದಾರೆ ಇಲ್ಲಿ. ಇಷ್ಟಿದೆ. ನೆಕ್ಸ್ಟ್ ಅವಿರತಿ ಸಮ್ಯಕ್ ದೃಷ್ಟಿ. ಇದೊಂದು ತಗೊಂಡ್ಬಿಡೋಣ ಕ್ವಶನ್, ಇದು ಸುಲಭ ಇದೆ. ಅವಿರತಿ ಸಮ್ಯಕ್ ಗುಣಸ್ಥಾನ ಅಂತ ಯಾವುದಕ್ಕೆ ಕರೀತಾರೆ? ನೆಕ್ಸ್ಟ್ ಪ್ರಶ್ನೆ ನಂಬರ್ 10. ಅವಿರತ ಸಮ್ಯಕ್ತ್ವ ಗುಣಸ್ಥಾನ ಎಂದು ಯಾವುದಕ್ಕೆ ಕರೆಯುತ್ತೇವೆ? ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಎಲ್ಲಿ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ ಹಾಗೂ ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ, ಲೋಭ ಈ 7 ಪ್ರಕೃತಿಯ ಉಪಶಮ, ಕ್ಷಯ ಅಥವಾ ಕ್ಷಯೋಪಶಮ ಆಗುವುದರಿಂದ ಯಾವ ಒಂದು ಸಮ್ಯಕ್ ದರ್ಶನವಾಗುತ್ತದೆಯೋ, ಆದರೆ ಅಪ್ರತ್ಯಾಖ್ಯಾನ ವರ್ಣಾದಿ ಚಾರಿತ್ರ ಮೋನಿಯ ಪ್ರಕೃತಿಯ ಉದಯ ಇರುವುದರಿಂದ 5 ಪಾಪಗಳ ತ್ಯಾಗ ರೂಪ ಪರಿಣಾಮವು ಆಗುವುದಿಲ್ಲ. ಅದನ್ನು ಅವಿರತ ಸಮ್ಯಕ್ ದರ್ಶನ ಅಂತ ಕರೀತಾರೆ ಅಂತ ಡೆಫಿನೇಷನ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವಿರತ ಸಮ್ಯಕ್ತ್ವ ಗುಣಸ್ಥಾನ ಅಂದ್ರೆ 4ನೇ ಗುಣಸ್ಥಾನ. ಸೊ ಈ 4ನೇ ಗುಣಸ್ಥಾನ ಅಂದ್ರೆ ಏನು ಅಂದ್ರೆ ನೋಡಿ, ಈಗ ಸಮ್ಯಕ್ ವಿರೋಧಿ ಪ್ರಕೃತಿಗಳು ಅಂದ್ರೆ ಯಾವುದು? ಸಮ್ಯಕ್ ವಿರೋಧಿ ಪ್ರಕೃತಿಗಳು ಅಂದ್ರೆ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಅನಂತಾನುಬಂಧಿಯ ಕ್ರೋಧ, ಮಾನ, ಮಾಯ, ಲೋಭ ಈ 7 ಪ್ರಕೃತಿಗಳೇನಿದೆಯಲ್ವಾ, ಅರ್ಥ ಆಗ್ತಿದಲ್ವಾ? ದರ್ಶನ ಮೋಹನೀಯದ 3 ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಚಾರಿತ್ರ ಮೋಹನೀಯದ 4 ಯಾವುದು? ಅನಂತಾನುಬಂಧಿ, ಕ್ರೋಧ, ಮಾನ, ಮಾಯ, ಲೋಭ. ಈ 7 ಪ್ರಕೃತಿಗಳು ಉಪಶಮ ಆಗುವುದರಿಂದ, ಕ್ಷಯ ಆಗುವುದರಿಂದ ಅಥವಾ ಕ್ಷಯೋಪಶಮ ಆಗುವುದರಿಂದ ಯಾವ ಒಂದು ಸಮ್ಯಕ್ ದರ್ಶನ ಪ್ರಾಪ್ತಿ ಆಗುತ್ತದೆಯೋ ಅದಕ್ಕೆ ಅವಿರತ ಸಮ್ಯಕ್ ದರ್ಶನ ಅಂತ ಹೇಳ್ತಾರೆ. ಆದರೆ ಈ ಜೀವಕ್ಕೆ ಅಪ್ರತ್ಯಾಖ್ಯಾನ ವರ್ಣ ಚಾರಿತ್ರ ಮೋನಿಯ ಕರ್ಮದ ಉದಯ ಇರುವ ಕಾರಣದಿಂದ ಆ ಜೀವಕ್ಕೆ ವ್ರತ ತಗೊಳ್ಳುವಂತ ಭಾವ ಆಗೋದಿಲ್ಲ. ಅಂದ್ರೆ ಪಂಚ ಪಾಪಗಳನ್ನು ತ್ಯಾಗ ಮಾಡುವಂತ ಪರಿಣಾಮ ಅದಕ್ಕೆ ಆಗೋದಿಲ್ಲ. ಪ್ರತಿಮೆಯನ್ನು ತಗೊಬೇಕಂತ ಭಾವನೆ ಆಗೋದಿಲ್ಲ. ಅಂತ ಒಂದು ಪರಿಣಾಮಕ್ಕೆ ಏನ್ ಹೇಳ್ತಾರೆ? ಅವಿರತಿ ಸಮ್ಯಕ್ ದರ್ಶನ ಅಂತ ಹೇಳ್ತಾರೆ. 4ನೇ ಗುಣಸ್ಥಾನ. ಅರ್ಥ ಆಯ್ತಲ್ವಾ? ಇನ್ನೊಂದ್ಸಲಿ ಹೇಳ್ತೇನೆ ಕೇಳಿ. ನೋಡಿ,
ಅರ್ಥ ಆಯ್ತಲ್ಲ ನೋಡಿ, ಇನ್ನೊಂದ್ಸಲ ಹೇಳ್ತೇನೆ. ಅವಿರತ ಸಮ್ಯಕ್ ಸಮ್ಯಕ್ ಅವಿರತ ಸಮ್ಯಕ್ ಗುಣಸ್ಥಾನ ಅಂದ್ರೆ ಏನು ಅಂದ್ರೆ, ಯಾವನು ಇಂದ್ರಿಯ ವಿಷಯಗಳಿಂದ ಹಾಗೂ ತ್ರಸ ಮತ್ತು ಸ್ಥಾವರ ಜೀವ ಹಿಂಸೆಯಿಂದ ವಿರಕ್ತಿಯನ್ನು ಹೊಂದಿರುವುದಿಲ್ಲವೋ, ಅಂದ್ರೆ ತನ್ನ ಪಂಚೇಂದ್ರಿಯ ವಿಷಯಗಳಿಂದ ಹಾಗೂ ತ್ರಸ ಮತ್ತು ಸ್ಥಾವರ, ಈ ಎರಡು ಷಟ್ಕಾಯಿಕ ಜೀವಿ ಅಂತ ಹೇಳ್ತೀವಲ್ಲ, ತ್ರಸ ಮತ್ತು ಸ್ಥಾವರ, ಈ ಎರಡರ ಹಿಂಸೆಯಿಂದಲೂ ವಿರಕ್ತಿಯನ್ನು ಹೊಂದಿರುವುದಿಲ್ಲ, ಅಂದ್ರೆ ಇನ್ನು ತ್ಯಾಗ ಮಾಡಿರುವುದಿಲ್ಲ ಅಂತ ಅವನು ಏನು, ಮತ್ತು ಜಿನೇಂದ್ರ ದೇವರಿಂದ ಉಪದೇಶಿಸಲ್ಪಟ್ಟ ಪ್ರವಚನ ಶ್ರದ್ಧೆಯನ್ನು ಮಾಡುವನು, ಅವನಿಗೆ ಅವಿರತಿ ಸಮ್ಯಕ್ ದೃಷ್ಟಿ ಅಂತ ಹೇಳ್ತಾರೆ. ಇವನು ಅವಿರತಿ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನದಲ್ಲಿರುವಂತಹ ಅವಿರತಿ ಸಮ್ಯಕ್ ದೃಷ್ಟಿ ಇಂದ್ರಿಯಗಳ ವಿಷಯಗಳು ಹಾಗೂ ತ್ರಸ ಮತ್ತು ಸ್ಥಾವರ ಜೀವಿಗಳ ಹಿಂಸೆಯಿಂದ ಅಂತೂ ವಿರಕ್ತಿಯನ್ನು ಹೊಂದಿರುವುದಿಲ್ಲ. ಆದರೆ ಜಿನೇಂದ್ರ ಭಗವಂತರು ಏನು ಉಪದೇಶ ಕೊಟ್ಟಿದ್ದಾರೋ ಅವುಗಳ ಪ್ರತಿ ಯಥಾರ್ಥ ಶ್ರದ್ಧಾನವನ್ನು ಹೊಂದಿರ್ತಾನೆ. ಆದ್ರಿಂದಾನೇ ಅಲ್ವಾ ಅವ್ನು ಸಮ್ಯಕ್ ದೃಷ್ಟಿ ಅನ್ಸ್ಕೊಳ್ಳೋದು. ಸಮ್ಯಕ್ ದರ್ಶನ ಅಂದ್ರೆ ಶ್ರದ್ಧಾನ ಗುಣ ಅಂತೂ ಇದೆ, ಸಮ್ಯಕ್ ದರ್ಶನ ಅಂತೂ ಇದೆ, ಆದರೆ ಅವನು ಇಂದ್ರಿಯ ವಿಷಯಗಳು ಮತ್ತು ತ್ರಸ ಮತ್ತು ಸ್ಥಾವರ ಜೀವಿಗಳ ಹಿಂಸೆಯಿಂದ ವಿರಕ್ತಿಯನ್ನು ಹೊಂದಿರೋದಿಲ್ಲ. ಅದಕ್ಕೆ ಅವನು ಅವಿರತಿ ಸಮ್ಯಕ್ ದೃಷ್ಟಿ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಅದನ್ನೇ ಇನ್ನೊಂದ್ಸಲಿ ಓದ್ತೇನೆ ನೋಡಿ. ಯಾವ ಜೀವನು ದರ್ಶನ ಮೋಹನಿಯದ 3 ಪ್ರಕೃತಿ ಅಂದರೆ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಈ 3 ಪ್ರಕೃತಿಗಳನ್ನು ಹಾಗೂ ಅನಂತಾನುಬಂಧಿಯ 4 ಅಂದ್ರೆ ಯಾವುದು, ಕ್ರೋಧ, ಮಾನ, ಮಾಯ, ಲೋಭ, ಹೀಗೆ ಒಟ್ಟು ಸಮ್ಯಕ್ ಘಾತಿ 7 ಪ್ರಕೃತಿಗಳ ಉಪಶಮನ, ಅಂದ್ರೆ 7 ಉದಯಕ್ಕೆ ಬಾರದಂತೆ. ಉಪಶಮನ ಅಂದ್ರೆ ನನಗೆ ಹೇಳಿದ್ನಲ್ವಾ, ಅನಾದಿ ಮಿಥ್ಯಾ ದೃಷ್ಟಿ ಉಪಶಮ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ತೇನೆ ಅಂತ ಹೇಳಿದ್ನಲ್ಲ, ಅದನ್ನೇ ಉಪಶಮ ಅಂತ ಹೇಳ್ತೇವೆ. ಅಂದ್ರೆ ಈ 7 ಪ್ರಕೃತಿಗಳನ್ನು ಉದಯಕ್ಕೆ ಬಾರದಂತೆ ಒತ್ತಿ ಹಿಡಿಯೋದಕ್ಕೆ ಉಪಶಮ ಅಂತ ಹೇಳ್ತಾರೆ. ಮತ್ತು ಕ್ಷಯ ಅಂದ್ರೆ ಈ 7 ಪ್ರಕೃತಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವುದರಿಂದ. ಯಾರು ಸಂಪೂರ್ಣವಾಗಿ ನಾಶ ಮಾಡುವವನು ಯಾರು, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಂತ ಹೇಳ್ತೇವೆ ಅಲ್ವಾ. ಈ 7ರ ಸಂಪೂರ್ಣ ನಾಶ ಮಾಡುವನು ಅಥವಾ ಕ್ಷಯೋಪಶಮ ಅಂದ್ರೆ ಸಮ್ಯಕ್ ಪ್ರಕೃತಿಯ 1ರ ಉದಯ, ಇನ್ನು ಉಳಿದ 6 ಪ್ರಕೃತಿಗಳ ಉಪಶಮ. 7 ಪ್ರಕೃತಿಗಳಲ್ಲಿ ಸಮ್ಯಕ್ ಪ್ರಕೃತಿ ಮಾತ್ರ ಒಂದು ಉದಯಕ್ಕೆ ಬಂದಿರುತ್ತೆ, ಉಳಿದ 6 ಪ್ರಕೃತಿಗಳು ಉಪಶಮ ಆಗಿರುತ್ತೆ. ಅಂತ ಸಮ್ಯಕ್ ದೃಷ್ಟಿಗೆ ಕ್ಷಯೋಪಶಮ ಸಮ್ಯಕ್ತ್ವ ಅಂತ ಹೇಳ್ತೇವೆ ಅಲ್ವಾ. ಸೊ ಈ ಪ್ರಕಾರ ಈ 3 ಸಮ್ಯಕ್ತ್ವಗಳಲ್ಲಿ ಅಂದ್ರೆ ಔಪಶಮಿಕ, ಕ್ಷಾಯಿಕ ಮತ್ತು ಕ್ಷಯೋಪಶಮಿಕ, ಇವುಗಳಲ್ಲಿಯ ಯಾವುದೇ ಒಂದು ಸಮ್ಯಕ್ತ್ವವನ್ನು ಹೊಂದಿರುವನು ಮತ್ತು ಅಪ್ರತ್ಯಾಖ್ಯಾನ, ವರ್ಣ, ಕ್ರೋಧ, ಮಾನ, ಮಾಯ, ಲೋಭ ಇವುಗಳ ಉದಯದಿಂದ 12 ಅವಿರತಿ ಅಂದರೆ 5 ಇಂದ್ರಿಯ, 1 ಮನಸ್ಸು, 5 ಸ್ಥಾವರ ಹಿಂಸೆ ಮತ್ತು 1 ತ್ರಸ ಹಿಂಸೆ ಇಂದ ಸಹಿತನಾಗಿರುತ್ತಾನೋ ಅಂತ ಜೀವಿಗೆ 4ನೇ ಗುಣಸ್ಥಾನವರ್ತಿ ಅವಿರತಿ ಸಮ್ಯಕ್ ದೃಷ್ಟಿ ಅಂತ ಕರೀತಾರೆ. ಈ ಅವಿರತಿ ಸಮ್ಯಕ್ ದೃಷ್ಟಿಗೆ ಏನು 12 ಅವಿರತಿ ಇರುತ್ತೆ, ಅಂದ್ರೆ 5 ಇಂದ್ರಿಯಗಳ ವಿಷಯ, 1 ಮನಸ್ಸು, 1 ಸ್ಥಾವರ ಹಿಂಸೆ, 1 ತ್ರಸ ಹಿಂಸೆ, ಈ 12 ಹಿಂಸೆಗಳಿಂದ ಅವನು ವಿರಕ್ತಿಯನ್ನು ಇನ್ನು ಹೊಂದಿರುವುದಿಲ್ಲ. ಸಮ್ಯಕ್ತ್ವ ಅಂತೂ ಇದೆ, ಆದರೆ ಇವು ಹಿಂಸೆಗಳಿಂದ ಸ್ಥಾವರ, ತ್ರಸ ಹಿಂಸೆ, ಸ್ಥಾವರ ಹಿಂಸೆ, ಸ್ಥೂಲ ಹಿಂಸೆ, ಸೂಕ್ಷ್ಮ ಹಿಂಸೆ, ಈ ಯಾವುದೇ ಹಿಂಸೆಗಳಿಂದಲೂ ಅವನು ವಿರಕ್ತಿಯನ್ನು ಹೊಂದಿರುವುದಿಲ್ಲ. ಅದಕ್ಕೆ ಅವನಿಗೆ ಅವಿರತ ಅಂದ್ರೆ ವ್ರತ ರಹಿತವಾದಂತಹ ಸಮ್ಯಕ್ ದೃಷ್ಟಿ ಅಂತ ಅವನನ್ನು ಕರೀತಾರೆ. ಓಕೆ, ಇನ್ನು ನೋಡಿ, ಈ ಅವಿರತಿ ಸಮ್ಯಕ್ ದೃಷ್ಟಿಯ ಲಕ್ಷಣಗಳು ಏನು ಅಂತ ಒಂದು ತಿಳ್ಕೊಳ್ಳೋಣ. ಈ ಅವಿರತಿ ಸಮ್ಯಕ್ ದೃಷ್ಟಿಯ ಲಕ್ಷಣ ಹೇಗಿರುತ್ತೆ, ವ್ರತ ಅಂತೂ ಇಲ್ಲ, ಆದ್ರೆ ಸಮ್ಯಕ್ ದೃಷ್ಟಿ ಇದ್ದಾನೆ. ಸೊ ಅವನ ಪರಿಣಾಮ, ಅವನ ಭಾವನೆಗಳು ಹೇಗಿರುತ್ತೆ ಅಂದ್ರೆ, ಈ ಅವಿರತ ಸಮ್ಯಕ್ ದೃಷ್ಟಿ ಅಂತ ಅನ್ಸ್ಕೊಂಡಿರೋನು ಅವನಿಗೆ ಮುಖ್ಯವಾಗಿ ಈ 4 ಗುಣಗಳು ಅವನಲ್ಲಿ ಇರುತ್ತೆ. ಯಾವುದು, ಪ್ರಶಮ ಅಂತಂದ್ರೆ ಕಷಾಯಗಳ ಮಂದತೆ, ರಾಗಾದಿ ಭಾವಗಳ ಏನು ಆ ತೀವ್ರತೆ ಇದೆಯಲ್ಲ, ಆ ತೀವ್ರತೆ ಮಂದವಾಗಿರುತ್ತೆ ಅವನಲ್ಲಿ ರಾಗಾದಿ ಭಾವಗಳ ತೀವ್ರತೆ ಇರೋದಿಲ್ಲ, ಮಂದವಾಗಿರ್ತಾನೆ, ಮಂದ ಕಷಾಯ ಆಗಿರ್ತಾನೆ, ಅದಕ್ಕೆ ಪ್ರಶಮ ಅಂತ ಹೇಳ್ತಾರೆ. ಎರಡನೇದು ಸಂವೇಗ ಗುಣವನ್ನು ಹೊಂದಿರ್ತಾನೆ. ಸಂವೇಗ ಗುಣ ಅಂತಂದ್ರೆ ಅವನು ಸಂಸಾರದಿಂದ ಭಯಭೀತನಾಗಿರ್ತಾನೆ,
ಅಂದ್ರೆ ಈ ಸಂಸಾರಗಳ ಇಂದ್ರಿಯ ಭೋಗ ವಿಷಯಗಳಲ್ಲಿ ಅವನು ಅಷ್ಟು ಹೆಚ್ಚು ಆಸಕ್ತಿಯನ್ನು ಹೊಂದಿರೋದಿಲ್ಲ. ಈ ಸಂಸಾರದ ಪ್ರತಿಯವನು ಭಯಭೀತನಾಗಿರ್ತಾನೆ. ಯಾವಾಗ ನಾನು ಈ ಸಂಸಾರದಿಂದ ಮುಕ್ತನಾಗ್ತೇನೋ, ಸಿದ್ಧ ಪದವಿಯನ್ನು ಹೊಂದುತ್ತಾನೋ ಅಂತ ಅವನು ಸದಾ ಭಾವನೆ ಮಾಡ್ತಿರ್ತಾನೆ. ಅದಕ್ಕೆ ಸಂವೇಗ ಅಂತ ಹೇಳ್ತಾರೆ. ಇನ್ನೊಂದು ಮೂರನೇದು ಅನುಕಂಪ. ಅನುಕಂಪ ಅಂದರೆ ಸಮಸ್ತ ಪ್ರಾಣಿಗಳ ಪ್ರತಿ ಅವನು ಮೈತ್ರಿ ಭಾವವನ್ನು, ದಯಾಭಾವವನ್ನು ಹೊಂದಿರ್ತಾನೆ. ಇನ್ನು ನಾಲ್ಕನೇ ಗುಣ ಏನು? ಆಸ್ತಿಕ್ಯ. ಆಸ್ತಿಕ್ಯ ಅಂತಂದ್ರೆ ಅವನು ಜೀವಾದಿ ಪದಾರ್ಥಗಳ ಮೇಲೆ ಅವನು ನಂಬಿಕೆ ಹೊಂದಿರ್ತಾನೆ. ಅಂದ್ರೆ 7 ತತ್ವ, ನವ ಪದಾರ್ಥಗಳ ಮೇಲೆ, ದೇವಶಾಸ್ತ್ರ ಗುರುಗಳ ಮೇಲೆ, ಸ್ವರ್ಗ ಮೋಕ್ಷಾದಿಗಳ ಮೇಲೆ ಅವನು ನಂಬಿಕೆಯನ್ನು ಹೊಂದಿರ್ತಾನೆ. ಅದಕ್ಕೆ ಅವನಿಗೆ ಏನಂತ ಹೇಳ್ತಾರೆ? ಆಸ್ತಿಕ್ಯ. ಈ ರೀತಿ ಈ ಅವಿರತ ಸಮ್ಯಕ್ ದೃಷ್ಟಿ ಅಂತ ಏನ್ 4ನೇ ಗುಣಸ್ಥಾನವರ್ತಿ ಜೀವ ಇದ್ದಾನೆ, ಅವನಲ್ಲಿ ಈ 4 ಗುಣಗಳು ಮುಖ್ಯವಾಗಿ ಕಂಡು ಬರುತ್ತೆ. ಮೊದಲನೇದು ಪ್ರಶಮ, ಕಷಾಯಗಳ ಮಂದತೆಗೆ ಪ್ರಶಮ ಅಂತ ಹೇಳ್ತಾರೆ, ಅಂದ್ರೆ ಮಂದ ಕಷಾಯ ಆಗಿರ್ತಾನೆ. ಎರಡನೇದು ಸಂವೇಗ, ಸಂಸಾರದಲ್ಲಿ ಹೆಚ್ಚು ಆಸಕ್ತಿ ಇರೋದಿಲ್ಲ ಅವನಲ್ಲಿ. ಇಂದ್ರಿಯ ವಿಷಯಗಳ ಭೋಗಗಳಲ್ಲಿ ಅವನಿಗೆ ಹೆಚ್ಚು ಆಸಕ್ತಿ ಇರೋದಿಲ್ಲ. ಅದಕ್ಕೆ ಸಂವೇಗ ಅಂತ ಹೇಳ್ತಾರೆ. ಅಂದ್ರೆ ಸಂಸಾರದಿಂದ ಭಯಭೀತನಾಗಿರ್ತಾನೆ, ಸಂಸಾರದಲ್ಲಿ ಅವನಿಗೆ ಹೆಚ್ಚು ಆಸಕ್ತಿ ಇರೋದಿಲ್ಲ. ಮೂರನೇದು ಅನುಕಂಪ, ಸಮಸ್ತ ಪ್ರಾಣಿಗಳ ಪ್ರತಿ ಅವನಿಗೆ ದಯಾಭಾವವನ್ನು ಹೊಂದಿರ್ತಾನೆ, ಮೈತ್ರಿ ಭಾವವನ್ನು ಹೊಂದಿರ್ತಾನೆ. ಇನ್ನು ಆಸ್ತಿಕ್ಯ, ಭಗವಂತನಿಂದ ಉಪದೇಶಿಸಲ್ಪಟ್ಟಂತ ಏನೆಲ್ಲ ಒಂದು ವಸ್ತು ಸ್ವರೂಪ ಇದೆಯೋ, ಅಥವಾ ಸ್ವರ್ಗ ಮೋಕ್ಷದ ಮಾರ್ಗದ ಬಗ್ಗೆ ಏನೆಲ್ಲ ಉಪದೇಶಿಸಿದ್ದಾರೆ ಅವುಗಳ ಪ್ರತಿ ಅವನಿಗೆ ಒಂದು ಶ್ರದ್ಧೆ ಇರುತ್ತೆ, ಆಸಕ್ತಿ ಇರುತ್ತೆ. ಜೀವಾದಿ ಪದಾರ್ಥಗಳ ಮೇಲೆ ಅವನಿಗೆ ಏನು ಅದನ್ನ ತಿಳಿಯುವಂತಹ, ಮನನ ಮಾಡುವಂತಹ ಆಸಕ್ತಿ ಅವನಲ್ಲಿರುತ್ತೆ. ಅದಕ್ಕೆ ಆಸ್ತಿಕ್ಯ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಇನ್ನು ಇವನಿಗೆ ಭೇದ ವಿಜ್ಞಾನವೂ ಸಹ ಇರುತ್ತೆ ಇವನಲ್ಲಿ. ಅಂದ್ರೆ ಆತ್ಮ ಬೇರೆ ಶರೀರ ಬೇರೆ ಎಂಬ ಭೇದ ವಿಜ್ಞಾನವನ್ನು ಸಹ ಇವನು ಹೊಂದಿರ್ತಾನೆ. ಆ ಭೇದ ವಿಜ್ಞಾನದ ಕಾರಣದಿಂದ ಈ ಅವಿರತ ಸಮ್ಯಕ್ ದೃಷ್ಟಿಯು ಶರೀರಕ್ಕೆ ಏನೇ ಕಷ್ಟ ದುಃಖ ಬಂದ್ರೇನು, ಅಥವಾ ಜೀವನದಲ್ಲಿ ಇಷ್ಟ ವಿಯೋಗ ಅನಿಷ್ಟ ಸಂಯೋಗ ಸಂಭವಿಸಿದರೂ ಸಹ ಅವನು ವಿಚಲಿತನಾಗದೆ ಅದನ್ನು ಸಮತಾಭಾವದಿಂದ ಅವನು ಏನ್ ಮಾಡ್ತಾನೆ? ಸಹನೆ ಮಾಡ್ತಾನೆ. ಅಂತ ಗುಣಗಳನ್ನು ಇವನು ಹೊಂದಿರ್ತಾನೆ. ಜೀವನದಲ್ಲಿ ಎಷ್ಟೋ ಇಷ್ಟ ವಿಯೋಗ ಅನಿಷ್ಟ ಸಂಯೋಗಗಳು ಸಂಭವಿಸುತ್ತೆ ಅಲ್ವಾ? ಇಷ್ಟ ವಿಯೋಗ ಅಂದ್ರೆ ಏನು? ನಮ್ಮ ಇಷ್ಟವಾದಂತ ವಸ್ತುಗಳು ವಿಯೋಗ ಆದಾಗ ಯಾವಾಗ ಆ ವಸ್ತು ನನಗೆ ತಿರ್ಗಾ ಪ್ರಾಪ್ತಿ ಆಗುತ್ತೋ ಅದರ ಸಂಯೋಗಕ್ಕಾಗಿ ಸದಾ ನಾವು ಏನು ಚಿಂತನೆ ಮಾಡ್ತಿರ್ತೀವಿ ಅಲ್ವಾ? ಆಮೇಲೆ ಅನಿಷ್ಟ ಸಂಯೋಗ, ಇದೆಲ್ಲ ಏನು ಆರ್ಥ ಧ್ಯಾನ ಅಂತ ಹೇಳ್ತೇವೆ ನೋಡಿ. ಅನಿಷ್ಟ ಸಂಯೋಗ ಅಂತಂದ್ರೆ ನಮಗೆ ಅನಿಷ್ಟವಾದಂತ ಪದಾರ್ಥಗಳು ಸಂಯೋಗ ಆದಾಗ ಯಾವಾಗ ಅದು ನನ್ನಿಂದ ಬಿಟ್ಟು ದೂರ ಹೋಗುತ್ತೋ ಅಂತ ಸದಾ ಚಿಂತನೆ ಮಾಡೋದು. ಈ ರೀತಿಯಾದಂತಹ ಆರ್ಥ ಧ್ಯಾನ, ರೌದ್ರ ಧ್ಯಾನಗಳನ್ನು ಅವನು ಮಾಡುವುದಿಲ್ಲ. ಇಷ್ಟ ವಿಯೋಗ ಆದಾಗ ಅನಿಷ್ಟ ಸಂಯೋಗ ಆದಾಗೂ ಸಹ ಸಮತಾಭಾವದಿಂದ ಅವನು ಜೀವನವನ್ನು ನಿರ್ವಹಿಸುತ್ತಾನೆ. ಅಂತ ಗುಣಗಳನ್ನು ಹೊಂದಿರ್ತಾನೆ. ಮತ್ತೆ ನಿಜವಾದ ದೇವಶಾಸ್ತ್ರ ಗುರುಗಳ ಮೇಲಂತೂ ಯಥಾರ್ಥ ಶ್ರದ್ಧಾನವನ್ನು ಹೊಂದಿರ್ತಾನೆ. ಅದಲ್ಲದೆ ಧರ್ಮಮಯ ಜೀವನವನ್ನು ಸಾಗಿಸುತ್ತಾನೆ. ಮತ್ತೆ ನೋಡಿ ಇನ್ನು ಏನೆಲ್ಲ ಗುಣಗಳಿದೆ ಇವನಲ್ಲಿ. ಕುದೇವ, ಕುಶಾಸ್ತ್ರ, ಗುರುಗಳ ಸೇವೆ ಮಾಡುವುದು, ಪ್ರಶಂಸೆ ಮಾಡುವುದು, ಮನವಚನ ಕಾಯಗಳಿಂದ ಪ್ರಶಂಸೆ ಸೇವೆಯನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿರ್ತಾನೆ. ಸಪ್ತ ವ್ಯಸನಗಳನ್ನು ತ್ಯಾಗ ಮಾಡಿರ್ತಾನೆ. ಅರ್ಥ ಆಯ್ತಲ್ವಾ? ಮಧು, ಮದ್ಯ, ಮಾಂಸ ಅಥವಾ ಸಪ್ತ ವ್ಯಸನಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿರ್ತಾನೆ. ಸೊ ಇವೆಲ್ಲ ಏನು ಇವನ ಲಕ್ಷಣಗಳು ಹೇಳಿದ್ದಾರೆ ಇಲ್ಲಿ. ಓಕೆ, ಇನ್ನು ನೋಡಿ ಅವಿರತ ಸಮ್ಯಕ್ ದೃಷ್ಟಿ ಅಂತ ನಾವು ಹೇಳ್ತೀವಿ. ಸಮ್ಯಕ್ ದರ್ಶನ ಎಷ್ಟು ಒಂದು ಬಹುಮೂಲ್ಯವಾದಂತಹ ವಸ್ತು ಅಂತಂದ್ರೆ ಜೀವನದಲ್ಲಿ ಧರ್ಮ ಪ್ರಾರಂಭವು ಸಮ್ಯಕ್ತದೊಂದಿಗೆ ಆಗುತ್ತೆ. ಈಗ ಒಬ್ಬ ಜೀವ ತನ್ನ ಉಪಯೋಗ ಜ್ಞಾನ ಮತ್ತು ದರ್ಶನ ಏನು ಉಪಯೋಗ ಅಂತ ಹೇಳ್ತೇವೆ, ಅದು ಶುಭೋಪಯೋಗ ಅನ್ಸ್ಕೊಬೇಕಾದ್ರೇನು ಅವನಿಗೆ ಮೊದಲು ಸಮ್ಯಕ್ತ ಪ್ರಾಪ್ತಿ ಆಗಿರ್ಬೇಕು. ಸಮ್ಯಕ್ತದೊಂದಿಗೆ ಅವನ ಉಪಯೋಗವು ಶುಭೋಪಯೋಗ ಅಂತ ಅನ್ಸ್ಕೊಳ್ಳೋದು. ಧರ್ಮದ ಪ್ರಾರಂಭ ಶುಭೋಪಯೋಗದಿಂದಲೇ ಧರ್ಮದ ಪ್ರಾರಂಭ ಆಗೋದು. ಅರ್ಥ ಆಯ್ತಲ್ವಾ? ಹಾಗಾಗಿ ಜೀವಕ್ಕೆ ಒಂದು ಧರ್ಮ ಅಥವಾ ಶುಭೋಪಯೋಗ ಆ ಜೀವಕ್ಕೆ ಬರ್ಬೇಕಾದ್ರೆ ಮೊದಲು ಅವನಿಗೆ ಸಮ್ಯಕ್ತವು ಪ್ರಾಪ್ತಿ ಆಗ್ಬೇಕು. ನೀವು ಕೇಳ್ಬೋದು, ನಮ್ಗೆ ಯಾಕೆ ಈ ಜೀವನದಲ್ಲಿ ನಾವು ಸಮ್ಯಕ್ತ ಪ್ರಾಪ್ತಿ ಆಗ್ತಿಲ್ಲ ಅಂತ ನೀವು ಕೇಳ್ಬೋದು. ಯಾಕೆ ಪ್ರಾಪ್ತಿ ಆಗ್ತಿಲ್ಲ ಸಮ್ಯಕ್ತ? ಯಾಕಂತಂದ್ರೆ ನಾವು ನಿಜವಾದ ದೇವಶಾಸ್ತ್ರ ಗುರುಗಳ ಪ್ರತಿ ನಾವು ಶ್ರದ್ಧಾನ ಮಾಡ್ತಿಲ್ಲ ಅಲ್ವಾ? ಅಂದ್ರೆ ಆಚಾರ್ಯ ಪ್ರಣೀತ ಗ್ರಂಥಗಳನ್ನ ಓದಿ ಆಚಾರ್ಯ ಏನ್ ಹೇಳಿದ್ದಾರೆ ಅದನ್ನ ನಾವು ತಿಳಿಸಿ ಹೇಳಿದ್ರೂ ಅದ್ರ ಮೇಲೆ ವಿಶ್ವಾಸ ಮಾಡ್ತಿಲ್ಲ ಯಾರು ಅಲ್ವಾ? ಅದಲ್ಲದೆ ನೋಡಿ, ಈ ಪಂಚಮ ಕಾಲದಲ್ಲಂತೂ ನಾವು ಜನ್ಮತಾ ಮಿಥ್ಯಾ ದೃಷ್ಟಿನೇ ಆಗಿದ್ದೇವೆ. ಅಂದ್ರೆ
ಈ ಪಂಚಮ ಕಾಲದಲ್ಲಿ ಯಾರು ಸಮ್ಯಕ್ ದೃಷ್ಟಿಗಳು ಜನ್ಮ ಪಡೆಯುವುದಿಲ್ಲ. ಜನ್ಮತಃ ನಾವು ಮಿಥ್ಯಾತ್ವದೊಂದಿಗೆ ಜನ್ಮ ಪಡೆದಿದ್ದೇವೆ ಅಲ್ವಾ. ಆದರೆ ಈ ಜನ್ಮ ಪಡೆದ್ರೂ ಸಹ ಈ ಭವದಲ್ಲಿ ನಾವು ಸಮ್ಯಕ್ತ ಪ್ರಾಪ್ತಿ ಮಾಡಿಕೊಳ್ಳುವಂತ ನಿಮಿತ್ತ ಅಂತೂ ತುಂಬಾ ಇದೆ. ನೋಡಿ, ನಮ್ಮಲ್ಲಿ ದೇವಶಾಸ್ತ್ರ ಗುರುಗಳು, ನೋಡಿ ನಿಜವಾದ ಗುರುಗಳು ಅಂತೂ ಇದ್ದೇ ಇದ್ದಾರೆ, ಆದ್ರೆ ಬಹಳ ವಿರಳ ಇದ್ದಾರೆ. ನಮಗೆ ಯಾರು ಸಮೀಚೀನ ಉಪದೇಶ ಕೊಡುವಂತವರು, ಸಮ್ಯಕ್ ಉಪದೇಶ ಕೊಡುವಂತ ಮುನಿಗಳು ಬಹಳ ವಿರಳ ಇದ್ದಾರೆ. ಆದ್ರೆ ನಮ್ಮ ಅದೃಷ್ಟ ಏನು ಅಂತಂದ್ರೆ ಈ ಪಂಚಮ ಕಾಲದಲ್ಲಿ ಇನ್ನೂ ಅಂತ ಮುನಿಗಳು ಇದ್ದಾರೆ. ಅದು ನಮ್ಮ ಸೌಭಾಗ್ಯ ಅಂತ ಅನ್ಕೊಬೇಕು ಅಲ್ವಾ. ನೋಡಿ, ಆಚಾರ್ಯ ವಿದ್ಯಾಸಾಗರ್ ಆಗಿರ್ಬೋದು, ಆಚಾರ್ಯ ವಿಶುದ್ಧ ಸಾಗರ್ಜಿ ಆಗಿರ್ಬೋದು, ಅಥವಾ ಇನ್ನೊಬ್ರು ಮಹಾರಾಷ್ಟ್ರದಲ್ಲಿ ಒಬ್ರು ಆ ಚೋಟೆ ವಿದ್ಯಾಸಾಗರ್ಜಿ ಅಂತ ಒಬ್ರು ಇದ್ದಾರೆ. ಅವರು ನೋಡಿ, ಅವ್ರ ಚರ್ಯ, ಅವ್ರ ಜ್ಞಾನ, ಅವ್ರ ಉಪದೇಶ ಎಷ್ಟು ಸಮೀಚೀನವಾಗಿರುತ್ತೆ ಅಲ್ವಾ. ಸೊ ಇಂಥ ಮುನಿಗಳ ಸೇವೆ ಮಾಡುವುದು, ಇವರ ಉಪದೇಶ ಕೇಳುವುದು, ಅವರನ್ನು ಅನುಕರಣೆ ಮಾಡುವುದು, ಇದರಿಂದ ಏನಾಗುತ್ತೆ, ನಮ್ಗೆ ಸಮೀಚೀನವಾದಂತಹ ಮಾರ್ಗ, ಉಪದೇಶ ನಮ್ಗೆ ದೊರೆಯುತ್ತೆ ಅಲ್ವಾ. ನಿಯಮ್ ಸಾಗರ್ ಮಹಾರಾಜರು ಎಷ್ಟು ನಮ್ಗೆ ನೋಡಿ, ನಿಯಮ್ ಸಾಗರ್ ಮಹಾರಾಜರಂತೂ ತಮ್ಮ ಎಲ್ಲ ಉಪದೇಶದಲ್ಲೂ ತಮ್ಮ ಜೀವನದ ಹೆಚ್ಚು ಸಮಯವನ್ನು ಪ್ರಾಣಿಗಳ ಪ್ರಾಣಿ ಮಾತ್ರದ ಒಳಿತಿಗಾಗಿ ಮಿಥ್ಯಾತ್ವವನ್ನು ಬಿಡಿಸಲು ಎಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ವಸ್ತು ಸ್ವರೂಪದ ಏನು ಜ್ಞಾನವನ್ನು ಕೊಡ್ತಾ, ನಿಜವಾದ ದೇವಶಾಸ್ತ್ರ ಗುರುಗಳ ಪರಿಚಯವನ್ನು ಮಾಡುತ್ತಾ ಜನರಿಗೆ ಮಿಥ್ಯಾತ್ವವನ್ನು ಬಿಡಿಸುವಂತ ಕಾರ್ಯ ಮಾಡ್ತಿದ್ದಾರೆ ಅಲ್ವಾ. ಅಂತ ಗುರುಗಳನ್ನು ನಾವ್ ಏನ್ ಮಾಡ್ಬೇಕು, ಅನುಕರಣೆ ಮಾಡ್ಬೇಕು. ಆಗ ಈ ಪಂಚಮ ಕಾಲದಲ್ಲಂತೂ ನಾವ್ ಏನೋ ನೋಡಿ, ಏನೋ ಪಾಪ ಮಾಡಿ ಈ ಪಂಚಮ ಕಾಲದಲ್ಲಿ ಜನ್ಮ ಪಡೆದಿದ್ದೇವೆ ಮಿಥ್ಯಾತ್ವದೊಂದಿಗೆ. ಆದ್ರೂ ಸಹ ನಾವು ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ಳುವಂತ ನಿಮಿತ್ತಗಳಿದೆ. ನಿಮಿತ್ತಗಳು ನಮ್ಮ ಹತ್ರನೇ ಬರೋದಿಲ್ಲ, ನಾವು ಹುಡ್ಕೊಂಡು ಹೋಗ್ಬೇಕು. ಎಲ್ಲಿ ಇಂತಹ ಮುನಿಗಳಿದ್ರೆ ಅಂತಹ ಸ್ಥಾನಗಳಿಗೆ ನಾವು ಹೋಗ್ಬೇಕು, ಅವ್ರ ಉಪದೇಶ ಕೊಳ್ಬೇಕು, ಅವ್ರ ಸೇವೆ ಮಾಡ್ಬೇಕು, ಆಹಾರ ದಾನ ಮಾಡ್ಬೇಕು ಅಲ್ವಾ. ನೋಡಿ, ಮುನಿಗಳ ವೈಯವೃತ್ತಿ, ಆಹಾರ ದಾನ, ಸೇವೆ, ವಿಹಾರ ಮಾಡೋದ್ರಿಂದ ನಮ್ಮ ಚಾರಿತ್ರಮೋನ್ಯ ಕರ್ಮನೂ ಸಹ ಏನಾಗುತ್ತೆ, ನಿರ್ಜರ ಆಗತ್ತೆ. ಚಾರಿತ್ರಮೋನ್ಯ ಕರ್ಮ ಎಲ್ಲ ಮಂದ ಆಗತ್ತೆ. ಆಗ ನಮಗೂ ಚಾರಿತ್ರವನ್ನು ಧಾರಣೆ ಮಾಡುವಂತಹ ಭಾವನೆ ಆಗುತ್ತೆ. ಕೆಲವ್ರು ಕೇಳ್ಬೋದು, ನಮ್ಗೆ ಯಾಕಪ್ಪ ಮುನಿ ದೀಕ್ಷೆ ತಗೊಬೇಕು, ರಥ ತಗೊಬೇಕಂತ ಭಾವನೆ ಆಗ್ತಿಲ್ಲ ಅಂತಂದ್ರೆ, ಇಂತಹ ಚಾರಿತ್ರವಂತ ಮುನಿಗಳ ಸೇವೆ ಮಾಡಿ, ಭಕ್ತಿ ಮಾಡಿ, ಅವ್ರ ವಿಹಾರ, ಆಹಾರ, ವೈಯವೃತ್ತಿ ಮಾಡಿ, ಆಗೇನಾಗುತ್ತೆ, ನಮ್ಮಲ್ಲಿರುವಂತಹ ಚಾರಿತ್ರಮೋನಿಯ ಕರ್ಮ ಏನಿದೆಯಲ್ವಾ, ಅಂದ್ರೆ ಉದಾಹರಣೆಗೆ ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ, ಈ ಎರಡು ಏನ್ ಕರ್ಮಗಳಿದೆಯಲ್ವ, ಆ ಕರ್ಮಗಳು ಮಂದ ಆಗತ್ತೆ. ಆಗ ನಮ್ಮಲ್ಲೂ ಚಾರಿತ್ರ ಧಾರಣೆ ಮಾಡುವಂತ ಭಾವನೆ ಉತ್ಪನ್ನ ಆಗುತ್ತೆ ಅಲ್ವಾ. ಸೊ ನೋಡಿ, ಇಂತಹ ನಿಮಿತ್ತಗಳು ಸಿಕ್ಕಿದಾಗ ನಾವು ಅಂತ ನಿಮಿತ್ತಗಳನ್ನ ಹುಡ್ಕೊಂಡು ಹೋಗಿ ನಮ್ಮ ಆತ್ಮ ಕಲ್ಯಾಣ ನಾವು ಮಾಡ್ಕೊಬೇಕು. ಮತ್ತೆ ನಮ್ಗೆ ಪೂರ್ವಾಚಾರ್ಯರು ಬರ್ದಂತ ಶಾಸ್ತ್ರಗಳು ಸಹ ಉಪಲಬ್ಧಿ ಇದೆ, ಅದ್ರ ಸ್ವಾಧ್ಯಾಯ ನಾವು ಯಾರು ಮಾಡ್ತಾ ಇಲ್ಲ ಅಲ್ವಾ. ಎಲ್ಲಿ ನಾವು ನಾವು ಬರೀ ಕ್ಲಾಸ್ ಅಟೆಂಡ್ ಆಗೋದಷ್ಟೇ ಅಲ್ಲ, ಅಥವಾ ಪ್ರವಚನ ಕೇಳೋದಷ್ಟೇ ಅಲ್ಲ, ಅದ್ರೊಟ್ಟಿಗೆ ನಾವು ಸ್ವತಃ ಏನು ಪೂರ್ವಾಚಾರ್ಯ ಬರೆದಂತ ಗ್ರಂಥಗಳನ್ನು ಅಟ್ಲೀಸ್ಟ್ ದಿನ ಒಂದು 15 ನಿಮಿಷ ಆದ್ರೂ ಸ್ವಾಧ್ಯಾಯ ಮಾಡ್ಬೇಕು. ಹಾಗೇನಾಗುತ್ತೆ, ಇನ್ನೂ ಚೆನ್ನಾಗಿ ನಮಗೆ ಅದರ ಮನನ ಆಗುತ್ತೆ ಅಲ್ವಾ. ಹಾಗಾಗಿ ಪಂಚಮ ಕಾಲದಲ್ಲಿ ನಾವು ಜನ್ಮ ಪಡೆದ್ರೂ ಸಹ ನಮ್ಗೆ ಹಂಗ್ ನೋಡಿದ್ರೆ ನಾವೆಲ್ಲ ಇನ್ನೂ ಸೌಭಾಗ್ಯವಂತರೆ. ಕಾರಣ ನಮ್ಗೆ ಇಷ್ಟೆಲ್ಲ ನಿಮಿತ್ತ ಇದೆ. ಸಮ್ಯಕ್ ಪ್ರಾಪ್ತಿ ಮಾಡ್ಕೊಳ್ಳಲು ಉತ್ತಮ ಗುರು ಇದ್ದಾರೆ. ಮತ್ತೆ ನಮ್ಗೆ ಜಿನ್ವಾಣಿ, ಈಗ ಸದ್ಯಕ್ಕಂತೂ ಜಿನ್ವಾಣಿ ಎಲ್ಲ ಅವೈಲೇಬಲ್ ಇದೆ, ಜಿನ ಮಂದಿರ ಇದೆ. ಸೊ ದೇವಶಾಸ್ತ್ರ ಗುರುಗಳು 3 ಜನ ನಮ್ಗೆ ಮೂರು ಜನರ ಉಪಲಬ್ಧಿ ನಮ್ಗಿದೆ ಅಲ್ವಾ. ಪ್ರತಿನಿತ್ಯ ಜಿನೇಂದ್ರ ಭಗವಂತರ ಸ್ವರೂಪನ ದರ್ಶನ ಮಾಡೋದ್ರಿಂದ ನಮ್ಮ ಆತ್ಮನು ಜಿನೇಂದ್ರ ಭಗವಂತನ ಸ್ವರೂಪ ಹೇಗಿದೆಯೋ ಹಾಗೆ ನನ್ನ ಸ್ವರೂಪನೂ ಇದೆ ಅಂತ ಪ್ರತಿನಿತ್ಯ ನಮ್ಗೆ ಏನೋ ಭಾವನೆ ಆಗುತ್ತೆ ಭಗವಂತನ ದರ್ಶನ ಮಾಡೋದ್ರಿಂದ ಅಲ್ವಾ. ಅದರಿಂದನೂ ನಮ್ ಸಮ್ಯಕ್ತ ಏನಾಗುತ್ತೆ, ಸಮ್ಯಕ್ತದಲ್ಲಿ ವಿಶುದ್ಧಿ ಬರುತ್ತೆ ನಮ್ಮಲ್ಲಿ ಅಲ್ವಾ. ಭೇದ ವಿಜ್ಞಾನ ಆಗುತ್ತೆ, ಸಮ್ಯಕ್ತದಲ್ಲಿ ವಿಶುದ್ಧಿ ಬರುತ್ತೆ. ಸೊ ಹಾಗಾಗಿ ಪಂಚಮ ಕಾಲ ಆದ್ರೂ ಸಹ ನಮ್ಗೆ ದೇವಶಾಸ್ತ್ರ ಗುರು 3 ನಮ್ಗೆ ನಿಮಿತ್ತಗಳು ಇದೆ ಸಮ್ಯಕ್ತವನ್ನು ಉಳಿಸಿಕೊಳ್ಳಲು ಅಥವಾ ಪ್ರಾಪ್ತಿ ಮಾಡ್ಕೊಳ್ಳಲು ಅಲ್ವಾ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಈ ದುರ್ಲಭ ಮನುಷ್ಯ ಭವ ನಮ್ಗೆ ಸಿಕ್ಕಿದೆ, ಅದರಲ್ಲೂ ಜೈನ ಧರ್ಮದಲ್ಲಿ ಜನ್ಮ ಪಡೆದಂದ್ರೆ ಇನ್ನೂ ತುಂಬಾ ದುರ್ಲಭ. ಇಂತಹ ದುರ್ಲಭವಾದಂತಹ ಮನುಷ್ಯ ಪರ್ಯಾಯ ಜಿನ ಧರ್ಮ ಸಿಕ್ಕಿದೆ ಅಂದ್ಮೇಲೆ ನಾವ್ ಏನ್ ಮಾಡ್ಬೇಕು, ನಮ್ಗೆ ಸಿಕ್ಕಿರುವಂತ ಈ ಅತ್ಯಂತ ಅಲ್ಪ ಆಯು ಅಂದ್ರೆ ನಿಮ್ಗೆ ಗೊತ್ತಿದೆ, ಎಷ್ಟು ನೀರ ಮೇಲಿನ ಗುಳ್ಳೆ ಅಂತೆ ನಮ್ಮ ಆಯು, ಯಾವಾಗ ಬೇಕಾದ್ರೂ ನಮ್ ಪ್ರಾಣ ಹೋಗ್ಬೋದು ಅಲ್ವಾ. ಸೊ ಹಾಗಾಗಿ ಇಂಥ ಒಂದು ಅಲ್ಪ ನೀರಿನ ಮೇಲೆ ಗುಳ್ಳೆ ಅಂತಿರುವಂತ ನಮ್ಮ ಈ ಆಯು ಅಷ್ಟೇ ಅಲ್ಲ, ಎಷ್ಟು ಅಲ್ಪ ಅವಧಿ ಇದೆ ನಮ್ಮ ಆಯು ಅಲ್ವಾ. ಅಂತ ಅಲ್ಪ ಆಯುವನ್ನು ಪಡ್ಕೊಂಡು ಬಂದಿದ್ದೀವಿ ನಾವು ಈ ಪಂಚಮ ಕಾಲದಲ್ಲಿ. ಆ ಆಯುವನ್ನು ನಾವು ಕೇವಲ ಧನ ಸಂಪಾದನೆ ಅಥವಾ ಇಂದ್ರಿಯಗಳ ಭೋಗಗಳಲ್ಲಿ ವ್ಯರ್ಥ ಮಾಡದೆ ನಾವ್ ಏನ್ ಮಾಡ್ಬೇಕು, ಸಮ್ಯಕ್ತವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತ ಪುರುಷಾರ್ಥ ಮಾಡ್ಬೇಕು. ಸ್ವಾಧ್ಯಾಯ, ಸಂಯಮ, ತಪ, ತ್ಯಾಗ, ದಾನ, ಧರ್ಮ ಮುಂತಾದಗಳಲ್ಲಿ ನಮ್ಮ ಆಯುವನ್ನು ನಾವು
ವ್ಯತೀತ ಮಾಡ್ಬೇಕು. ಬರೀ ಇಂದ್ರಿಯ ವಿಷಯಗಳಲ್ಲಿ ಭೋಗಗಳಲ್ಲಿ ನಮ್ಮ ಆಯುವನ್ನು ನಾವು ಕಳ್ಕೊಳ್ಳೋದಲ್ಲ ಅಲ್ವಾ. ಮೊದಲು ಏನ್ ಮಾಡ್ಬೇಕು, ಕುದೇವ ಕುಶಾಸ್ತ್ರ ಕುಗುರುಗಳನ್ನು ಸಂಪೂರ್ಣವಾಗಿ ನಾವು ತ್ಯಾಗ ಮಾಡ್ಬೇಕು. ಕಾರಣ ಮಿಥ್ಯಾತ್ವನೇ ಆತ್ಮನಿಗೆ ದುರ್ಗತಿಗೆ ಒಯ್ಯುವಂತಹ ಒಂದು ಸಾಧನ ಆಗಿದೆ. ಆತ್ಮನನ್ನು ಅನಂತ ಕಾಲದವರೆಗೆ ಸಂಸಾರ ಸಮುದ್ರದಲ್ಲಿ ಪರಿಭ್ರಮಣೆ ಮಾಡಲು ಕಾರಣ ಏನಂತಂದ್ರೆ ಅದು ಮಿಥ್ಯಾತ್ವ. ಈ ಮಿಥ್ಯಾತ್ವ ಕಾರಣದಿಂದಲೇ ನಮ್ಮ ಆತ್ಮ ಪಂಚ ಪರಿವರ್ತನೆಯಲ್ಲಿ ಈ ರೀತಿ ಅನಂತ ಪಂಚ ಪರಿವರ್ತನೆಯಲ್ಲೂ ನಮ್ಮ ಸಂಸಾರ ಪರಿಭ್ರಮಣನೆ ಮಾಡ್ತಿದ್ದಾನೆ. ಆದ್ರಿಂದ ಮೊದಲು ನಾವು ಏನ್ ಮಾಡ್ಬೇಕು, ಈ ಕುದೇವ ಕುಶಾಸ್ತ್ರ ಕುಗುರುಗಳನ್ನು ಸಂಪೂರ್ಣವಾಗಿ ದೂರ ಮಾಡಿ ನಿಜವಾದ ದೇವಶಾಸ್ತ್ರ ಗುರುಗಳನ್ನು ಮತ್ತು ಅವರ ಮೇಲೆ ನಾವು ಯಥಾರ್ಥ ಶ್ರದ್ಧಾನವನ್ನು ಮಾಡಿ ನಾವೇನ್ ಮಾಡ್ಬೇಕು, ಸಮ್ಯಕ್ತವನ್ನು ದೃಢವಾಗಿ ಕಾಪಾಡ್ಕೊಳ್ಬೇಕು ಅಥವಾ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡಿಕೊಂಡು ಈ ಜನ್ಮವನ್ನು ನಾವು ಸಾರ್ಥಕ ಪಡಿಸಿಕೊಳ್ಬೇಕು ಅಂತ ಮುನಿಗಳು ಹೇಳ್ತಾರೆ. ಅರ್ಥ ಆಯ್ತಲ್ವಾ. ಸೊ ಇಷ್ಟು ಅವಿರತಿ ಸಮ್ಯಕ್ ದೃಷ್ಟಿ ಲಕ್ಷಣ ನಾವು ತಿಳ್ಕೊಂಡ್ವಿ. ಅಥವಾ ಅವಿರತಿ ಸಮ್ಯಕ್ ದೃಷ್ಟಿ ಏನೆಲ್ಲ ಮಾಡ್ಬೇಕು ಅಥವಾ ಅವಿರತಿ ಸಮ್ಯಕ್ ದೃಷ್ಟಿ ಆಗ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಓಕೆ, ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಶೈಲಜಾ ಜೈನ್ ಅವರೇ ಕೇಳಿ ಮಾ. ಹಲೋ, ಜೈ ಜಿನೇಂದ್ರ, ಭೂಷಣ್ ಜಿ. ಅದೇ ಇದು 4ನೇ ಇವಾಗ ಹೇಳಿದ್ರಲ್ಲ, ಅವಿರತ ಸಮ್ಯಕ್ ದೃಷ್ಟಿ ಜೀವ, ಇದು ತ್ರಸ ಮತ್ತು ಸ್ಥಾವರ ಜೀವದ ವಿರಕ್ತಿ ತ್ಯಾಗ ಹೊಂದಿರುವುದಿಲ್ಲ, ಇಂದ್ರಿಯ ವಿಷಯದ್ದು ಅಂತ ಹೇಳಿದ್ರಲ್ಲ, ಅದು ಗೊತ್ತಾಗ್ಲಿಲ್ಲ, ಅದೇನು ಅಂತ ಅರ್ಥ ಆಗ್ಲಿಲ್ಲ. ಅವಿರತಿ ಸಮ್ಯಕ್ ದೃಷ್ಟಿ ಅಂತಂದ್ರೆ ವ್ರತರಹಿತವಾದಂತ. ಈಗ ನೋಡಿ, ನೀವು ಸಮ್ಯಕ್ ದೃಷ್ಟಿ ಜೀವ ಇದ್ದೀರಾ ಅಲ್ವಾ? ಯಾಕೆ ಸಮ್ಯಕ್ ದೃಷ್ಟಿ ಜೀವ ಇದ್ದೀರಾ ಹೇಳಿ? ದೇವಶಾಸ್ತ್ರ ಗುರುಗಳಲ್ಲಿ ಶ್ರದ್ಧೆ ಇದೆ. ಆಮೇಲೆ ಕುದೇವ ಕುಗುರು ಶಾಸ್ತ್ರಗಳಲ್ಲೂ ನಂಬಿಕೆ ಇಲ್ಲ. ನಮ್ಗೆ ಮಾಡಬಾರ್ದು, ಮಿಥ್ಯಾತ್ವಕ್ಕೆ ಹೋಗ್ಬಾರ್ದು. ಅವರ ಸೇವನೆ ಮಾಡೋದಿಲ್ಲ ಅಂತ ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದೀರಾ ಅಲ್ವಾ? ಸೊ ಅದಕ್ಕೆ ನೀವು ಏನಂತ ಅನ್ಕೊಳ್ತೀರಾ? ಮತ್ತೆ ನಿಮ್ಗೆ ವೇದ ವಿಜ್ಞಾನ ಆಗಿದೆ ಅಲ್ವಾ? ಆತ್ಮ ಬೇರೆ ಶರೀರ ಬೇರೆ ವೇದ ವಿಜ್ಞಾನ ಆಗಿದೆ ಅಲ್ವಾ? ಹಾಗಾಗಿ ನೀವು ಸಮ್ಯಕ್ ದೃಷ್ಟಿ ಅಂತ ಅನ್ಸ್ಕೊಳ್ತೀರಾ, ಕರೆಕ್ಟ್ ಅಲ್ವಾ? ಮ್ಯೂಟ್ ಮಾಡಿ ಎಲ್ಲಾರು. ಅದು ಶಬ್ದ ಕೇಳಿಸ್ತಾ ಇಲ್ಲ ಭೂಷಣ್ ಜಿ. ಶೈಲಜಾ ಮೇಡಮ್, ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ಇನ್ನೊಂದ್ಸಲಿ ಅಲ್ವಾ? ಹಾಗಾಗಿ ನೀವು ನೀವು ಕ್ಷೌಕ್ಷಮಿಕ ಸಮ್ಯಕ್ ದೃಷ್ಟಿ ಇದ್ದೀರಾ ಅಲ್ವಾ? ಸೊ ಆದ್ರೆ ನೀವು ಇನ್ನು ವ್ರತಿ ಇಲ್ಲ ಅಂದ್ರೆ ಇನ್ನು ಪ್ರತಿಮೆಯನ್ನು ನೀವು ಧಾರಣೆ ಮಾಡಿಲ್ಲ, ನೀವು ಪ್ರತಿಮಾಧಾರಿನ ಅಲ್ಲ. ಹಾಗಾಗಿ ನೀವು ಇನ್ನೂ ಏನು ಇಂದ್ರಿಯ ವಿಷಯಗಳಲ್ಲಿ ಪ್ರವೃತ್ತರಿದ್ದೀರಾ, ಆಸಕ್ತಿ ಇದೆ. ಆಮೇಲೆ ನಿಮಗೆ ಈ ತ್ರಸ ಹಿಂಸೆ ಮತ್ತು ಸ್ಥಾವರ ಹಿಂಸೆ ಎರಡೂ ಸಹ ಹಿಂಸೆ ನಿಮ್ಗೆ ಇನ್ನೂ ತ್ಯಾಗ ಇಲ್ಲ. ಹೌದು, ಅರ್ಥ ಆಗ್ತಿದೆಯಲ್ವಾ? ಮತ್ತೆ ನಿಮ್ಗೆ ಸ್ಥೂಲ ಹಿಂಸೆನೂ ತ್ಯಾಗ ಇಲ್ಲ. ಸ್ಥೂಲ ಮತ್ತು ಸೂಕ್ಷ್ಮ ಹಿಂಸೆ ಎರಡೂ ನಿಮ್ಮಲ್ಲಿದೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಈ 12 ಪ್ರಕಾರದ ಏನು ಅವಿರತ ಅಂತ ನಾವು ಹೇಳ್ತೇವೆ, 12 ಪ್ರಕಾರದ ಅವಿರತ ಅಂದ್ರೆ ಯಾವುದು? ಪಂಚೇಂದ್ರಿಯದ ವಿಷಯಗಳು, ಆಮೇಲೆ ತ್ರಸಕಾಯಿಕ ಜೀವ ಮತ್ತು ಸ್ಥಾವರ ಜೀವ. ಎಷ್ಟಾಯ್ತು? ಒಟ್ಟು 6. ಷಟ್ಕಾಯಿಕ ಜೀವ ಅಂತ ಹೇಳ್ತೀವಲ್ವಾ, 5 ಸ್ಥಾವರ, 1 ತ್ರಸ. ಷಟ್ಕಾಯಿಕ ಜೀವಿಗಳು ಮತ್ತು 5 ವಿಷಯಗಳು. ಷಟ್ಕಾಯಿಕ ಜೀವ 6, 5 ಪಂಚೇಂದ್ರಿಯ ವಿಷಯಗಳು, 6, 5, 11 ಆಯ್ತು. ಇನ್ನೊಂದು ಮನಸ್ಸು ಅಲ್ವಾ? ಇವುಗಳಿಂದ ಉಂಟಾಗುವಂತ ಹಿಂಸೆಗಳನ್ನು ನೀವು ಸಂಕಲ್ಪ ಪೂರ್ವಕ ಇನ್ನು ತ್ಯಾಗ ಮಾಡಿಲ್ಲ. ನೀವೇನೋ ಸಂಕಲ್ಪ ಮಾಡಿದ್ದೀರಾ? ಇನ್ನು ಮಾಡಿಲ್ಲ. ಸಂಕಲ್ಪ ಯಾವಾಗ ಮಾಡ್ತೀರಾ? ನೀವು ಪ್ರತಿಮೆಯನ್ನು ಧಾರಣೆ ಮಾಡ್ತೀರಾ, 2ನೇ ಪ್ರತಿಮೆ, ವ್ರತ ಪ್ರತಿಮೆ. ಆಗ ಇದು ಸಂಕಲ್ಪ ಪೂರ್ವಕ ನೀವು ಇವುಗಳನ್ನು ಏಕದೇಶ ತ್ಯಾಗ ಮಾಡ್ತೀರಾ. ಆಗ ಏನ್ ಮಾಡ್ತೀರಾ? ನೀವು ಸ್ಥೂಲ ಹಿಂಸೆನ ತ್ಯಾಗ ಮಾಡ್ತೀರಾ, ಕೇವಲ ಸೂಕ್ಷ್ಮ ಹಿಂಸೆ ಮಾತ್ರ ಉಳ್ಕೊಳ್ಳುತ್ತೆ. ಅರ್ಥ ಆಯ್ತಮ್ಮ? ಆಗ ನೀವೇನ್ ಅನ್ಸ್ಕೊಳ್ತೀರಾ? ವೃತ್ತಿ ಅನ್ಸ್ಕೊಳ್ತೀರಾ. ಬಟ್ ಈಗ ನೀವು ವೃತ್ತಿ ಇಲ್ಲ, ಯಾಕಂದ್ರೆ ನೀವು ಇನ್ನು ಯಾವ್ದೇ ರೀತಿಯ ಸಂಕಲ್ಪ ಪೂರ್ವಕ ಯಾವುದೇ ಒಂದು ಹಿಂಸೆಯನ್ನ ನೀವು ತ್ಯಾಗ ಮಾಡಿಲ್ಲ. ಹಾಗಾಗಿ ನೀವು ಇನ್ನು ಅವಿವೃತ್ತಿ ದೃಷ್ಟಿ ಅಂತ ನೀವು ಅನ್ಸ್ಕೊಂತೀರಾ. ಕಾರಣ ಏನು? ನೀವು ಕೇಳ್ಬೋದು, ಮತ್ ನಾನು ಯಾಕೆ ಪ್ರತಿಮೆ ತಗೊಳ್ತಾ ಇಲ್ಲ, ನನ್ನಲ್ಲಿ ಯಾಕೆ ಅಂತ ಒಂದು ಭಾವನೆ ಆಗ್ತಿಲ್ಲ? ಭಾವನೆ ಬಂದಿಲ್ಲ ಅಂತ ನಿಮ್ಮ ಅಂತರಂಗದಲ್ಲಿ ಏನು ಕರ್ಮಗಳ ಸ್ಥಿತಿ ಇದೆಯಲ್ವಾ, ಆ ಕರ್ಮಗಳ ಸ್ಥಿತಿಯಲ್ಲಿ ನಿಮ್ಗೆ ಅಪ್ರತ್ಯಾಖ್ಯಾನಾವರಣೆ ಕರ್ಮದ ತೀವ್ರ ಉದಯ ಇದೆ ನಿಮ್ಗೆ. ಆ ತೀವ್ರ ಉದಯ ಇರುವ ಕಾರಣದಿಂದ ನಿಮಗೆ ಏನು ವ್ರತ ತಗೊಳ್ಬೇಕಂತ ಭಾವನೆ ನಿಮ್ಮಲ್ಲಿ ಆಗ್ತಾ ಇಲ್ಲ. ವ್ರತ ತಗೊಂತೀವಿ, ಚಿಕ್ಕದ್ ವ್ರತ ಮಾಡ್ತೀವಿ.
ಚಿಕ್ಕದು ವ್ರತ ವ್ರತ ಮಾಡೋದು ಎಲ್ಲ ಬಹಳ ತಗೊಂತೀವಿ, ಉತ್ತಮ. ಪ್ರತಿಮೆ ಎಲ್ಲ ತಗೊಳಕ್ ಆಗ್ತಾ ಇಲ್ಲ. ಸರಿ ಇದೆ ಅಮ್ಮ, ವ್ರತ ಸಣ್ಣ ಪುಟ್ಟ ವ್ರತಗಳು ತಗೊಂತ ಇದ್ದೀರಾ, ಬಹಳ ಒಳ್ಳೇದು. ಆದ್ರೆ ಸಂಕಲ್ಪ ಪೂರ್ವಕ ಇಷ್ಟು 12 ಏನ್ ಅದೇ ಪಾಪಗಳನ್ನು ಪ್ರತಿಮಾಧಾರಿ ಆಗಕ್ ಆಗ್ತಾ ಇಲ್ಲ. ಪ್ರತಿಮಾಧಾರಿ ಯಾಕೆ ಆಗಕ್ ಆಗ್ತಿಲ್ಲ ಅಂದ್ರೆ ನಿಮ್ಮ ಅಂತರಂಗದಲ್ಲಿ ಅಪ್ರತ್ಯಾಕರಣೆ ಕರ್ಮದ ತೀವ್ರ ಉದಯ ಇರುವ ಕಾರಣದಿಂದ ಪ್ರತಿಮಾಧಾರಿ ನೀವು ಆಗಕ್ ಆಗ್ತಿಲ್ಲಮ್ಮ. ಯಾವ ಕರ್ಮದ ಮಂದ ಆಗತ್ತೆ ಆಗ ನಿಮ್ಗೂ ಭಾವನೆ ಆಗತ್ತೆ ನಾನು ಪ್ರತಿಮೆ ತಗೊಬೇಕು ಅಂತ. ಆಮೇಲೆ ನಿಮ್ಗೆ ಪುಣ್ಯನೂ ಬೇಕಮ್ಮ ಅದಕ್ಕೆ. ಈಗ ನಿಮ್ಗೆ ಅನುಕೂಲ ವಾತಾವರಣ ಬರ್ಬೇಕು ಅಂತಂದ್ರೆ ಅಂತ ಒಂದು ಭಾವನೆ ಬರ್ಬೇಕಂದ್ರೂ ಪುಣ್ಯನೂ ಬೇಕು ಅದಕ್ಕೆ. ಹೌದು, ಪುಣ್ಯನೂ ಇರ್ಬೇಕು, ಅಂತರಂಗದಲ್ಲಿ ಅದೇನು ಅಪ್ರತ್ಯಾಕರಣೆ ಕರ್ಮದ ಮಂದ ಉದಯ ಆಗ್ಬೇಕು. ಇದೆಲ್ಲ ಅದ್ರೊಟ್ಟಿಗೆ ನಿಮ್ ಪುರುಷಾರ್ಥನೂ ಇರ್ಬೇಕು. ನಿಮ್ಗೂ ಇಚ್ಛೆ ಇರ್ಬೇಕು, ನಾನು ಪ್ರತಿಮೆ ತಗೊಬೇಕು, ವೃತ್ತಿ ಆಗ್ಬೇಕು, ನಮಗೂ ಮನ್ಸಿರ್ಬೇಕು. ಆಮೇಲೆ ಮನೇಲಿ ವಾತಾವರಣನೂ ಚೆನ್ನಾಗಿರ್ಬೇಕಲ್ಲ. ಹೌದು, ಅದು ಇರ್ಬೇಕು. ಮನೇಲಿ ವಾತಾವರಣನೂ ಚೆನ್ನಾಗಿರ್ಬೇಕು, ಅದಕ್ಕೂ ನಿಮ್ ಪುಣ್ಯ ಬೇಕು. ಅದ್ರೊಟ್ಟಿಗೆ ನಿಮ್ಗೆ ತೀವ್ರ ಭಾವನೆ ಆಗ್ಬೇಕು, ನಾನು ತಗೊಳ್ಲೇಬೇಕು ಅಂತ ನಿಮ್ಮಲ್ಲಿ ಒಂದು ಲಲಕ್ ಏನೋ ಒಂದು ಕಿಚ್ಚು ನಿಮ್ಮಲ್ಲಿ ಬರ್ಬೇಕು. ಆಗ ಮಾತ್ರ ನೀವು ವೃತ್ತಿ ಆಗಕ್ಕೆ ಸಾಧ್ಯ. ಅರ್ಥ ಆಯ್ತು ಭೂಷಣ್ಜಿ, ಆಯ್ತು. ಅದೇ ಇದು ಸ್ವಲ್ಪ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳಿದೆ. ಆದ್ರೂ ಸಹ ನೋಡಿ, ಸ್ಥೂಲ ಹಿಂಸೆ ನಮ್ಮಲ್ಲಿ ಸಂಕಲ್ಪ ಪೂರ್ವಕ ತ್ಯಾಗ ಇಲ್ಲ, ಆದ್ರೂ ಸಹ ಸಮ್ಯಕ್ ದೃಷ್ಟಿ ಸ್ಥೂಲ ಹಿಂಸೆ ಮಾಡಕ್ ಹೋಗೋದಿಲ್ಲ ಅಲ್ವಾ. ಉದ್ದೇಶ ಪೂರ್ವಕವಾಗಿ ಸಂಕಲ್ಪ ಪೂರ್ವಕವಾಗಿ ಮಾಡಲ್ಲ. ಹಾ, ಅದು ಯಾಕೆ ಮಾಡೋದಿಲ್ಲ? ಯಾಕಂದ್ರೆ ನೀವು ಸಮ್ಯಕ್ ದೃಷ್ಟಿ ಇದ್ದೀರಾ, ಹಾಗಾಗಿ ನೀವು ಉದ್ದೇಶ ಪೂರ್ವಕ ಜೀವ ಹಿಂಸೆ ನೀವು ಮಾಡೋದಿಲ್ಲ. ನೋಡ್ಕೊಂಡು ಮಾಡ್ತೀವಿ ಆದಷ್ಟುನು. ಅದು ಕಸ ಗುಡಿಸ್ಬೇಕಾದಾಗ್ಲಿ ಯಾವಾಗ್ಲಾರು ನೋಡ್ಕೊಂಡ್ ಮಾಡ್ತೀವಿ, ಹಿಂಸೆ ಆಗದೆ ಇದ್ದಂಗೆನೆ. ಸಂಕಲ್ಪವಾಗಿ ನಾವು ಮಾಡಲ್ಲ ಅಷ್ಟೇ. ಸಮ್ಯಕ್ ದರ್ಶನ ಇರೋ ಕಾರಣದಿಂದ ನೀವು ಆವೃತ್ತಿ ಆಗಿದ್ರು ಸಹ ನೀವೇನ್ ಮಾಡ್ತೀರಾ, ಆದಷ್ಟು ಜೀವಿಗಳ ರಕ್ಷಣೆಗಾಗಿ ನೀವು ಪುರುಷಾರ್ಥ ಮಾಡ್ತೀರಾ ಅಲ್ವಾ. ಕೆಲವರು ಏನ್ ಮಾಡ್ತಾರೆ, ಸೊಳ್ಳೆಗಳನ್ನ ಹೊಡೆಯೋದು, ಇರುವೆಗಳನ್ನ ಹೊಡೆಯೋದು, ಇರುವೆಗಳ ಮೇಲೆ ಸೀಮಣೆ ಹಾಕ್ಬಿಡೋದು, ಇಂಥವೆಲ್ಲ ಸಮ್ಯಕ್ ದೃಷ್ಟಿ ಮಾಡೋದಿಲ್ಲ. ಹೌದು, ಇವಾಗ ನಮ್ಗೆ ಗೊತ್ತಿರೋದ್ರಿಂದ ನಾವು ಮಾಡಲ್ಲ. ಗೊತ್ತಿಲ್ದ್ರೆ ನೀವು ಮಾಡಿದ್ರಿ. ಈಗ ತಿಳ್ಕೊಂಡ್ಮೇಲೆ, ಈಗ ಧರ್ಮದ ಸ್ವರೂಪ ತಿಳ್ಕೊಂಡ್ಮೇಲೆ ನಾವು ಹಿಂಸೆ ಮಾಡಬಾರ್ದು ಅಲ್ವಾ. ಯಾಕಂದ್ರೆ ನಮ್ಮ ಮೂಲ ಧರ್ಮನೇ ಅಹಿಂಸಾಪ್ರದ ಧರ್ಮ ಇದೆ, ಜೈನ ಧರ್ಮ ಅಲ್ವಾ. ಅಹಿಂಸೆಯನ್ನು ಮುಖ್ಯವಾಗಿ ನಾವು ಪಾಲನೆ ಮಾಡ್ಬೇಕು, ಹಿಂಸೆಯಿಂದ ದೂರ ಇರ್ಬೇಕು. ಸರಿ, ಓಕೆ. ಫಣೀಂದ್ರ ಸರ್ ಏನು ಪ್ರಶ್ನೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಫಣೀಂದ್ರ ಅವರೇ. ಅಣ್ಣವ್ರೆ, ಜೈ ಜಿನೇಂದ್ರ. ಹಲೋ, ಕೇಳಿ. ಈ ಮಾರಣಾಂತಿಕ ಸಮುದ್ಘಾತ ಹೇಳಿದ್ರಲ್ವ್ರೆ, ಸಮುದ್ಘಾತದಲ್ಲಿ ಅವನು ಹೋಗಿ ಅಲ್ಲಿ ಹೋಗಿ ಬರ್ತಾನೆ ಅನ್ನೋ ಒಂದು ವಿವರಣೆ ಕೊಟ್ರಿ. ಅವನು ಅಲ್ಲೇ ಹೋಗೋದು ಗ್ಯಾರಂಟಿ ಇರೋವಾಗ ಅವನು ಏನು ಒಂದು ಅದೇನೊಂದು ಕುತೂಹಲನೇ ಹೋಗಿ ಇನ್ನು ಮುಂಚೆನೇ ಅಡ್ವಾನ್ಸ್ ಆಗಿ ಹೋಗಿ ನೋಡ್ಕೊಂಡು ತಿರ್ಗಾ ವಾಪಸ್ ಬಂದು ಮೂಲ ಶರೀರದಲ್ಲೇ ಸ್ಥಿತ ಆಗೋದು ಕುತೂಹಲಕ್ಕ ಅರ್ಥ. ಇದಕ್ಕೆ ಏನ್ ಹೇಳ್ತಾರೆ ಗೊತ್ತಾ, ಯಾರಿಗೆ ಆಗಾಮಿ ಭಾವಗಳಲ್ಲಿ ನಾನು ಜನ್ಮ ಪಡಿಬೇಕಂತ ನಿಧಾನ ತುಂಬಾ ಮಾಡ್ತಾರಲ್ವಾ, ನಿಧಾನ ಭಾವನೆ, ಅಥವಾ ಮುಂದಿನ ಪರಭವದ ನೋಡಿ, ಪರಭವದ ಯಾರಿಗೆ ತುಂಬಾ ಚಿಂತನೆ ಇರುತ್ತೆ, ಅಥವಾ ಯಾರಿಗೆ ತುಂಬಾ ನಿಧಾನ ಭಾವನೆ ಅಂತ ಅರ್ಥ ಆಯ್ತಲ್ವಾ. ಮುಂದೆ ಆಗಾಮಿ ಭಾವಗಳಲ್ಲಿ ನಾನು ಸ್ವರ್ಗದಲ್ಲೇ ಹುಟ್ಟಬೇಕು, ದೇವನಾಗಿ ಹುಟ್ಟಬೇಕು ಅಂತ ಯಾರು ಹೆಚ್ಚು ಭಾವನೆ ಮಾಡ್ತಾರೆ, ಅಥವಾ ಆಗಾಮಿ ಭಾವದ ಬಗ್ಗೆ ಯಾರು ತುಂಬಾ ಚಿಂತನೆ ಮಾಡ್ತಾರೆ, ಅಂತವರು ಹೆಚ್ಚಾಗಿ ಮಾರಣಾಂತಿಕ ಸಮುದ್ಘಾತ ಮಾಡ್ತಾರೆ ಅಂತ ನಾನು ಕೇಳಿದ್ದೇನೆ ಸರ್. ಆದ್ರೆ ಎಲ್ಲರಿಗೂ ನೋಡಿ, ಅದರಲ್ಲಿ 2 ಮತ ಇದೆ. ಕೆಲವರು ಹೇಳ್ತಾರೆ ಮಾರಣಾಂತಿಕ ಸಮುದ್ಘಾತ ಎಲ್ಲಾ ಜೀವಿಗಳಿಗೂ ಆಗತ್ತೆ ಅಂತ. ಬಟ್ ಇನ್ನೊಂದ್ ಕಡೆ ಹೇಳ್ತಾರೆ ಎಲ್ಲರಿಗೂ ಆಗ್ಬೇಕಂತ ಏನ್ ನಿಯಮ ಇಲ್ಲ. ಯಾರಿಗೆ ತುಂಬಾ ಆಗಾಮಿ ಭಾವದ ಬಗ್ಗೆ ತುಂಬಾ ಚಿಂತೆ ಇರುತ್ತೆ ಆಗಾಮಿ ಭಾವದ ಬಗ್ಗೆ, ಅಥವಾ ಯಾರಿಗೆ ತುಂಬಾ ನಿಧಾನ ಬಂಧ ಮಾಡ್ಕೊಂಡಿರ್ತಾರೆ, ಅಂತವ್ರಿಗೆ ಮಾರಣಾಂತಿಕ ಸಮುದ್ಘಾತ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಭಾವದಲ್ಲಿ ನಾನು ಏನಾಗ್ತೀನೋ ಏನೋ, ಮುಂದಿನ ಭಾವದ ಬಗ್ಗೆನೆ ಹೆಚ್ಚು ಚಿಂತನೆ, ಅಥವಾ ಮುಂದಿನ ಭಾವದಲ್ಲಿ ನಾನು ದೇವನಾಗ್ಬೇಕು ಅಂತ ನಿಧಾನ ಬಂಧ ಮಾಡ್ಕೊಂತಾರಲ್ವಾ, ಅಂತ ಜೀವಿಗಳಿಗೆ ಮಾರಣಾಂತಿಕ ಸಮುದ್ಘಾತ ಆಗತ್ತೆ ಅಂತ ಹೇಳ್ತಾರೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಫಣೀಂದ್ರ ಅವರೇ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸುಗುಣಕವ್ರೆ ಇದ್ದೀರಾ? ನಿಧಾನ್ ಬಂದ ಅಂತಿರಲ್ವೇ ಏನ್ ಸರ್? ನಿಧಾನ್ ಬಂದ ಅಂದ್ರೆ ಅದು ಮೈನಸ್ ಪಾಯಿಂಟ್ ಅಲ್ವಾ ಅಂತ ಹೇಳಿದ್ದು. ಮೈನಸ್ ಪಾಯಿಂಟ್, ಬಟ್ ಆದ್ರೇನು ಅವನಿಗೆ ತೀವ್ರ ಇಚ್ಛೆ ಇರುತ್ತಲ್ವಾ, ಮುಂದಿನ ನಾನು ದೇವನಾಗ್ಬೇಕು, ನಾನು ಭೋಗ ಭೂಮಿಲಿ ಹುಟ್ಟಬೇಕು,
ಹಾಗಾಗಿ ಮರಣಾಂತಿಕ ಸಮುದ್ಘಾತದಲ್ಲಿ ಅವನ ಆತ್ಮ ಅಲ್ಲಿ ಸ್ಪರ್ಶ ಮಾಡಿ ಬರುತ್ತೆ. ಅದನ್ನು ವೃದ್ಧಿ ಆಗಿರೋದೇನೆ? ವೃದ್ಧಿ ಅಂತ ಏನಲ್ಲ ಸರ್, ವೃದ್ಧಿ ಅಂತಂದ್ರೆ ಅದು ವೃದ್ಧಿ ಅಲ್ಲ, ಜಸ್ಟ್ ಒಂದ್ ಸಮುದ್ಘಾತ ಅಷ್ಟೇ. ಅಂದ್ರೆ ಆತ್ಮ ಪ್ರದೇಶ ಹೋಗಿ ಅಲ್ಲಿ ಸ್ಪರ್ಶ ಮಾಡಿ ಬರುತ್ತೆ. ಅಂದ್ರೆ ಅದೇ ಅದು ಯಾರಿಗಾಗುತ್ತೆ ಅದು? ಸರ್ ಅದು ಯಾರಿಗೆ ಆಗತ್ತೆ ಅಂದ್ರೆ ನಾನು ಅದಕ್ಕೆ ಹೇಳಿದ್ನಲ್ಲ ಸರ್, ಯಾರಿಗೆ ಆಗಾಮಿ ಬಹುದು ತುಂಬಾ ಚಿಂತನೆ ಕಾಡ್ತಾ ಇರುತ್ತೆ, ಅಥವಾ ಯಾರಿಗೆ ನಿಧಾನ, ನಾನು ಮುಂದಿನ ಬಹುದು ನಿಧಾನ ಬಂಧ ಮಾಡ್ಕೊಂಡಿರ್ತಾರಲ್ವಾ, ನಾನು ಸ್ವರ್ಗದಲ್ಲೇ ಹುಟ್ಬೇಕು, ಭೂಮಿಲಿ ಹುಟ್ಬೇಕು ಅಂತವ್ರಿಗೆ ಹೆಚ್ಚಾಗಿ ಆಗತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಮತದಿಂದ ಏನ್ ಹೇಳ್ತಾರೆ, ಎಲ್ಲಾ ಜೀವಿಗಳಿಗೂ ಆಗತ್ತೆ ಅಂತ ಒಂದು ಮತ ಇದೆ. ಇನ್ನೊಂದು ಮತ ಏನ್ ಹೇಳುತ್ತೆ, ಇನ್ನೊಂದು ಆಚಾರ್ಯ ಅಭಿಪ್ರಾಯದಲ್ಲಿ ಇಂತಹ ಜೀವಿಗಳಿಗೆ ಮರಣಾಂತಿಕ ಸಮುದ್ಘಾತ ಆಗತ್ತೆ ಅಂತ ಹೇಳಿದ್ದಾರೆ. ಎರಡು ಪ್ರಕಾರನೂ ಉಲ್ಲೇಖ ಸಿಗುತ್ತೆ ಸರ್. ಒಬ್ರು ಎಲ್ಲರಿಗೂ ಆಗತ್ತೆ ಅಂತ ಹೇಳ್ತಾರೆ, ಇನ್ನೊಬ್ರು ಇಂತಹ ಪರಿಣಾಮಗಳು ಯಾರು ಹೊಂದಿರ್ತಾರೆ ಅಂದ್ರೆ ಆಗಾಮಿ ಭವದು ಯಾರಿಗೆ ತುಂಬಾ ಚಿಂತೆ ಇರುತ್ತೆ, ಯಾರು ನಿಧಾನ ಬಂಧ ಮಾಡ್ಕೊಂಡಿರ್ತಾರೆ ಅಂತವರಿಗೆ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಕುತೂಹಲ, ನಮ್ಗೆ ಅಷ್ಟೊಂದು ಕುತೂಹಲ ಇದ್ರೆ ಈಗ ನಮಗೂ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಬರ್ತದೆ. ನಿಮ್ಗೆ ಮುಂದಿನ ಬಹುದು ತುಂಬಾ ಕುತೂಹಲ ಇದ್ರೆ ನಿಮ್ಗೆ ಮರಣದ ಸಮಯದಲ್ಲಿ ಸಮುದ್ಘಾತ ಆಗುತ್ತೆ. ಬಟ್ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್, ಅದೊಂದು ಸುಮ್ನೆ ಭೂಮಿ ಸ್ಪರ್ಶ ಮಾಡಿ ಬರುತ್ತೆ ಅಷ್ಟೇ. ಅದ್ರದ್ದು ಏನು ಹೆಚ್ಚೇನು ವಿಶೇಷತೆ ಏನಿಲ್ಲ. ಆದ್ರೆ ಬರುತ್ತೆ ಅವಾಗ ಅಡ್ವಾನ್ಸ್ ಆಗಿ ಅವ್ನಿಗೆ ಗೊತ್ತಾಯ್ತು, ಅಯ್ಯೋ ನಂಗೆಲ್ಲ ದುರ್ಗತಿ ಸಿಗ್ತಾ ಇದೆಯಲ್ಲಪ್ಪ ಅಂತ ದುರ್ಗತಿ ಭಾವನೆ ಬಂತು ಅಂದ್ರೆ ಅವಾಗ ಅವನಿಗೇನೋ ಮರಣ ಆಗಿರೋದಿಲ್ಲ. ಅವಾಗ ಅವನ ಉಳಿದ ಒಂದು ಆಯುಷ್ಯದ ಮೇಲೆ ಏನ್ ಪರಿಣಾಮ ಬೀಳ್ಬೋದು ಅನ್ನೋ ಪ್ರಶ್ನೆನೂ ಬರೋದಿಲ್ಲ. ಓಹೋ ಹಂಗ. ಇದು ಸರ್ ನೋಡಿ, ಮರಣಾಂತಿಕ ಸಮುದ್ಘಾತ ಆಗೋದು ನಿಮ್ನ ಮರಣದ ಅಂತಿಮ ಸಮಯದಲ್ಲಿ ಆಗೋದು ಸರ್. ಇದು ನೀವು ಹೇಗೆ ಹೇಳಿದ್ರಲ್ಲ, ಸ್ಪರ್ಶ ಮಾಡಿ ಬಂದ್ಮೇಲೆ ಅದು ಯೋಚನೆ ಮಾಡೋ ಎಷ್ಟು ಟೈಮ್ ಇರೋದಿಲ್ಲ. ಯಾಕಂದ್ರೆ ಆಯುಧ ಅಂತಿಮ ಸಮಯದಲ್ಲಿ ಆಗುವಂತದ್ದು ಇದು. ಮತ್ತೆ ಅದರಿಂದ ಏನು ಆಗೋದ್ರಿಂದನೂ ಆಗದೇ ಇರೋದ್ರಿಂದನೂ ಏನು ಅಂತ ಉಪಯೋಗ ಏನಿಲ್ಲ. ಹೇಗಿದ್ರು ಅದರಿಂದ ಏನು ಉಪಯೋಗ ಇಲ್ಲ. ಹೌದು, ಏನು ಉಪಯೋಗ ಇಲ್ಲ. ಸಮುದ್ಘಾತದಲ್ಲಿ 7 ಭೇದ ಹೇಳಿದ್ದಾರೆ, ಆ 7 ಭೇದದಲ್ಲಿ ಇದು ಒಂದು ಭೇದ ಅಷ್ಟೇ. ಹೇಳಿ ಜಿನೇಂದ್ರ ಏನು ಅಂದ್ರು, ಹೇಳಿ ಜಿನೇಂದ್ರ ಅವರ. ಈಗ ಆಲ್ರೆಡಿ ಅವನಿಗೆ ಆಯು ಬಂದ್ ಆಗಿದೆ, ನೆಕ್ಸ್ಟ್ ಗತಿ ಆಯು ಬಂದ್ ಆಗಿದೆ, ಇನ್ನು ಚೇಂಜ್ ಮಾಡುವಂತ ಯಾವ ಅವಕಾಶ ಇಲ್ಲ. ಗೊತ್ತಿದ್ದು ಪರ್ಫೆಕ್ಟ್ ಗೊತ್ತಾದ್ಮೇಲೆ ಅಲ್ಲಿಗೆ ಹೋಗಿ ಬರೋದು. ಬಂದ ಆದ್ಮೇಲೆ ಅಲ್ಲಿ ಹೋಗಿ ಸ್ಪರ್ಶ ಮಾಡಬಹುದು. ಆಮೇಲೆ ಇನ್ನು ಆಯು ಚೇಂಜ್ ಆಗುವಂತ ಚಾನ್ಸೇ ಇಲ್ಲ. ಕರೆಕ್ಟ್. ಆಯು ಬಂದ ಆದ್ಮೇಲೆ ಹೋಗುದು ಪಣೀಂದ್ರ. ಆಯು ಗೊತ್ತಿದ್ದನು ನರಕಾಯಿ ಹೋಗ್ತಾ ಗೊತ್ತಾಗಿದ್ರು ಮತ್ತೆ ಹೋಗ್ಬಿಟ್ಟು ಬರ್ತಾನ ಅವನು. ಪಣೀಂದ್ರ ಅವರೇ ಇನ್ನೊಂದು ತಿಳ್ಕೊಳ್ಳಿ, ಯಾವ ಜೀವಕ್ಕೆ ಮುಂದಿನ ಆಯು ಬಂದಾಗಿದೆ, ಯಾವ ಗತಿಗೆ ಹೋಗುದು ನಿರ್ಧಾರ ಆಗಿದೆ ಅಂತ ಜೀವನೇ ಮರಣಾಂತಿಕ ಸಲ್ಲೇಖನ ಮಾಡಿ ಸಮುದ್ಘಾತ ಮಾಡೋದು. ಯಾರಿಗೆ ಆಯು ಬಂದ ಸಮುದ್ಘಾತ ನರಕಾಯು ಬಂದ ನರಕಾಯಿ ಬಂದ ಆಗಿದೆ, ಅದು ಅವನಿಗೆ ಗೊತ್ತಾಗಿ ಮತ್ತೆ ಅಲ್ಲಿ ಹೋಗಿ ಅಡ್ವಾನ್ಸ್ ಆಗಿ ಹೋಗ್ಬಿಟ್ಟು ಬರ್ತಾನೆ ಕುತೂಹಲಕ್ಕೆ ಅನ್ನೋ ಒಂದು ಅಭಿಪ್ರಾಯನೇ. ಹೌದೌದು, ಕುತೂಹಲ ಇಲ್ಲ. ಅದು ಮರಣಾಂತಿಕ ಸಮುದ್ಘಾತ ಇದೆಲ್ಲ ಎಲ್ಲ ಜೀವಿ ಮಾಡ್ಬೇಕಾಗಿಲ್ಲ. ಗೊತ್ತಾಯ್ತು? ಹಾ, ಸುಗುಣಕ್ಕ ಅವ್ರ ಏನೋ ಪ್ರಶ್ನೆ ಕೇಳ್ಬೇಕಂತಿದ್ರು. ಸುಗುಣಕ್ಕ. ಅದೇ 3ನೇ ಗುಣಸ್ಥಾನದಲ್ಲಿ ಹೇಳಿದ್ರಲ್ಲ, ಸಮ್ಯಕ್ತದ ಅವಸ್ಥೆಯಲ್ಲಿ ಆಯು ಬಂಧ ಮಾಡಿಕೊಂಡು ಮಿಶ್ರ ಗುಣಸ್ಥಾನಕ್ಕೆ ಬರುವುದು, ಅದು ಪುನಃ ಸಮ್ಯಕ್ತದೊಂದಿಗೆ ಆ ಗತಿಯಿಂದ ಹೊರಟು ಹೋಗುದು, ಅದು ಸ್ವಲ್ಪ ವಿವರಣೆ ಮಾಡ್ಬೋದಾ ಅಂತ. ಸ್ವಲ್ಪ ಅರ್ಥ ಆಗ್ಲಿಲ್ಲ ಅದು. ಮೇಡಮ್ ಅದು ನೋಡಿ, ನಾನ್ ತಿಳ್ಕೊಂಡಿರೋದು ಹೇಗೆ ಅಂತಂದ್ರೆ, ಈಗ 4ನೇ ಗುಣಸ್ಥಾನದಲ್ಲಿ ಸಮ್ಯಕ್ತದಲ್ಲಿ ಆಯು ಬಂಧ ಮಾಡ್ಕೊಳ್ತು ಅಂತ ತಿಳ್ಕೊಳ್ಳಿ ಆ ಜೀವ, ಸರಿನಾ? ಸಮ್ಯಕ್ತದಲ್ಲಿ ಆಯು ಬಂಧ ಮಾಡ್ಕೊಂಡ್ಮೇಲೆ ಆ ಜೀವ ಪುನಃ ಅವನೇನಾದ್ರೂ 3ನೇ ಗುಣಸ್ಥಾನಕ್ಕೆ, ಈಗ ಸಮ್ಯಕ್ತದಲ್ಲಿ ಆಯು ಬಂಧ ಮಾಡ್ಕೊಂಡ ಆ ಜೀವಕ್ಕೆ ಅನಂತಾನುಬಂಧಿ ಕಷಾಯದ ಉದಯ ಆಯ್ತು, ಸರಿನಾ? ಅನಂತಾನುಬಂಧಿ ಕಷಾಯ ಉದಯ ಆದಾಗ ಅಲ್ಲಿಂದ ಸಮ್ಯಕ್ತದಿಂದ ಅವನು ಸಾರಿ ಇದು ಮಿಥ್ಯಾತ್ವ, ಒಂದ್ ನಿಮಿಷ, ಅನಂತಾನುಬಂಧಿ ಅಲ್ಲ, ಸಮ್ಯಕ್ ಮಿಥ್ಯಾತ್ವದ ಉದಯಕ್ಕೆ ಬಂತು ಅಂತ ತಿಳ್ಕೊಳ್ಳಿ, ಸರಿನಾ? ಉದಯಕ್ಕೆ ಬಂದ್ರೇನು ಆ ಜೀವ ಪುನಃ ಸಮ್ಯಕ್ತದೊಂದಿಗೆ ಒಂದ್ ನಿಮಿಷ, ಆ ಜೀವ 4ನೇ ಗುಣಸ್ಥಾನದಿಂದಲೇ ಆ ಜೀವ ಪ್ರಾಣ ಹೋಗುತ್ತೆ ಅಂತ. ಸಮ್ಯಕ್ತದೊಂದಿಗೆ ಅವನು ಶರೀರವನ್ನು ತ್ಯಾಗ ಮಾಡ್ತಾನೆ, ಮರಣವನ್ನು ಹೊಂದುತ್ತಾನೆ. ಗುಣಸ್ಥಾನಕ್ಕೆ ಬಂದ್ರು ಪುನಃ 4ನೇ ಗುಣಸ್ಥಾನಕ್ಕೆ ಹೋಗ್ತದೆ ಅಂತನಾ? ಹೋಗ್ತದೆ ಅಂತ, ಹೌದು. ಸರಿ ಸರಿ, ಆಯ್ತು. ಇದು ಈ ರೀತಿನೂ ತಿಳ್ಕೊಬಹುದು ಸುಗುಣಕ್ಕ. ಒಂದ್ ನಿಮಿಷ. ಓಕೆ, ಕರೆಕ್ಟ್ ಇದೆ, ಹೌದು.
ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೇನೆ. ಜಿನೇಂದ್ರ ಅವ್ರೆ, ನಿಮ್ಗೇನಾದ್ರೂ ಸ್ವಲ್ಪ ಏನಾದ್ರು ಗೊತ್ತಿದೆ ಇದ್ರ ಬಗ್ಗೆ? ನಾನು ಸ್ವಲ್ಪ ಚಿಂತನೆ ಮಾಡಿ ಹೇಳ್ತೇನೆ. ಸಡನ್ ಆಗಿ ಯಾಕಂದ್ರೆ ಅದು ಉತ್ತರ ಕೊಡಕ್ ಬರ್ತಿಲ್ಲ ನೀವು ಕೇಳಿದ ಪ್ರಶ್ನೆಗೆ. ಸೊ ಓಕೆ, ಶಶಿ ಸುಬೋಧ್ ಓಕೆ, ಮೈಕ್ ಆನ್ ಮಾಡ್ಕೊಳ್ಳಿ ನಿಮ್ದು. ಶಶಿ ಮೇಡಮ್ ಅವರೇ ಮೈಕ್ ಆನ್ ಮಾಡ್ಕೊಳ್ಳಿ. ಜೈ ಜಿನೇಂದ್ರ. ಮಾರಣಾಂತಿಕ ಸಮುದ್ಘಾತವು ಅದೇ ಮೂಲ ಶರೀರವನ್ನು ಬಿಡದೆ ಅದು ಪುನಃ ಎಲ್ಲಿ ಹುಟ್ಟದಿರುತ್ತೆ ಆ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಸ್ಪರ್ಶ ಮಾಡಿ ಬರುತ್ತೆ. ಒಂದು ಅಂತರ್ ಮುಹೂರ್ತದಲ್ಲೇ ಬರುತ್ತೆ ಸರ್. ಅಷ್ಟೇ, ಯಾವುದೇ ಸಮುದ್ಘಾತ ಇರ್ಲಮ್ಮ. ನೋಡಿ, ಯಾವುದೇ ಸಮುದ್ಘಾತ ಇರ್ಲಿ, ಅದ್ರಲ್ಲಿ ಒಂದು ತಡೀರಿ ಹೇಳ್ತೀನಿ ಯಾವ್ದು ಅಂತಂದ್ರೆ ಓಕೆ ಓಕೆ, ಮಾರಣಾಂತಿಕ ಸಮುದ್ಘಾತ ಅಂತರ್ಮೂರ್ತನೆ ಅಮ್ಮ. ಹೆಚ್ಚು ಸಮಯ ಅಂತಂದ್ರೆ ಅಂತರ್ಮೂರ್ತನೆ. ಹೌದು. ಅಲ್ಲ ನಮಗೆ ಅನ್ಸಿದ್ದು ಕೆಲವು ಟೈಮ್ಗಳಲ್ಲಿ ಇನ್ನೇನ್ ಪ್ರಾಣ ಹೋಯ್ತು ಅಂತ ಅನ್ಕೊಂಡಿರ್ತೀವಿ, ಮತ್ತವೆಲ್ಲ ಪ್ರಾಣ ಬಂತು ಅಂತ ಆತರ ಉಂಟಾಗುತ್ತಲ್ಲ, ಅದನ್ನ ನಾವ್ ಆತರ ಗೆಸ್ ಮಾಡ್ಬೋದು ಸರ್. ಇಲ್ಲ ಆಗಿಲ್ಲ. ಪ್ರಾಣ ಅಂತಂದ್ರೆ ನೋಡಿ, ಆತ್ಮ ಮೂಲ ಶರೀರನ ಒಂದ್ಸಲಿ ತ್ಯಾಗ ಮಾಡಿದ್ಮೇಲೆ ತಿರ್ಗಾ ಬರೋದಿಲ್ಲಮ್ಮ. ಒಂದ್ಸಲಿ ಆ ಮೂಲ ಶರೀರನ ಆತ್ಮ ಪೂರ್ತಿ ಬಿಟ್ಬಿಟ್ರೆ ಯಾವುದೇ ಏನೇ ಆಗ್ಲಿ ಆ ಆತ್ಮ ಪುನಃ ಆ ಶರೀರವನ್ನು ಪ್ರವೇಶ ಮಾಡಕ್ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ಲ? ಅದಕ್ಕೆ ಸಮುದ್ಘಾತ ಅಂದ್ರೆ ಡೆಫಿನೇಷನ್ ಏನು? ಮೂಲ ಶರೀರವನ್ನು ಬಿಡದೆ ಯಾವುದೇ ಸಮುದ್ಘಾತ ಇರ್ಲಿ, ಕಷಾಯ ಸಮುದ್ಘಾತ ಇರ್ಲಿ, ಆಹಾರಕ್ಕೆ ಸಮುದ್ಘಾತ ಇರ್ಲಿ, ಅಥವಾ ತೈಜಸ್ ಸಮುದ್ಘಾತ ಇರ್ಲಿ, ಯಾವುದೇ ಸಮುದ್ಘಾತ ಆದ್ರೇನು ಆ ಜೀವ ಮೂಲ ಶರೀರವನ್ನು ಬಿಡದೆ ಆ ಶರೀರದಿಂದ ಹೊರಗಡೆ ಪಸರಿಸುತ್ತೆ. ಥ್ಯಾಂಕ್ ಯು ಸರ್. ಭೂಷಣ್ ಜಿ, ಮೊನ್ನೆ ಒಂದ್ ಪ್ರಶ್ನೆ ಕೇಳಿದ್ನಲ್ಲ, ಅದಕ್ಕೊಂಚೂರು ಟೈಮ್ ಇದ್ರೆ ಉತ್ತರ ಕೊಡ್ತೀರಾ? ಯಾವ್ದು ಹೇಳಿ? ಅದೇ ನಮಿ ತೀರ್ಥಂಕರದ ವಿಶೇಷತೆ ಜಿನೇಂದ್ರಣ್ಣ ಅವರು ಹೇಳಿದ್ರು. ಓಕೆ, ಜಿನೇಂದ್ರ ಅವರೇ ಹೇಳ್ಬೇಕು. ಅದು ಏನು ಸರ್, ನಮಿನಾಥ್ ತೀರ್ಥಂಕರದ ಏನೋ ವಿಶೇಷತೆ ಹೇಳಿದ್ರಂತೆ. ನಮಿ ಏನ್ ಹೇಳಿದ್ರಿ ಅಮ್ಮ? ಅದೇ ಪೂಜೆ ಟೈಮ್ ನಲ್ಲಿ ನೀವ್ ಹೇಳಿದ್ರಿ ಸರ್, ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ನನಗೆ ಅದು ಸರಿಯಾಗಿ ಅರ್ಥ ಆಗ್ಲಿಲ್ಲ. ಹಾಗಾಗಿ ಆ ಪ್ರಶ್ನೆನ ಭೂಷಣ್ ಜಿಗೆ ಕೇಳಿದ್ದೆ ಸರ್. ನಮಿ ತೀರ್ಥಂಕರದ್ದು ವಿಶೇಷತೆ ಅಂದ್ರೆ ಯಾವುದು? ಅದೇ 24 ತೀರ್ಥಂಕರಗಳಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಇವಾಗ ಎಕ್ಸಾಂಪಲ್, ಮಹಾವೀರ್ ಸ್ವಾಮಿಗೆ ಅವ್ರದ್ದು ಆಹಾರ ಪ್ರತಿ ಸಮಯದಲ್ಲಿ ಕೂಡ ರತ್ನವೃಷ್ಟಿ ಆಯ್ತು ಅಂತಂದು ವಿಶೇಷತೆ. ಆತರ ಮೊನ್ನೆ ಪೂಜೆ ಟೈಮ್ ಅಲ್ಲಿ ಹೇಳಿದ್ವಿ ಅದ? ಹೌದು ಸರ್. ಅವತ್ತು ಏನ್ ಹೇಳಿದ್ವಿ? ನನ್ಗೆ ಮರ್ತೋಯ್ತು ಏನ್ ಹೇಳಿದ್ವಿ ಅಂತ. ಅದು ಏನು ಸರ್, ನೆಟ್ವರ್ಕ್ ಸರಿಯಾಗಿ ಕೇಳುತ್ತಿಲ್ಲ ಸರ್. ನಾನು ತಿಳ್ಕೊಳ್ಳೋದೇ ತಪ್ಪು ತಿಳ್ಕೊಂಡೇನೋ ಗೊತ್ತಾಗ್ಲಿಲ್ಲ. ಅದೇ ಜನ್ಮನು ಮತ್ತೆ ಮೋಕ್ಷ ಒಂದೇ ಕ್ಷೇತ್ರದಲ್ಲಿ ಆಯ್ತು ಅಂತೆಲ್ಲ ಏನೋ ಕೇಳಿಸ್ದಂಗಾಯ್ತು ಸರ್. ಹಂಗಾಗಿ ಅದೇನೋ ಕನ್ಫ್ಯೂಸ್ ಆಯ್ತು, ಅದಕ್ಕೋಸ್ಕರ ಕೇಳ್ದೆ ಸರ್. ಇಲ್ಲ, ಕೊನೆಯ 5 ತೀರ್ಥಂಕರ್ ಇದಾರಲ್ಲ, ಅವ್ರದ್ದು ತೀರ್ಥಂಕರ ಪ್ರಕೃತಿ ಬಂದನು ಭರತ ಕ್ಷೇತ್ರದಲ್ಲಿ. ಹೌದು ಸರ್. ಮಧ್ಯದಲ್ಲಿ ನೀವೇ ಹೇಳ್ತೀರಿ, ನಾವು ಹೇಳೋ ಮುಂಚೆ. ಇಲ್ಲ ಹೇಳಿ ಸರ್. ಈ 5 ತೀರ್ಥಂಕರದ್ದು ಯಾರು? 5: ಮುನಿಸೋವ್ರತ, ನಮಿ, ನೇಮಿ, ಪಾರ್ಶ್ವ, ವರ್ಧಮಾನ. ಈ 5 ತೀರ್ಥಂಕರರಿಗೆ ತೀರ್ಥಂಕರ ಪ್ರಕೃತಿ ಬಂದನು ಜಂಬೂ ದ್ವೀಪದ ಭರತ ಕ್ಷೇತ್ರದ ಕರ್ಮಭೂಮಿಯಲ್ಲಿ ಆಗಿದೆ. ಆಮೇಲೆ ಇಲ್ಲಿಯೇ ತೀರ್ಥಂಕರಾಗಿ ಮೋಕ್ಷಕ್ಕೂ ಹೋಗಿದ್ದಾರೆ. ಉಳಿದ 19 ಜನ ತೀರ್ಥಂಕರಿಗೆ ಅನ್ಯ ಕ್ಷೇತ್ರಗಳಲ್ಲಿ ತೀರ್ಥಂಕರ ಪ್ರಕೃತಿ ಬಂದಾಗಿದೆ, ಜಂಬೂ ದ್ವೀಪದ ಭರತ ಕ್ಷೇತ್ರವನ್ನು ಬಿಟ್ಟು. ನೋಡಿ ಆಯ್ತಲ್ವಾ? ನೋಡಿ ಇನ್ನೊಂದು ಹೇಳಿ ಸರ್. ಹೇಳಿ. ಅಲ್ಲ, ಅದೇ ಸಮುದ್ಘಾತದ ಬಗ್ಗೆ ಹೇಳ್ತಿದ್ದೆ. ಮುಗೀತಲ್ಲ ಇದು? ಹೇಳಿ. ನೋಡಿ, ಸಮುದ್ಘಾತ ಯಾವುದೇ ಸಮುದ್ಘಾತ ಇರ್ಲಿ, ಕೇವಲಿ ಸಮುದ್ಘಾತ ಒಂದು ಬಿಟ್ಟಿ ಉಳಿದಿದೆಲ್ಲ ಸಮುದ್ಘಾತ ಕೇವಲ ಅಂತರ್ಮೂರ್ತ ಮಾತ್ರನೇ ಹೆಚ್ಚು ಅಂತಂದ್ರೆ. ಕೇವಲಿ ಸಮುದ್ಘಾತ 8 ಸಮಯ. ಅರ್ಥ ಆಯ್ತಲ್ವಾ? ಉಳಿದ ಎಲ್ಲಾ ಸಮುದ್ಘಾತ ಹೆಚ್ಚು ಅಂತಂದ್ರೆ ಅಂತರ್ಮೂರ್ತ. ಅಂತರ್ಮೂರ್ತಕ್ಕೆ ಪುನಃ ವಾಪಸ್ ಬಂದು ಪುನಃ ಆಗ್ಬಹುದು. ಎಲ್ಲಾ ಸಮುದ್ಘಾತ ಪುನಃ ಆಗೋದಿಲ್ಲ. ಆಹಾರಕ ಸಮುದ್ಘಾತ ಪುನಃ ಆಗ್ಬಹುದು. ಆಹಾರಕ ಶರೀರ ಒಮ್ಮೆ ತೀರ್ಥಂಕರ ದರ್ಶನಕ್ಕೆ ಹೋಯ್ತು ಅಂತ ತಿಳ್ಕೊಳ್ಳಿ, ವಿದೇಶ ಕ್ಷೇತ್ರಕ್ಕೆ. ಆ ಆಹಾರ ಶರೀರ ಪುನಃ ಅಂತರ್ಮೂರ್ತಕ್ಕೆ ಒಮ್ಮೆ ಶರೀರ ಪ್ರವೇಶ ಮಾಡಿ ಪುನಃ ಇನ್ನೊಂದ್ಸಲಿ ಹೋಗ್ಬೋದು ಅಲ್ಲಿಂದ. ಅಂತರ್ಮೂರ್ತದಲ್ಲಿ ಶರೀರ ಪ್ರವೇಶ ಮಾಡುತ್ತೆ,
ಪುನಃ ಇನ್ನೊಂದ್ಸಲ ತನ್ನ ಶರೀರದಿಂದ ಮತ್ತೆ ಸಮುದ್ಗತ ಆಗಿ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಹೆಚ್ಚು ಎಷ್ಟು ಸಮಯ ಸಲ ಅಂತಂದ್ರೆ ಅಂತರ ಮುಹೂರ್ತ. ಒಂದು ಜೀವ ಎಷ್ಟು ಸಲ ಮಾಡ್ಬೋದು ಭೂಷಣ್? ಒಂದು ಜೀವ ಸಮುದ್ಗತ ಎಷ್ಟು ಸಲ ಮಾಡ್ಬೋದು ಅಂತನಾ? ಅಲ್ಲ, ಆಹಾರ ಸಮುದ್ಗಾತ. ಇದು ಅದು ಬೇರೆ ಇದೆಯಾ ಸರ್? ಅದ್ ನಾನು ಎಲ್ಲೂ ಓದಿಲ್ಲ ಸರ್, ಎಷ್ಟು ಸಲ ಮಾಡ್ಬೋದು ಅಂತ. ಎಷ್ಟು ಸಲ ಬೇಕಾದ್ರೂ ಮಾಡ್ಬೋದು ಅಂತ ನಾನು ಅನ್ಕೊಂತೇನೆ. ನಮ್ಮ ಸುಗುಣಕ್ಕೆ ಇದ್ದಾರಲ್ಲ, ಅವ್ರನ್ನ ಕೇಳುವ, ಅವ್ರು ಹೇಳ್ಬೋದು ನೋಡ. ಸುಗುಣಕ್ಕ ಇದೀರಾ ಲೈನ್ ಅಲ್ಲಿ? ಸುಗುಣಕ್ಕ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ನಂಗೆ. ನಾನು ಕೇಳಿಲ್ಲಪ್ಪ ಇದನ್ನ, ಹೇಳಿ ಸರ್. ನಾನು ಕೇಳಿಲ್ಲ. ಸುಗುಣಕ್ಕೆ ನಿಮ್ಗೆ ಶಾಸ್ತ್ರದಲ್ಲಿ ಎಲ್ಲಾದ್ರೂ ಸಿಗುತ್ತಾ ಆಹಾರಕ್ಕೆ ಸಮುದ್ಗಾತ ಮಾಡಿದ ಮುನಿಗಳ ಅದೇ ವರ್ಣನೆ? ಎಷ್ಟು ಸಲ ಮಾಡ್ತಾರೆ ಅಂತ ಅದು ಗೊತ್ತಿಲ್ಲ ಜಿನೇಂದ್ರಜಿ. ಅಲ್ಲ, ಈಗ ಆಹಾರಕ್ಕೆ ಸಮುದ್ಗಾತ ಯಾರಿಗೆ ಆಗಿದೆ ಅಂತ ಗೊತ್ತಿದ್ಯಾ? ಕೇಳಿಸ್ತಾ ಇದೆಯಾ? ಅದೇ 6ನೇ ಗುಣಸ್ಥಾನದ ವೃದ್ಧಿಧಾರಿ ಮುನಿಗಳಿಗೆ ಆಗುದು ಅಂತ ಗೊತ್ತಿದೆ ಅಷ್ಟೇ. ಹೌದು, ಸರಿ. ವೃದ್ಧಿಧಾರಿ ಮುನಿಗಳಿಗೆ ಬೇಜಾನ್ ಇರ್ತಾರೆ. ಯಾರಿಗೆ ಆಗಿದೆ ಅಂತ ಏನಾದ್ರು ನಿಮ್ಗೆ ಶಾಸ್ತ್ರದಲ್ಲಿ ನೀವು ತುಂಬಾ ಸ್ವಾಧ್ಯಾಯ ಮಾಡ್ತೀರಲ್ಲ, ನೆನಪು ಬರ್ತಾ ಇಲ್ಲ. ನಮ್ಗೂ ಗೊತ್ತಿಲ್ಲ. ಅದಕ್ಕೆ ನಿಮ್ಗೆ ಗೊತ್ತಿದ್ರೆ ಹೇಳಿ, ನಿಮ್ಮಿಂದ ತಿಳ್ಕೊಳ್ಳೋ ಅಂತ ಕೇಳಿದ್ದು. ಇಲ್ಲ, ನಂಗೆ ಏನು ನೆನಪಿಲ್ಲಪ್ಪ. ಓಕೆ, ನಮ್ಮ ಪಣೀಂದ್ರ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡ, ಅವ್ರು ಹೇಳ್ತಾರೆ ನೋಡ. ಸರ್ ಒಂದ್ ನಿಮಿಷ, ಇನ್ನೊಬ್ರು ನಿರಂಜನ್ ಕುದ್ದಾಡಿದವ್ರಿಗೆ ಏನೋ ಪ್ರಶ್ನೆ ಇದೆ ಅಂತ ಹೇಳಿ. ನಿರಂಜನ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿರಂಜನ್ ಸರ್. ಹಲೋ. ಹೇಳಿ. ಅಣ್ಣ, ನನಗೆ ಅರೆಬರ ಜ್ಞಾನ. ನಮ್ಮ ಕುಂದ್ರು ಇದೇ ಕ್ಷೇತ್ರಕ್ಕೆ ಹೋಗಿ ಬಂದ್ರಲ್ಲ. ಓಕೆ, ನಿಮ್ ಪ್ರಶ್ನೆ ಅದು ಬೇರೆ ಇದೆ, ನಮ್ ಪ್ರಶ್ನೆ ಬೇರೆ ಇದೆ. ಆಹಾರಕ್ಕೆ ಅಂದ್ರೆ ಅದೇ ತಾನೆ? ಅವರು ಶರೀರ ಬಿಟ್ಟು ಹೋಗಿಲ್ಲ ರೀ, ಶರೀರನ ಇಟ್ಕೊಂಡೇ ಹೋಗಿದ್ದಾರೆ. ಹೌದೌದು. ಹೌದು, ಕ್ಷಮಿಸಿ. ಏನ್ ನೀವು ಪಂಡಿತರು ಇದ್ರಿ ಪಣೀಂದ್ರ? ಹಾಗೆಲ್ಲ ಹೇಳ್ಬೇಡಿ, ಪಂಡಿತರಿಲ್ಲ ನಾವು. ಪಂಡಿತರ ಆಗ್ಲಿಕ್ಕೆ ಹೋಗ್ತಾ ಇದ್ದೀವಿ ನಿಮ್ ಜೊತೆ ಎಲ್ಲ ಸೇರ್ಕೊಂಡು. ಪಂಚಮಕಾಲದಲ್ಲಿ ಯಾವ್ದು ರಿದ್ಧಿಗಳು ಪ್ರಾಪ್ತಿ ಆಗೋದಿಲ್ಲ ಪಣೀಂದ್ರನ್ ಅವ್ರೆ. ಹಂಗಾಗಿ ಆಹಾರಕ ರಿದ್ಧಿನೂ ಒಂದ್ ರಿದ್ಧಿ ಇದೆಯಲ್ವಾ, ಪಂಚಮಕಾಲದಲ್ಲಿ ಸಾಧ್ಯ ಇಲ್ಲ ಅಲ್ವಾ? ಅವರು ಶರೀರ ಸಹಿತ ಹೋಗಿದ್ರು. ಶರೀರ ಸಹಿತ ಹೋಗಿದ್ರಲ್ಲಿ ಬೇಕಾದ್ರೆ ಎರಡು ಉಲ್ಲೇಖ ಸಿಗುತ್ತೆ. ಒಂದು ಅವರು ದೇವತೆಗಳು ಬಂದು ಕರ್ಕೊಂಡು ಹೋದ್ರು ಅಂತ, ಇನ್ನೊಂದು ಅವ್ರಿಗೆ ಕಾಲಿಗೆ ಒಂದು ಕಾಡಿಗೆ ಹಚ್ಕೊಂಡು ಅವರು ಆಕಾಶ ವಿದ್ಯೆ ಮೂಲಕ ಹೋಗಿದ್ರು ಅಂತಾನು ಒಂದು ಉಲ್ಲೇಖ ಬರುತ್ತೆ ಅಷ್ಟೇ. ಅದೇಂಗ್ರಿ, ಯಾವ ಶಾಸ್ತ್ರದಲ್ಲಿ ಇದೆ ಭೂಷಣ್ ಅದು? ಕಾಲಿಗೆ ಹಚ್ಕೊಂಡು ಹೋದ್ರು ಅಂತ? ಹಚ್ಕೊಂಡು ಆಕಾಶ ಗಮನ ವಿದ್ಯೆಯಿಂದ ಅವ್ರು ಹೋದ್ರು ಅಂತ ಪೂಜ್ಪಾತ್ ಸ್ವಾಮಿಗೂ ಇತ್ತಂತೆ ಅದು. ಅದೇ ರೀತಿ ಇತ್ತಂತೆ ಜನವಾಣಿ ಹೇಳ್ತದೆ, ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ. ಶಾಸ್ತ್ರದಲ್ಲಿ ಮೂಲಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ, ಬಟ್ ಕುಂದಕುಂದ ಸ್ವಾಮಿ ಬಗ್ಗೆ ಎಲ್ಲೂ ಓದಿದ್ರೇನೆ ಉಲ್ಲೇಖ ಸಿಗುತ್ತೆ. ಜನ ಸುಮ್ನೆ ಹೇಳ್ತಾರೆ ಅಷ್ಟೇ ಬಿಟ್ರೆ. ಇದು ಸಮಾಸರಣದಲ್ಲೂ ಕೂಡ ಹೇಳ್ತಾರೆ, ಸಮಾಸರಣಕ್ಕೆ ಮೆಟ್ಟಿಲ ಹೋಗುವಾಗ ಅದು ಪಾದ ಔಷಧಿಯನ್ನು ಹಚ್ಚಿಕೊಂಡು ಹೋಗ್ತಾರಂತ ಇರ್ತದೆ, ಅದು ಸರಿಯಾ? ಇಲ್ಲ, ಅದು ತಪ್ಪು. ಅದು ಎಲ್ಲೂ ಕೇಳಿಲ್ಲಪ್ಪ, ಅದು ತಪ್ಪಿದೆ ನಿರಂಜನ್ ಅವರೇ. ಎಲ್ಲ ನೋಡಿ, ಒಳ್ಳೆ ಸಮೀಚೀನ ಶಾಸ್ತ್ರ ಓದ್ಬೇಕು ನಿರಂಜನ್. ಹೌದು ಸರ್, ಅದೇ. ಸುಮ್ನೆ ಏನೇನೋ ಅಲ್ಲಿಗೆ ಪಾದಲೇಪನ ಹಚ್ತಾರೆ, ಇವ್ರು ಹಚ್ಕೊಂಡು ಹೋದ್ರು. ಮುನಿಗಳು ಹಂಗೆ ಪಾದಲೇಪನ ಮಾಡಿದಾದ್ರೆ ಅದು ಪರಿಗ್ರಹ ಆಯ್ತು, ಮುನಿ ಧರ್ಮ ನಷ್ಟ ಆಯ್ತು. ಅಲ್ಲ, ಹಾಗಿದ್ರೆ ಎಲ್ರಿಗೂ ಹಚ್ಕೊಂಡು ಹೋಗೋದಿತ್ತಲ್ವಾ? ಅದೇ ಹೇಳಿದ್ದು, ಅದನ್ನೆಲ್ಲ ಮಾಡುದಿಲ್ಲ ಮುನಿಗಳು. ಹೌದೌದು. ಮುನಿ ಧರ್ಮನೇ ನಷ್ಟ ಆಗ್ತದೆ. ಓಕೆ, ನಿರಂಜನ್ ಏನ್ ಪ್ರಶ್ನೆ ನಿಮ್ದು ಹೇಳಿ. ಅಲ್ಲ, ಈ ಆಹಾರಕ ಶರೀರ ಒಂದೇ ಸಲ ಆಗುದಲ್ಲ ಒಬ್ರಿಗೆ? ಆಹಾರಕ ಶರೀರ ಇಲ್ಲ, ಎಷ್ಟು ಸಲ ಬೇಕಾದ್ರೆ. ಯಾವ್ದು ಅವ್ರಿಗೆ ಸಂಶಯ ಇದೆ ಅಥವಾ ತೀರ್ಥಕ್ಷೇತ್ರ ವಂದನೆ ಮಾಡ್ಬೇಕು, ಗುರು ವಂದನೆ ಮಾಡ್ಬೇಕು, ಆಗ್ತದೆ. ಎಷ್ಟು ಸಲ ಬೇಕಾದ್ರೂ ಆಗುತ್ತಾ? ಅದ್ರಲ್ಲಿ ಏನು ದೋಷ ಇಲ್ಲ. ಆದ್ರೆ ಒಂದ್ ಸಲ ಹೋದ್ರೆ ಅಲ್ಲಿ ತಿಂಗಳಾನ್ಗಟ್ಲೆ ಇರುದಿಲ್ಲ. ಹೌದಾ? ಮುಹೂರ್ತ ಅಲ್ವಾ? ವಾಪಸ್ ಬರುತ್ತೆ, ವಾಪಸ್ ಬಂದು ತಿರ್ಗಾ ಹೋಗ್ಬೋದು, ವಾಪಸ್ ಬಂದು ತಿರ್ಗಾ ಹೋಗ್ಬೋದು, ಹಂಗ್ ಮಾಡ್ಬೋದು.
ಈಗ ನೀವು ತೀರ್ಥಂಕರ ದಿಗಧ್ವನಿ ಕೇಳ್ಬೇಕಾ? ಇಲ್ಲಿಂದ ಆಹಾರ ಹಾ. ಶರೀರ ಆಹಾರಕ್ಕೆ ಸಮುದ್ಗತ ಮಾಡಿ ತಿರ್ಗಾ ವಾಪಸ್ ಬರುತ್ತೆ, ಯಾರಿಗೆ ತಿರ್ಗಾ ಕಳ್ಸಿ ತಿರ್ಗಾ ಬರುತ್ತೆ, ಆತರ ನಿರಂಜನ ಮಾಡಿ. ಯಾರಿಗೆ ಈಗ ಅಲ್ಲಿ ಆಹಾರಕ್ಕೆ ಸಮುದ್ಘಾತ ಆಗಿದೆ? ಅಲ್ಲ ಇವರಿಗೆ ಹೇಳ್ತಾರಲ್ಲ, ಮುನಿಗಳಿಗೆ ಕುಂದಾಚಾರ್ಯರಿಗೆಲ್ಲ ಆಗಿದೆ ಅಂತ. ಇಲ್ಲ, ಅವ್ರಿಗೆ ಆಹಾರ ಸಮುದ್ಗತ ಆಗಿಲ್ಲ ಸರ್. ಅದೇ ಆಗಿಲ್ಲ, ಆದ್ರೆ ಒಂದು ಪುಸ್ತಕದಲ್ಲಿ ಹಾಗೇನೆ ಉಂಟು, ಅವರಿಗೆ ಆಗಿದೆ ಅಂತ. ತಪ್ಪು ಸರ್, ಆಗಿದೆ ಅಂತಂದ್ರೆ ತಪ್ಪು. ಆಹಾರಕ್ಕೆ ಸಮುದ್ಗತ ಆಗೋದಿಲ್ಲ ಸರ್. ಸಮುದ್ಗತ ಆಹಾರ ಸಮುದ್ಗತ ಅನ್ನೋದು 5 ನಿಮಿಷ ಬಿಟ್ಟು ಮಾಡ್ತೇನೆ. ಅದೊಂದು ರಿದ್ದಿ ಇದೆ ಸರ್. ಆಹಾರಕ್ಕೆ ರಿದ್ದಿ ಆಗಿರುವಂತ ಮುನಿಗಳಿಗೆ ಮಾತ್ರನೇ ಸಾಧ್ಯ ಅದು. ನಿರಂಜನ್, ನೀವು ಯಾವ ಶಾಸ್ತ್ರ ಓದ್ತೀರಿ? ಅಲ್ಲ, ಇದರಲ್ಲಿ ಕೆಲವು ಪುಸ್ತಕದಲ್ಲಿ ಉಂಟು ಅವರಿಗೆ ಆಗಿದೆ ಅಂತ, ಹಾಗೆ ಆಹಾರಕ ಶರೀರದಿಂದ ಹೋಗಿದ್ದಾರೆ ಅಂತ ಉಂಟು. ಅದಕ್ಕೆ ನೋಡಿ, ಪಂಚಮ ಕಾಲದಲ್ಲಿ ಸಮೀಚೀನ ಧರ್ಮದ ಉಪದೇಶ ಸಿಗುದು ಕಷ್ಟ ಇದೆ. ಸಮೀಚೀನ ಶಾಸ್ತ್ರ ನಿಂಗೆ ಏನಾಗಿದೆ, ಈಗ ಮಿಥ್ಯಾ ಶಾಸ್ತ್ರಗಳದ್ದು ಪ್ರಿಂಟೇ ಜಾಸ್ತಿ ಆಗ್ತಾ ಇದೆ. ಹೌದಲ್ಲ, ಈ ಮುನಿಗಳು ಇದು ಮಾಡಿದ್ರ ಗ್ರಂಥದಲ್ಲೂ ಉಂಟು ಹಾಗೇನೆ ಒಂದರಲ್ಲಿ. ಯಾವ ಮುನಿಗಳು? ಅಲ್ಲ, ಈ ಪ್ರಮಾಣ ಸಾಗರ್ ಮಹಾರಾಜರು ಬರ್ದ ಇದರಲ್ಲಿ ಒಂದುಂಟು, ಎಲ್ಲ ಓದಿದ್ದೇನೆ. ಪ್ರಮಾಣ್ ಸಾಗರ್ ಬರ್ದಿದ್ರಲ್ಲಿ ಆತರ ಇದೆ? ಯಾವ ಬುಕ್ ರೀ? ಸಾಧ್ಯನೇ ಇಲ್ಲ ಸರ್, ನಾನೇ ಹೇಳ್ತೀನಿ, ಬರ್ದ್ಕೊಡ್ತೀನಿ. ಸಾಧ್ಯ ಇಲ್ಲ ಹಂಗೆ ಹೇಳಕ್ ಅವರು. ಈಗ ಏನಾಗ್ತದೆ ನಿರಂಜನ್, ಜನ ಸ್ವಲ್ಪ ಮೈಲೇಜ್ ತಗೊಳಕ್ಕೆ ಅವ್ರ ಸ್ಟಿಕ್ಕರ್ ಹಾಕ್ತಾರೆ. ಹಾಗೆ ಇದು ವಿದ್ಯಾಸಾಗರ್, ಇದು ಪ್ರಮಾಣ್ ಸಾಗರ್ದು, ಅವ್ರದ್ದು ಫೋಟೋ ಇದ್ರೆ ಆಗುದಿಲ್ಲ. ಹೌದೌದೌದು. ಡೂಪ್ಲಿಕೇಟ್ MTR ಅಂದ್ರೆ ಏನು ಗೊತ್ತಂದ್ರೆ, ಕೆಲವರು ಹೀಗೆ ಹೇಳಿರೋದು, ಈಗ ವಿದ್ಯಾಸಾಗರ್ ಮಹಾರಾಜರು ಹೇಳಿದ್ದಾರೆ ಅಂದ್ರೆ ಅದು ಎಲ್ಲರೂ ನಂಬ್ತಾರಂತ, ಹಾಗಾಗಿ ಅವರ ಹೆಸರು ಹಾಗೆ ತಗೊಂಡಿರ್ಬೋದು ಆ ಕಾರಣಕ್ಕಾಗಿ. ತಿಳ್ಕೊಳ್ಳಿ, ವಿದ್ಯಾಸಾಗರ್ ಫೋಟೋ ಹಾಕೊಂಡು ಬುಕ್ ಇದ್ರೆ ಅದು ಅವರೇ ಬರ್ದಿದ್ದಂತಲ್ಲ. ಹೌದೌದೌದು. ನೀವು MTR ಸ್ಟಿಕ್ಕರ್ ನೋಡಿ ಡೂಪ್ಲಿಕೇಟ್ ಮಾಡಿದ್ರೆ ಅದ್ರಲ್ಲಿ ತುಂಬಿಸಿದ ಪ್ರಾಡಕ್ಟ್ ಕ್ವಾಲಿಟಿ ನೋಡ್ಬೇಕು. ಹೌದೌದು. ನೀವು ಇನ್ಮೇಲೆ ಸ್ವಲ್ಪ ಸಮೀಚೀನ ಧರ್ಮ ವಿಚಾರ ಮಾಡಿ ಹೋದ್ರಿ. ಅದೇ ಅಲ್ಲ, ನಾನು ಅದು ಇದು ಮಾಡಿಲ್ಲ. ನೋಡಿ, ಒಂದು ಅಲ್ಲ, ಏನ್ ಹೇಳ್ತಾರಂದ್ರೆ, ಈಗ ದೇವತೆಗಳು ಅಷ್ಟು ಸ್ಪೀಡ್ ಅಲ್ಲಿ ಹೋಗುವಾಗ, ಅಲ್ಲ ಸರ್, ಇದು ಅಲ್ಲಿ ಈಗ ಅವರನ್ನು ದೇವತೆಗಳು ವಿದ್ಯಾಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಲ್ವಾ, ಅಷ್ಟು ಎತ್ತರದಲ್ಲಿ ಮತ್ತೆ ಅಷ್ಟು ವೇಗವಾಗಿ ಹೋಗುವಾಗ ಅವರಿಗೆ ಉಸಿರು ಕಟ್ಟುವುದಿಲ್ವ ಅಂತ ಕೇಳೋದು. ನೀವು ಏನ್ರಿ, ನಿಮ್ಮ ಈ ಪ್ರಶ್ನೆ ಏನಿದೆ ಅಲ್ಲ, ನಿಮ್ಮ ಬುದ್ಧಿ ಉಪಯೋಗಿಸಿ ನೀವು ಪ್ರಶ್ನೆ ಕೇಳ್ತೀರಾ ಅಥವಾ ಇನ್ನೊಬ್ರು ಪ್ರಶ್ನೆ? ನೋಡಿ ನಿರಂಜನ್, ನೋಡಿ, ಪ್ರಶ್ನೆ ಕೇಳಿದ್ರು, ಸಮಾವೇಶನಕ್ಕೆ ಹೋದಾಗ ಚಕ್ರವರ್ತಿ ಚಪ್ಪಲಿಯಲ್ಲಿ ಇಡ್ತಾರೆ ಅಂತ ಕೇಳಿದ್ರು. ಇದು ಬುದ್ಧಿ ಉಪಯೋಗಿಸ್ಬೇಕು ನಾವು. ಇದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆಗಬಾರ್ದು ನಮ್ದು, ಅಲ್ವಾ? ಅವ್ರಿಗೆ ತೂಕ ಆಗುದಿಲ್ಲ, ಅವ್ರು ಗಾಳಿಗೆ ಬಿಡ್ಲಿಲ್ವಾ, ಇದು ಏನ್ ಗೊತ್ತಾ, ನಮ್ಮ ಶಾಸ್ತ್ರೋಕ್ತ ಪ್ರಶ್ನೆ ಇರ್ಬೇಕು ನಿರಂಜನ್. ಈಗ ನೋಡಿ, ಹೇಳೋದು ಆ ಕಾರಣ ಕೇಳೋದು ಆಹಾರಕ ಶರೀರದಿಂದ ಹೋದ್ರ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ನೋಡಿ, ಆಹಾರಕ ಶರೀರ ಇದೆಲ್ಲ ಅದು ಒಂದು ರಿದ್ದಿ ಇದೆ, ಗೊತ್ತಾಯ್ತು? ಪಂಚಮ ಕಾಲದಲ್ಲಿ ಮತ್ತೆ ಎಲ್ಲ ಗೊತ್ತಿದೆ ನಿಮ್ಗೆ. ಪುನಃ ಇಲ್ಲಿ ಆಹಾರಕ ಶರೀರ ವೃದ್ಧಿ ಇರೋದ್ರಿಂದ ಪಂಚಮ ಕಾಲದಲ್ಲಿ ವೃದ್ಧಿಧಾರಿ ಮುನಿಗಳು ಇರುವುದಿಲ್ಲ ಅಥವಾ ವೃದ್ಧಿ ಪ್ರಾಪ್ತಿ ಆಗುದಿಲ್ಲ. ಹಾಗಿದ್ರೆ ಮತ್ತೆ ಕುಂದಾಚಾರ್ಯ ಅಲ್ಲಿ ಹೋದ್ರು ಅಂತ ಹೇಳುದು, ಇದು ಏನಿದೆ, ಶಾಸ್ತ್ರದ ಆವರಣವಾದ ಇದೆ ಅಲ್ವಾ? ಇದರಿಂದ ನಾವು ಇನ್ನೊಬ್ರಿಗೆ ಈ ತರ ಹೇಳುದ್ರಿಂದ ನಮಗೂ ಜ್ಞಾನಾವರಣಿ ಕರ್ಮದ ಬಂದಾಗ್ತದೆ. ಅಲ್ಲ, ಈಗ ಆಹಾರಕ ಶರೀರದಿಂದ ಹೋದ ಉದಾಹರಣೆ ಉಂಟಾ ಯಾರಾದ್ರು? ಎಲ್ಲಿಗೆ? ತುಂಬಾ ಈಗ ವಿಜಯ ಕ್ಷೇತ್ರಕ್ಕೆ ಏನಾದ್ರು ಹೋದದ್ದು ಹಾಗೆ ಏನಾದ್ರು ಉದಾಹರಣೆ ಉಂಟಾ? ಇಲ್ಲಿಂದ ಭರತ ಕ್ಷೇತ್ರದಿಂದ. ಅದಕ್ಕೆ ಕೇಳಿದ್ದು ನೋಡಿ, ಆಹಾರಕ ಶರೀರದಿಂದ ಹೋದದ್ದು ಶಾಸ್ತ್ರದಲ್ಲಿ ಇಂಥ ಪರ್ಟಿಕ್ಯುಲರ್ ಮುನಿಗಳು ಅಂತ ಹೇಳೋ ಉಲ್ಲೇಖ ಇಲ್ಲಿ ಇಲ್ಲ. ಆದ್ರೆ ಈ ರೀತಿಯ ಸಿಸ್ಟಮ್ ಇದೆ ಅಂತ ಇದೆ. ಆದ್ರೆ ಇದರಲ್ಲಿ ಶುಭ ಮತ್ತು ಅಶುಭ ಇದೆಲ್ಲ. ಅಶುಭದಲ್ಲಿ ದ್ವೀಪಾಯನ ಮುನಿ ಆ ವರ್ಣನೆ ಸಿಗ್ತಾ ಇದೆ. ಅಷ್ಟೇ.
ದುಃಖಾನಿ ಮುನಿದು ಇದು ಸಿಗುತ್ತೆ ಅದ ತೇಜಸ್ ಶರೀರದ ತೈಜಸ ತೈಜಸ. ಓಕೆ, ಸುಗುಣಕ್ಕವ್ರು ಏನೋ ಪ್ರಶ್ನೆ ಕೇಳ್ತಾವ್ರೆ, ಕೇಳಿ ತೈಜಸ ಅಂದ್ರೆ ಯಾವ್ದು? ನಮ್ಮ ಈ ಶರೀರ ಅಲ್ಲ ತೈಜಸ ಭೂಷಣ್, ಕಾರ್ಮನ ತೈಜಸ್ ಶರೀರದಲ್ಲ ಅದಲ್ಲ. ಅದೇ ತೇಜಸ್ ಇದು ಅಶುಭ ಮತ್ತು ಶುಭ ತೇಜಸ್ ಅಂತ ಹೇಳ್ತಾರಲ್ವಾ? ಹೇಳಿದ್ದು ನಾನು ಏನ್ ಹೇಳಿದ್ದು, ಶುಭ ಮತ್ತು ಅಶುಭ ಇದೆಲ್ಲ. ಅಶುಭ ಅದು ಎಲ್ಲಿಂದ ಎಡಭುಜದಿಂದ ಬರ್ತದೆ. ಆಗಲ್ಲ, ಟಚ್ ತೀರಾ ಫೆದರ್ ಟಚ್ ಆಗಲ್ಲ ಇವಾಗ. ದಯವಿಟ್ಟು ಮೈಕ್ ಮ್ಯೂಟ್ ಮಾಡ್ಕೊಳ್ಳಮ್ಮ. ನಿಮ್ದು ಮನೆಯಲ್ಲಿ ಏನಾದ್ರು ಮಾತಾಡೋದಿದ್ರೆ ದಯವಿಟ್ಟು ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಶೈಲಾ ಅವರು ನಿಮ್ ಮೈಕ್ ಆನ್ ಮಾಡ್ಕೊಳ್ಳಿ ಅಮ್ಮ. ಶೈಲಜಾ ಅವ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಶೈಲಜಾ ಮೇಡಮ್ ಅವ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಶಶಿ ಅವರು ಜೈ ಜಿನೇಂದ್ರ. ಹೇಳಿ. ಅದೇ ಇದು ನಾವು ಶಾಂತಿ ಮಂತ್ರ ಹೇಳ್ತೀವಲ್ಲ ಜಿನೇಂದ್ರಣ್ಣ, ಅದ್ರಲ್ಲಿ ಒಂದು ಅದೇ ನೀವೇ ಒಂದ್ಸತಿ ನಿತ್ಯ ಪೂಜಾ ವಿಧಿ ಮತ್ತು ಬೃಹತ್ ಶಾಂತಿ ವಿಧಾನದ್ರಲ್ಲಿ ಬುಕ್ಕಲ್ಲಿ ಓಂ ಬ್ರೀಂ ಶ್ರೀಂ ಶ್ರೀ ಶಾಂತಿನಾಥಾಯ ಅಂತ ಇದೆ. ಅದಕ್ಕೆ ಓಂ ಬ್ರೀಂ ಶ್ರೀಂ ಅಂತ ಸೇರಿಸ್ಬೇಕು, ಬರೀ ಶ್ರೀ ಅಂತ ಹೇಳ್ಕೊಬೇಕು ಅಂತ. ಅದು ಹಳೆ ನಮ್ದು ಶಾಂತಿ ವಿಧಾನ ಬುಕ್ ಅಲ್ಲಿ ಒಂದು ಅಕ್ಷರ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಓಂ ಶ್ರೀ ಶಾಂತಿನಾಥಾಯ ಅಂತಲೇ ಓದ್ಬೇಕು. ಅದೇ ಬರೀ ಶ್ರೀಂ ಹೇಳ್ಬಾರ್ದಲ್ವಾ? ಹೌದು ಹೌದು. ಓಕೆ, ಶಶಿ ಸುಬೋಧ್ ಅವರೇ ಪ್ರಶ್ನೆ ಕೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಶಶಿ ಸುಬೋಧ್. ಅದೇ ದೀಪಾಯಿ ಮುನಿ ಅಂತ ಹೇಳೋದಕ್ಕೆ ಅಂತಂದು ಇದ್ ಮಾಡಿದ್ದೆ ಸರ್, ಇದು ಓಪನ್ ಆಗ್ಲಿಲ್ಲ ಹೇಳೋದಕ್ಕೆ. ಭೂಷಣ್, ಸಮಯ ಆಯ್ತು. ಜಿಲ್ವಾಣಿ ಸ್ಥಿತಿಯೊಂದಿಗೆ ಮುಕ್ತಾಯ ಮಾಡುವ. ನಾಳೆ ಕ್ಲಾಸ್ ಅಲ್ಲಿ ಚರ್ಚೆ ಮಾಡುವ ಇನ್ನು ಜಾಸ್ತಿ. ಓಕೆ ಓಕೆ, ಎಲ್ಲ ಯಾರು ಜಿನ್ವಾಣಿ ಸ್ಥಿತಿ ಯಾರು ಹೇಳ್ತೀರಾ? ಜೈಮಾಲ್ ಅವ್ರು ಹೇಳ್ತೀರಾ? ಜ್ಞಾನಾದೈ ಸಿರಿಯ ನೀಡಮ್ಮ ಬಾರಮ್ಮನಿಸು, ಜ್ಞಾನಾದೈ ಸಿರಿಯ ನೀಡಮ್ಮ. ಶಾರದಾಂಬೆ ವರ ಭಾರತಿ ನೀನೆ, ಮಾರ ವಿಜಯ ಮುಖವಾಣಿಯು ನೀನೆ, ಸಾರ ರೂಪೆ ಕುಮತಾರಿಯು ನೀನೆ, ಕಾವ್ಯ ಕಲೆಯ ಜಗದ ಮಹಾರಾಣಿ, ಜ್ಞಾನಾದೈ ಸಿರಿಯ ನೀಡಮ್ಮ. ಜೈ ಬೋಲೋ ಜಿನವಾಣಿ ಮಾತಾ ಕಿ ಜೈ. ಒಂದು ಕಾಯ ಸರ್ಗ ಮಾಡಿ 9 ಸಲ ನಮೋಕಾರ ಮಂತ್ರ ಹೇಳಿ.